ಅಂದ್ರೆ ಓಂ ಸಿನಿಮಾಗಿಂತನೂ ಚೆನ್ನಾಗಿ ಬರಬೇಕು, ಅದ್ಭುತವಾಗಿ ಬರಬೇಕು ಅನ್ನೋದು ಮಾತ್ರ ಇಡೀ ಟೀಮ್ ನಮ್ಮ ಹತ್ರ ಕೆಲಸ ಇತ್ತು. ರವಿಚಂದ್ರನ್ ಸರ್ ತಮ್ಮನಿಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡು, ಕಥೆ ಮಾಡ್ಬೇಕು ಅಂತ ಅನ್ಕೊಂಡು, ತುಂಟ ಅಂತ ಅವಾಗ ತುಂಟ ಅಂತ ಇಟ್ಕೊಂಡು, ಅದಕ್ಕೆ ಬಿಫೋರ್ ಏನ್ ಅನ್ಕೊಂಡಿದ್ವು ಅಂತಂದ್ರೆ ಪ್ರೇಮ್ ಅವ್ರಿಗೆ ಆವಾಗಿನಿಂದ ಒಂದು ತಾಟ್ ಇತ್ತು, ಶಿವಣ್ಣನ್ಗೆ ಇದನ್ನೇ ಮಾಡ್ಬೇಕು ಅಂತ ಅನ್ಬಿಟ್ಟು ಅನ್ಕೊಂಡಿದ್ವು. ಹೋದ್ರು, ಸರಿ ಶಿವಣ್ಣನ್ಗಾದ್ರೆ ನಾನು ಮಾತಾಡಿ ಬರ್ತೀನಿ ಅಂತ ಅನ್ಬಿಟ್ಟು ಪ್ರೇಮ್ ಅವರು ಇಡೀ ಊರ್ ಅವ್ರ ತಾಯಿ ಬಳೆ ಹೊಡಿಬೇಕಾದ್ರೆ ಇಡೀ ಊರ್ ಜನಗಳನ್ನೆಲ್ಲ ಅಪೋಸ್ ಮಾಡ್ಕೊಂಡು, ಯಾವನಾರು ನಮ್ಮ ತಾಯಿ ಬಳೆ ಗಿಳೆ ಏನಾರು ಮುಟ್ಟಿದ್ರೆ ಪ್ರೇಮ್ ಅವ್ರಿಗೆ ಏನು ಅಂತಂದ್ರೆ ತನ್ನ ಸುತ್ತಮುತ್ತಲಿರೋರು ಚೆನ್ನಾಗಿ ಬೆಳೀಲಿ ಅನ್ನೋದೇ ಒಂದು ಆಸೆ. ಅವರೇ ಹೇಳ್ಬೋದಿತ್ತು, ಅವ್ರು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತಂದ್ರೆ ಕತೆ ಫೈನಲೈಸ್ ಮಾಡೋದು ಪಾರ್ವತಮ್ಮ ಅವರು ಮತ್ತೆ ರಾಜ್ಕುಮಾರ್ ಅವರು, ಅದು ಬಿಟ್ರೆ ಟೋಟಲ್ಲು ನಮ್ಮ ವರ್ಧಪ್ಪಣ್ಣ ಅವ್ರೆ ಅಂತ ಕೇಳ್ಪಟ್ಟಿದೆ. ನಮ್ಗೆ ಫಸ್ಟ್ ಟೈಮು ಅಷ್ಟು ದೊಡ್ಡ ಬಡ್ಜೆಟ್ ಸಿನಿಮಾ ಒಂದು, ಜೊತೆಗೆ ಶಿವಣ್ಣನ್ ಸಿನಿಮಾ, ಜೊತೆಗೆ ದೊಡ್ಡ ಮನೆಗೆ ಕತೆ ಹೇಳಕ್ ಬರ್ತಾ ಇರೋದು. ವಾಸ್ತು ತಿರ್ಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇದ್ರು, ಯೋಚನೆ ಮಾಡಿ ನಮ್ಗೆಲ್ಲ ಏನ್ ಟೆನ್ಷನ್ ಅಂತಂದ್ರೆ ನಮ್ ಜೊತೆ ಕಳ್ಸ್ಕೊಡಿ. ಇವತ್ತು ನಮ್ಮವ್ವ ಸತ್ತೋದ್ಲಂತೆ, ಅವ್ರು ಹೇಳ್ದ್ಮ್ಯಾಗ ಗೊತ್ತಾಯ್ತು. ಸಾಯಿ ಕೃಷ್ಣ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ನೆನಪಾಗೋದು ಒಬ್ಬ ಡೈಲಾಗ್ ರೈಟರ್ ಆಗಿ. ನೀವು ಅದ್ಭುತವಾದಂತ ಡೈಲಾಗ್ ರೈಟರ್ ಆಗಿ ಗುರುತಿಸ್ಕೊಂಡಿದ್ದೀರಾ. ವಿಶೇಷವಾಗಿ ಪ್ರೇಮ್ ಅವ್ರ ಜೊತೆ, ಡೈರೆಕ್ಟರ್ ಪ್ರೇಮ್ ಅವ್ರ ಜೊತೆ ಹೆಚ್ಚು ಅನ್ನೋದಕ್ಕಿಂತ ನಿಮ್ಮ ಕೆಲಸಗಳು ಅದ್ಭುತವಾಗಿ ಕಾಣಿಸಿದ್ದು ಪ್ರೇಮ್ ಅವ್ರ ಸಿನಿಮಾಗಳಲ್ಲಿ. ಬೇರೆ ಸಿನಿಮಾಗಳಲ್ಲೂ ಕಾಣಿಸಿದ್ರು ಕೂಡ ಅಲ್ಲಿ ಸಕ್ಸಸ್ ಅನ್ನೋದು ಎದ್ದು ಕಾಣಿಸ್ತು. ಸೊ ನಾನು ಫಸ್ಟ್ ನಿಮ್ಮ ಜರ್ನಿ ಜೋಗಿ ಸಿನಿಮಾಯಿಂದ ತಗೊಳಕ್ ಇಷ್ಟ. ಜೋಗಿ 20 ವರ್ಷ ಆಗಿದೆ. ಜೋಗಿ ಅನ್ನೋದು ಒಂದು ಆ ಹೆಸರು ಕೇಳಿದಾಗ್ಲೇ ಮತ್ತೆ ಆ ಟೈಟ್ಲ್ ಇಟ್ಟಾಗ್ಲೇ ನಮ್ಗೊಂಥರ ರೋಮಾಂಚನ ಇತ್ತು ಒಂದು. ಆಮೇಲೆ ಈ ಮಟ್ಟಕ್ಕೂ ನಾವು ಹಿಟ್ ಆಗುತ್ತೆ ಮತ್ತೆ ಮೈಲ್ ಸ್ಟೋನ್ ಆಗುತ್ತೆ ಅಂತ ನಮಗೂ ಇದಿಲ್ಲ. ಒಳ್ಳೆ ಕಥೆ ಮಾಡಬೇಕು ಅಂದ್ರೆ ಓಂ ಸಿನಿಮಾಗಿಂತನೂ ಚೆನ್ನಾಗಿ ಬರಬೇಕು, ಅದ್ಭುತವಾಗಿ ಬರಬೇಕು ಅನ್ನೋದು ಮಾತ್ರ ಇಡೀ ಟೀಮ್ ನಮ್ಮ ಹತ್ರ ಕೆಲಸ ಇತ್ತು, ಕೆಲಸ ಮಾಡಿದ್ವು. ಆಕ್ಚುಲಿ ಇದರಿಂದ ಏನಾಗಿತ್ತು ಅಂತಂದ್ರೆ ಜೋಗಿ, ಅದು ಸುಮಾರು ಕಡೆ ಹೇಳಿದೀನಿ, ಇಲ್ಲೂ ಹೇಳ್ತೀನಿ, ನಮ್ಮ ಚಾನಲ್ ವೀಕ್ಷಕರಿಗೂ ಹೇಳ್ತೀನಿ. ಏನು ಅಂತಂದ್ರೆ ನಾವು ಎಕ್ಸ್ಕ್ಯೂಸ್ ಮೀ ಆದ್ಮೇಲೆ ನಮ್ಮ ರವಿಚಂದ್ರನ್ ಸರ್ ತಮ್ಮನಿಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡು, ಕಥೆ ಮಾಡ್ಬೇಕು ಅಂತ ಅನ್ಕೊಂಡು, ತುಂಟ ಅಂತ ಅವಾಗ ತುಂಟ ಅಂತ ಇಟ್ಕೊಂಡು, ಅದಕ್ಕೆ ಬಿಫೋರ್ ಏನ್ ಅನ್ಕೊಂಡಿದ್ವು ಅಂತಂದ್ರೆ ಅಣ್ಣ ಕಿಂದೂರು ಜೋಗಿ ತಮ್ಮ ಜೋಗಿ ಅಂತ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ವು. ಬರೀ ಟೈಟ್ಲು. ಆಮೇಲೆ ಜೋಗಿ ಟೈಟ್ಲ್ ಚೆನ್ನಾಗಿದೆ, ಬಟ್ ಈ ಕತೆಗೂ ಮತ್ತೆ ನಮ್ಮ ರವಿ ಸರ್ ಬ್ರದರ್ಗೂ ಈ ವರ್ಕೌಟ್ ಆಗಲ್ಲ. ಈ ಟೈಟ್ಲು ಅನ್ನೋದಕ್ಕಿಂತ ಕತೆಗೆ ಇದಕ್ಕೂ ಸೂಟೇ ಆಗಲ್ಲ, ಅದಕ್ಕೆ ತುಂಟ ಅಂತ ಇಡೋಣ ಅಂತ ಅನ್ಬಿಟ್ಟು ಆವಾಗ ಅನೌನ್ಸ್ ಮಾಡುದು ತುಂಟ ಅಂತ. ನೋಡಿರ್ಬೇಕು ನೀವೆಲ್ಲ, ಇದನ್ನು ಸುಮಾರು ಚಾನೆಲ್ ಹೇಳಿದ್ದೀನಿ. ತುಂಟ ಈಗ ಪ್ರಜಾವಾಣಿ, ಕನ್ನಡಪ್ರಭ, ಡೆಕ್ಕನ್ ಈ ತರ ಬರುತ್ತಲ್ಲ, ಆ ಹೆಸರು ಜಾಗದಲ್ಲೇ ತುಂಟ ಕೆಳಗಡೆ ಬಂದು ನ್ಯೂಸಲ್ಲೆಲ್ಲ ಟೆಕ್ನಿಷಿಯನ್ಸ್ ಹೆಸರುಗಳು, ಅವ್ರು ಮಾಡಿರ್ತಕ್ಕಂಥ ಅನುಭವಗಳು ಮತ್ತೆ ಎಷ್ಟು ಸಿನಿಮಾಗಳು ಮಾಡೋರು, ಅದು ನ್ಯೂಸ್ ತರ ಹಾಕಿ ಒಂದು ಅನೌನ್ಸು ಮಾಡಿದ್ರು. ಕತೆನೂ ಕೂಡ ರೆಡಿ ಆಯ್ತು. ರೆಡಿ ಆದ್ಮೇಲೆ ಸ್ವಲ್ಪ ಏನೋ ಬೇರೆ ಪ್ರಾಬ್ಲಮ್ ಆಯ್ತು, ಅದು ನಿಂತೋದು, ಡ್ರಾಪ್ ಆಯ್ತು. ಆ ಪ್ರಾಜೆಕ್ಟು ಡ್ರಾಪ್ ಆಯ್ತು. ಅವಾಗ ಈ ಕರಿಯಿಂದ ಹಿಡಿದು ಅಪ್ ಟು ಎಕ್ಸ್ಕ್ಯೂಸ್ ಮೀ ಇದೆಲ್ಲ ನಮ್ಮ ಆಡಿಯೋ ಮಾಡ್ತಾ ಇದ್ದಿದ್ದ ನಮ್ಮ ಅಶ್ವಿನಿ ರಾಮಪ್ರಸಾದ್. ಹೌದು ಅಣ್ಣ, ಅವಾಗ ಅವರು ನಮ್ಮ ಪ್ರೇಮ್ ಸರ್ ಜೊತೆ ಬಂದು, ಅಣ್ಣ ಪಿಕ್ಚರು ಡ್ರಾಪ್ ಆಯ್ತಂತ ನಮ್ಗೊಂದು ಸಿನಿಮಾ ಮಾಡ್ಕೊಡಿ ಅಂತ ಅನ್ಬಿಟ್ಟು ಕೇಳಿದ್ರು. ಏನು ಯೋಚನೆ ಮಾಡೋಣ ಇರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ರಾಮ್ ಪ್ರಸಾದ್ ಅವ್ರು ಬೇಕಾದ್ರೆ ನಾನು ಶಿವಣ್ಣನಿಗೂ ನಾನು ಮಾತಾಡ್ಕೊಂಡ್ ಬರ್ತೀನಿ, ನೀವು ಕತೆ ಹೇಳಿ ಒಪ್ಸಿ ಏನಾರು ಮಾಡಿ ನನಗೊಂದು ಪ್ರಾಜೆಕ್ಟ್ ಮಾಡ್ಕೊಡಿ ಅಂತ ಕೇಳಿದ್ರು ರಾಮ್ ಪ್ರಸಾದ್. ಆಗ ಪ್ರೇಮ್ ಅವ್ರಿಗೆ ಆವಾಗಿನಿಂದ ಒಂದು ತಾಟ್ ಇತ್ತು, ಶಿವಣ್ಣನ್ಗೆ ಇದನ್ನೇ ಮಾಡ್ಬೇಕು ಅಂತ ಅನ್ಬಿಟ್ಟು ಅನ್ಕೊಂಡಿದ್ರು. ಹೋದ್ರು, ಸರಿ ಶಿವಣ್ಣನ್ಗಾದ್ರೆ ನಾನು ಮಾತಾಡಿ ಬರ್ತೀನಿ ಅಂತ ಅನ್ಬಿಟ್ಟು ಡೈರೆಕ್ಟ್ ಆಗಿ ಹೋದ್ರು. ಶಿವಣ್ಣನ ಹತ್ರ ಹೋಗಿ ಸುಮ್ಮನೆ ಒಂದು ಲೈನ್ ಹಂಗೆ ಹೇಳ್ಬಿಟ್ಟು ಬಂದ್ಮೇಲೆ ಅವ್ರು ಓಕೆ ಅಮ್ಮ ಮಾಡ್ಬಿಡ್ರಮ್ಮ ಅಂತ ಅನ್ಬಿಟ್ಟು ಅಂದ್ರು. ಶಿವಣ್ಣ ಅಂದ್ರು. ಆಮೇಲೆ ಇವರು ಅಲ್ಲಿಂದ ಆಫೀಸಿಂದ ಬಂದ ತಕ್ಷಣ ಇಡೀ ಟೀಮ್ನ ಕುಂಡ್ರಿಸ್ಕೊಂಡು ಲೈನ್ ಹೇಳಿದ್ರು, ಈ ತರ ಕತೆ ಈ ತರ ಅನ್ಕೊಂಡಿದ್ದೀನಿ ಶಿವಣ್ಣನ್ಗೆ ಜೋಗಿ ಅಂತ ಅನ್ಬಿಟ್ಟು. ಆವಾಗ ಎಲ್ರಿಗೂ ಖುಷಿ ಆಗ್ಬಿಡ್ತು. ಜೋಗಿ ಶಿವಣ್ಣ ಅಂತಂದ್ರೆ ಅದು ಬೇರೆ ಕತೆನೆ. ಆವಾಗ ಮಧ್ಯ ಕಥೆಯಲ್ಲಿ ಅವ್ರು ಹೇಳಿದಿಷ್ಟೇ, ಏನು ಅಂತಂದ್ರೆ ತನ್ನ ತಾಯಿಯ ಬಳೆಗೋಸ್ಕರ ಬೆಂಗಳೂರಿಗೆ ಬಂದು ಅಚಾನಕ್ ಆಗಿ ರೌಡಿಸಮ್ ಫೀಲ್ಡ್ಗೆ ಸೇರ್ಕೊಂಡ್ಬಿಡ್ತಾನೆ, ಮಿಕ್ಸ್ ಆಗ್ಬಿಡ್ತಾನೆ. ಇವನ್ನ ಬೆಂಗಳೂರಿಗೆ ಹೋದವನು ಪುನಃ ಬರ್ಲೇ ಇಲ್ವಲ್ಲ ಅಂತ ತಾಯಿ ಹುಡಿಕೊಂಡ್ ಬರ್ತಾಳೆ. ಸರಿ, ತಾಯಿ ಹುಡಿಕೊಂಡ್ ಬಂದು ಈ ಕಡೆ ಇವನು ಹುಡ್ಕಾಟ, ಈ ಕಡೆ ಇವನು ಹುಡ್ಕಾಟ. ತಾಯಿ ಬಂದದ್ದು ವಿಚಾರ ಇವನಿಗೂ ಗೊತ್ತಾಗುತ್ತೆ. ಕೊನೆಗೆ ಅವ್ರಿಗೆ ಗೊತ್ತಾಗದೆ ಅವಳ ಅಮ್ಮ ಹೋಗ್ಬಿಡ್ತಾಳೆ. ಅದನ್ನ ಇವನು ಕೊನೆಗೂ ಕೂಡ ಅವನು ಬಾಡಿ ಸುಟ್ರು ಕೂಡ ಅವ್ನ ಮುಖ ಮಾತ್ರ ನೋಡಕ್ಕಾಗಲ್ಲ. ಇದೇ ಕತೆ ಅಂತದ್ದು. ಅವಾಗ ಫುಲ್ಲು ಬೇರೆ ಥರನೇ. ಅದು ಇನ್ಸಿಡೆಂಟ್ ಏನು ಅಂತಂದ್ರೆ, ನಮ್ಮ ಪ್ರೇಮ್ ಅವ್ರ ತಂದೆ ಸತ್ತಾಗ
ಬಳೆ ಹೊಡೆಯೋ ಶಾಸ್ತ್ರ ಅಂತ ಇರುತ್ತೆ. ಕರೆಕ್ಟ್. ಇದ್ರಲ್ಲಿ ಹೆಂಡತಿ ಆವಾಗ ಇವರು ಪ್ರೇಮ್ ಅವರು ಇಡೀ ಊರ್ ಅವ್ರ ತಾಯಿ ಬಳೆ ಹೊಡಿಬೇಕಾದ್ರೆ ಇಡೀ ಊರ್ ಜನಗಳನ್ನೆಲ್ಲ ಅಪೋಸ್ ಮಾಡ್ಕೊಂಡು ಯಾವನಾರು ನಮ್ಮ ತಾಯಿ ಬಳೆ ಗಿಳೆ ಏನಾರು ಮುಟ್ಟಿದ್ರೆ ಸರೋಗಲ್ಲ ಅಂತ ಅಂದ್ಬಿಟ್ಟು ದೊಡ್ಡ ಗಲಾಟೆ ಮಾಡಿ ನಿಲ್ಸಿ, ಆಮೇಲೆ ಈ ಗಾಜಿನ ಬಳೆ ಇದ್ರೆ ತಾನೇ ನಿನ್ಗೆ ಇದು ಮಾಡೋದು, ನಿನ್ಗೆ ಚಿನ್ನದ ಬಳೆ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಗಲಾಟೆ ಮಾಡ್ಕೊಂಡು ಬಂದಿದ್ದವ್ರು ಯಾರು ನಮ್ಮ ಪ್ರೇಮ್ ಸರ್. ಇದನ್ನ ಇಲ್ಲಿಗೆ ಈ ಇನ್ಸಿಡೆಂಟ್ ನ ಇಲ್ಲಿಗೆ ಸೇರಿಸ್ಕೊಂಡು ಆ ಕಥೆಯಾಗಿ ಹೊಡ್ಕೊಂಡು ಹೋಯ್ತು. ಆಮೇಲೆ ಏನು ಅಂತಂದ್ರೆ ಜೋಗಿ ಅಂತ ಇದ್ದ ತಕ್ಷಣ ಜಾಸ್ತಿ ನಮ್ಮ ಜೋಗಿ ಅಂದ್ರೆ ಈ ಮಹದೇಶ್ವರನ ಬೆಟ್ಟದಿಂದ ಆ ಕಡೆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥವ್ರು ಜಾಸ್ತಿ ಸಿಗ್ತಾರೆ ನಮ್ಗೆ. ಅಲ್ಲಿ ನೇಟಿವಿಟಿ ಇಟ್ಕೊಂಡು ಅಲ್ಲಿಂದ ಬರ್ತಕ್ಕಂಥ ಹುಡುಗ ಅಂತ ಮಾಡೋಣ ಅಂತ ಅಂದ್ಬಿಟ್ಟು ಕಥೆ ಸ್ಟಾರ್ಟ್ ಆಗಿದ್ದು. ಎಷ್ಟು ಏನು ಅಂದ್ರೆ ಜೋಗಿ ಏನೋ ಟೈಟ್ಲ್ ಇಟ್ಟು ಏನೋ ಗೊತ್ತಿಲ್ಲ, ಆ ಇರ್ತಿದ್ದಂಗೆನೆ ಆ ನಮ್ಮ ಮಹದೇಶನ ಕೃಪೆನೋ ಏನೋ ಗೊತ್ತಿಲ್ಲ, ಹೆಂಗಾಗೋಯ್ತು ಅಂದ್ರೆ ನೀಟಾಗಿ ಬೇಗ ಬೇಗ ಎಷ್ಟೆಷ್ಟು ಬೇಗ ಎದಾಗುತ್ತೆ ಅಷ್ಟು ಬೇಗ ಎಲ್ಲಾನು ಕೂಡ್ಕೊಂಡ್ ಬಂದ್ಬಿಡ್ತು ಸರ್. ಸ್ಕ್ರೀನ್ ಪ್ಲೇ ಆಗ್ಲಿ, ಡೈಲಾಗ್ ಆಗ್ಲಿ, ಎಲ್ಲಾನು ಕೂಡ ಪ್ರತಿ ಒಂದು ಕೂಡ ನಾವು ಅದನ್ನ ಕೆಲಸ ಮಾಡಿದೀವಿ ಅಂದ್ರೆ ನಾವು ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋದು ಒಂದು ಫೋರ್ಸ್ ಇತ್ತ ಹೊತ್ತು ಇಡೀ ಟೀಮ್ಗೆ. ನಾನ್ ದೊಡ್ಡವನು ನಾನ್ ಚಿಕ್ಕವನು ಅನ್ನೋ ತರದ್ ಇಲ್ವೇ ಇರ್ಲಿಲ್ಲ, ಎಲ್ಲರೂ ಒಂದೇ ಹಂಗೆ ಯುದ್ಧಕ್ಕೆ ನಿಂತ್ವು. ಆ ಯುದ್ಧದಲ್ಲಿ ಗೆದ್ವು ಅಂತ ಅನ್ನಕ್ಕಿಂತ ನಮ್ಗೆ ಎಲ್ಲಾನು ಕೂಡ್ಕೊಂಡ್ ಬಂತು. ಆ ಸಿನಿಮಾಗೆ ಪ್ರತಿ ಒಂದು ಅಂಶನು ಕೂಡ ಕೂಡ್ಕೊಂಡ್ ಬಂತು. ಆರ್ಟಿಸ್ಟ್ ಗಳಿಂದ ಆಗ್ಲಿ, ಮತ್ತೆ ಕಥೆಯಿಂದ ಆಗ್ಲಿ, ಡೈಲಾಗ್ ಇಂದ ಆಗ್ಲಿ, ನಮ್ಮ ಮತ್ತೆ ದೊಡ್ಡ ಮನೆ ನಮ್ಮ ವರ್ಧಪ್ಪಣ್ಣ ಅವ್ರ ಸಪೋರ್ಟ್ ಆಗ್ಲಿ, ರಾಜ್ಕುಮಾರ್ ಅವರ ಸಪೋರ್ಟ್ ಆಗ್ಲಿ, ಶಿವಣ್ಣ ಅವ್ರ ಸಪೋರ್ಟ್ ಆಗ್ಲಿ, ಎಲ್ಲವೂ ಕೂಡ ಎಲ್ಲ ಒಟ್ಟಿಗೆ ಕೂಡ್ಕೊಂಡ್ ಬಂತಲ್ಲ, ಅದು ಆ ರೇಂಜ್ಗೆ ಪ್ರಾಜೆಕ್ಟ್ ಬರಕ್ ಸಾಧ್ಯ ಆಯ್ತು. ಅಂದ್ರೆ ನಮ್ಗೆ ಈ ರೇಂಜ್ಗೆ 20 ವರ್ಷ ರಿಲೀಸ್ ಆಗಿ 20 ವರ್ಷ ಆಗಿದ್ರು ಕೂಡ ಈಗ ನಿನ್ನೆ ಮೊನ್ನೆ ಆದಂಗಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಎಲ್ರಿಗೂ ಕೂಡ ಅದೇ ಅನ್ಸಿದೆ, ಅದೇ ಒಂದು ಸಂತೋಷ ಅಂತ ನನ್ಗೆ. ಓಕೆ, ಯಾವುದೇ ಆಗ್ಲಿ ರಾಜ್ಕುಮಾರ್ ಬ್ಯಾನರ್ ನಲ್ಲಿ ಬರುವ ಸಿನಿಮಾಗಳು ಅದು ಕತೆ ಹೋಗಿ ಹೇಳ್ತಾ ಇದ್ದು ವರದಣ್ಣ ಅವ್ರ ಹತ್ರ ಮತ್ತೆ ರಾಜ್ಕುಮಾರ್ ಅವರು, ಅವ್ರಿಬ್ರೇ ಮೇಜರ್ ಆಗಿ ಕತೆ ಕೇಳ್ತಾ ಇದ್ದಾರೆ ನಾನು ಕೇಳ್ತೀನಿ. ನೀವು ಪ್ರೇಮ್ ಅವ್ರ ಜೊತೆ ಫಸ್ಟ್ ಅಣ್ಣವರು ಅವ್ರ ಕುಟುಂಬದ ಒಳಗಡೆ ಹೋಗಿದ್ದು ಯಾವಾಗ ನೆನಪಿದೆಯಾ? ನನ್ಗೆ ತುಂಬಾ ಚೆನ್ನಾಗಿ ನೆನಪಿದೆ. ಏನಾಯ್ತು, ಎಲ್ಲ ಡೈಲಾಗು ಎಲ್ಲ ಕತೆ ಎಲ್ಲ ರೆಡಿ ಆಯ್ತು. ರೆಡಿ ಆದ್ಮೇಲೆ ಈಗ ವರ್ಧಪ್ಪಣ್ಣವರು ರಾಜ್ಕುಮಾರ್ ಅವರು ಕತೆ ಕೇಳ್ತಾರೆ ಅಂತ ವಿಷಯ ಕೇಳ್ಕೊಟ್ಟೆ. ಯಾಕಂದ್ರೆ ಶಿವಣ್ಣ ಹೇಳಿದ್ರು ವರ್ಧಪ್ಪಣ್ಣನ್ಗೆ ಮತ್ತೆ ಅಣ್ಣವ್ರಿಗೆ ಕತೆ ಹೇಳ್ಬಿಡಿ ಒಂದ್ಸರಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಏನ್ ಮಾಡಿದ್ರು, ಈಗ ಪ್ರೇಮ್ ಅವ್ರಿಗೆ ಏನು ಅಂತಂದ್ರೆ ತನ್ನ ಸುತ್ತಮುತ್ತಲಿರೋರು ಚೆನ್ನಾಗಿ ಬೆಳೀಲಿ ಅನ್ನೋದ ಒಂದು ಆಸೆ. ಅವರೇ ಹೇಳ್ಬೋದಿತ್ತು, ಅವ್ರು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತಂದ್ರೆ ನಮ್ಮ ಹುಡುಗರು ಬೆಳೀಲಿ ಅಂತಂದ ಆವಾಗ ಡಿಸೈಡ್ ಮಾಡಿದ್ರು. ಈಗ ಯಾರಿಗೆ ಯಾರ ಕೈಲಿ ಕತೆ ಹೇಳ್ತಾನೆ ಅಂದಾಗ ಎಲ್ರು ಕೂಡ ಸಾಯಿ ಅವ್ರ ಕೈಲಿ ಹೇಳ್ಸಿ, ಅವನು ರೀಡಿಂಗು ಚೆನ್ನಾಗಿ ಕೊಡ್ತಾನೆ, ಆ ಕತೆ ಹೇಳ್ಸಿ ಅವ್ರ ಕೈಲಿ ಅಂತಂದ್ರು. ಆಮೇಲೆ ವರ್ಧಪ್ಪಣ್ಣ ಅವ್ರಿಗೆ ಕತೆ ಹೇಳ್ಬೇಕು, ರಾಜ್ಕುಮಾರ್ ಅವ್ರಿಗೆ ಕತೆ ಹೇಳ್ಬೇಕು ಅಂದಾಗ ಸ್ವಲ್ಪ ಅಳಕಾಗಿದ್ದಂತೂ ನಿಜ. ಯಾಕೆಂದ್ರೆ ಫಸ್ಟ್ ಟೈಮ್ ಶಿವಣ್ಣನ ಸಿನಿಮಾ ಡೈಲಾಗ್ ಬರೀತಾ ಇರೋದು ನಾನು. ಶಿವಣ್ಣನ ಅಭಿಮಾನಿಯಾಗಿ ಮತ್ತೆ ಅವ್ರ ಸಾಂಗ್ಗಳಿಗೆಲ್ಲ ಡ್ಯಾನ್ಸ್ ಆಡ್ತಿದ್ದವನು, ಅವ್ರಿಗೆ ಕತೆ ಹೇಳೋದು ಅಂತಂದ್ರೆ ಹೆಂಗೆ ನನ್ಗೆ ಅದು ಅಲ್ಲದೆ ಇಡೀ ಇಂಡಸ್ಟ್ರಿಲಿ ವರ್ಧಪ್ಪಣ್ಣವ್ರ ವಿಷಯ ತುಂಬಾ ತಿಳ್ಕೊಂಡಿದ್ದೆ. ಕತೆ ಫೈನಲೈಸ್ ಮಾಡೋದು ಪಾರ್ವತಮ್ಮ ಅವರು ಮತ್ತೆ ರಾಜ್ಕುಮಾರ್ ಅವರು, ಅದು ಬಿಟ್ರೆ ಟೋಟಲ್ ನಮ್ಮ ವರ್ಧಪ್ಪಣ್ಣ ಅವ್ರೆ ಅಂತ ಕೇಳ್ಪಟ್ಟಿದೆ ಇಷ್ಟು ವಿಷಯ. ಆವಾಗ ಸಾರ್ ನನ್ನ ಜೊತೆಲಿ ಯಾರು ಒಬ್ರು ಬೇಕು, ನಾನು ಒಬ್ನೇ ಹೇಳಕ್ಕಾಗಲ್ಲ ಅಂದ್ರೆ ಹೇಳಕ್ಕಾಗಲ್ಲ ಮೀನ್ಸ್ ನಂದ ಆಗಲ್ಲ ಅಂತ ನನ್ನ ಮಾತಲ್ಲ, ಭಯ ಅಲ್ವಾ ಎಷ್ಟೇ ಆದ್ರು, ನೀವು ಜೊತೆಗಿರಿ, ನಾವು ಜೊತೆಗಿರ್ತೀವಿ ಬಾರಯ್ಯ ನೀನು ಅಂತ ಅಂದ್ಬಿಟ್ಟು ಪ್ರೇಮ್ ಅವರು ಮತ್ತೆ ಶಿವಣ್ಣ, ರಾಮ್ ಪ್ರಸಾದ್ ನನ್ನ ಜೊತೆಗೆ ಯಾರು ಬಿಟ್ರು ಅಂತಂದ್ರೆ ಈ ಗುಬ್ಬಿ ಅಂತ ಒಂದು ಸಿನಿಮಾ ಮಾಡಿದ್ರು ವಿಜಯ್ ಅಂತ. ಆ ಸಿನಿಮಾಗ ಕೋ-ಡೈರೆಕ್ಟರ್ ಅವತ್ತು. ಸರಿ ಏನಾಯ್ತು, ಎಲ್ಲ ರೆಡಿ ಆದ್ವು, ಟೈಮ್ ಎಲ್ಲ ರೆಡಿ ಆದ್ವು. ನಾವು ಹೋಗೋ ದಿವಸ ಕರೆಕ್ಟ್ ಆಗಿ ಅಣ್ಣ ಅವ್ರಿಗೆ ಹುಷಾರಿಲ್ಲ. ಸರಿ ಏನ್ ಮಾಡೋದು, ಎಲ್ಲ ಫಿಕ್ಸ್ ಆಗ್ಬಿಟ್ಟಿತ್ತಲ್ಲ, ವರ್ಧಪ್ಪಣ್ಣವ್ರೆ ಕೇಳ್ತಾರೆ, ವರ್ಧಪ್ಪಣ್ಣವ್ರೆ ಕೇಳಲಿ ಅಂತ ಅವರು ಹೇಳಿದ್ರಂತೆ. ನಾವು ಸೀದಾ ಹೋದ್ವು. ಅಲ್ಲಿ ನನ್ಗೆ ದುರಾದೃಷ್ಟ ಅಂತ ಅನ್ನೋಕ್ಕಿಂತ ನನ್ಗ ಅದು ಬ್ಯಾಡ್ಲಕ್ಕೆ ಅದು ಅಣ್ಣ ಅವ್ರ ಮುಂದೆ ಕತೆ ಹೇಳೋದು ಅನ್ನೋದು ಏನೇನೋ ಕಲ್ಪನೆ ಮಾಡ್ಕೊಂಡು ಹೋಗಿದ್ನಲ್ಲ, ಆ ತರ ಕುಂತ್ಕೊಳ್ಳೋದಿದೆಯಲ್ಲ ಅಂತ ಅದೇ ಒಂದು ದೊಡ್ಡ ಭಾಗ್ಯ ಅಂತ ಅನ್ಕೊಂಡು ಹೋದೆ. ಆದ್ರೆ ವರ್ಧಪ್ಪಣ್ಣವರು ಕೂಡ ಅಷ್ಟೇ ದೊಡ್ಡ ಆಲದ ಮರ ಅವರು ಕತೆ ವಿಚಾರಗಳಲ್ಲಿ. ಸರಿ ಹೋಗಿ ಕುಂತ್ಕೊಂಡು ಶಿವಣ್ಣ ಅವರು ಮತ್ತೆ ಪ್ರೇಮ್ ಅವರು, ರಾಮ್ ಪ್ರಸಾದ್ ಅವರು ಕುಂತ್ಕೊಂಡ್ರು. ನಾನು ಮತ್ತೆ ನಮ್ಮ ಅಸೋಸಿಯೇಟ್ ನಮ್ಮ ಕೋ-ಡೈರೆಕ್ಟರ್ ವಿಜಯ್ ಅವರು ಇಬ್ರು ಕುಂತ್ವು, ವರ್ಧಪ್ಪಣ್ಣವ್ರು ಕುಂತ್ರು. ಶುರು ಮಾಡಿ ಅಂತ. ನಮ್ಗೆ ಫಸ್ಟ್ ಟೈಮು ಅಷ್ಟು ದೊಡ್ಡ ಬಡ್ಜೆಟ್ ಸಿನಿಮಾ ಒಂದು, ಜೊತೆಗೆ ಶಿವಣ್ಣನ ಸಿನಿಮಾ, ಜೊತೆಗೆ ದೊಡ್ಡ ಮನೆಗೆ ಕತೆ ಹೇಳಕ್ ಬರ್ತಾ ಇರೋದು. ಫಸ್ಟ್ ಸೀನ್ಗೆ ಗಂಟ್ಲು ಒಣಗೋಯ್ತು ಸರ್. ಇವರು ನಮ್ಮ ವರ್ಧಪ್ಪಣ್ಣವ್ರಿಗೆ ಗೊತ್ತಾಗೋಯ್ತು, ಏನೋ ತುಂಬಾ ಭಯ ಬೀಳ್ತಾವನ ಹುಡುಗ ಅಂತ ಅಂದ್ಬಿಟ್ಟು ರೈಟ್ರೆ ನಿಲ್ಸಿ ತಿಂಡಿ ಮಾಡಿದ್ರ ಅಂತ ಕೇಳಿದ್ರು. ನಾನು ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲ ಫಸ್ಟ್ ತಿಂಡಿ ಮಾಡಿ ಅಂತ ಅಂದ್ಬಿಟ್ಟು ಒಂದು ಕಟ್ಲೆಟು, ಒಂದು ಇಡ್ಲಿ, ಆಮೇಲೆ ಕಾಫಿ ಗೀಪಿ ಎಲ್ಲ ಕೂಡಿಸಿ ನಮ್ಮನ್ನ ಎಲ್ಲ ತುಂಬಾ ಹತ್ರಕ್ ಮಾಡ್ಕೊಂಡ್ರು ಅವ್ರು. ಅಂದ್ರೆ ತುಂಬಾ ಈಸಿಯಾಗಿ ಕತೆ ಹೇಳಲಿ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲ ಆದ್ಮೇಲೆ
ಶುರು ಮಾಡಿದ್ವು ಸರ್ ಕತೆ. ಮಧ್ಯದಲ್ಲಿ ನಮ್ಮ ಕೋ ಡೈರೆಕ್ಟರ್ ಕೂಡ ನನ್ಗೆ ಸಪೋರ್ಟ್ ಮಾಡ್ತಿದ್ರು. ಮಧ್ಯದಲ್ಲಿ ಮಿಸ್ ಆದಾಗ ಪ್ರೇಮ್ ಅವ್ರು ಒಂದು ಲುಕ್ ಹಾಕೋರು, ಏನ್ ಮಾಡ್ತಾ ಇದೀಯ ಅನ್ನೋ ತರ. ಏನ್ ಮಾಡೋದು, ಭಯ ಭಯ ಭಯ. ಫಸ್ಟ್ ಟೈಮ್ ನಾನು ಕತೆ ಹೇಳ್ತಾ ಇರೋದೇ ಹಂಗೆ ಆ ರೇಂಜ್ಗೆ. ಆಮೇಲೆ ಎಲ್ಲ ಆದ್ಮೇಲೆ ಮುಗೀತು. ಒಟ್ಟಿನಲ್ಲಿ ಎಲ್ಲ ತಿಳ್ಕೊಂಡಿದ್ವಲ್ಲ, ವರ್ಧಪ್ಪ ಅಣ್ಣವರೇ ಫೈನಲ್ ಮಾಡೋದು ಅಂತ ಅನ್ಬಿಟ್ಟು ಕತೆನ ಎಲ್ಲ ಕತೆ ಹೇಳಿ ಹಂಗ್ ಮುಗ್ಸಂಗ್ ಇಟ್ಮೇಲೆ ಅವ್ರದ್ದೊಂದು ಸ್ಟೈಲ್ ಇದೆ, ವಾಸ್ತು ತಿರ್ಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡಿ ನಮ್ಗೆಲ್ಲ ಏನ್ ಟೆನ್ಷನ್ ಅಂತಂದ್ರೆ, ಕತೆ ಹೋಗ್ತಾರ ಇಲ್ಲ ಚೇಂಜಸ್ ಹೇಳ್ತಾರೆ, ಚೇಂಜಸ್ ಇದ್ರೆ ಬೇಕಾದ್ರೆ ಮಾಡೋಣ, ಆದ್ರೆ ಕತೆ ಫಸ್ಟ್ ಹೋಗ್ಕೊಬೇಕಲ್ಲ ಅಂತ ಅನ್ನೋದು ಯೋಚನೆ ಮಾಡ್ತಾ ಇದ್ರು. ನಾವೆಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊಂತ ಇದೀವಿ. ಒಂದು 3 ನಿಮಿಷ 5 ನಿಮಿಷ ಆಯ್ತು ಮಾಡ್ಬೋದು ಅಂತಂದು. ಮಾಡ್ಬೋದು ಅಂತ ತಕ್ಷಣ ಎಲ್ರಿಗೂ ರಿಲ್ಯಾಕ್ಸ್ ಟೋಟಲ್. ಪ್ರೇಮ್ ಅವ್ರಿಗಾಗ್ಲಿ ಶಿವಣ್ಣ ಅವ್ರು ಕೂಡ ಆ ಟೈಮಲ್ಲಿ ಮಧ್ಯದಲ್ಲಿ ಏನ್ರಿ ರೇಟ್ರಿ ಯಾವತ್ತು ನೋಡಿಲ್ವ ನನ್ನ, ಇಲ್ಲ ಸರ್ ಫಸ್ಟ್ ಟೈಮ್ ಬರ್ತಾ ಇರೋದು ನಿಮ್ ಜೊತೆಲಿ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡಿ ಆಮೇಲೆ ಕತೆ ಎಲ್ಲ ಕೇಳಿದ್ಮೇಲೆ ತುಂಬಾ ಚೆನ್ನಾಗಿ ಮಾಡ್ಬೋದು ಇದನ್ನ. ಆಮೇಲೆ ಮಧ್ಯದಲ್ಲಿ ಕೆಲವೊಂದು ಏನು ಅಂತ ಕರೆಕ್ಷನ್ಸ್ ಏನಿಲ್ಲ, ಬಟ್ ಒಂದು ಕರೆಕ್ಷನ್ಸ್ ಇದೆ. ಏನ್ ಕರೆಕ್ಷನ್ಸ್ ಅಂದ್ರೆ, ನೀವೆಲ್ಲ ಕತೆ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀವಿ, ಆದರೆ ನೀವು ಸಿಂಗಾನಲ್ಲೂರು ಮತ್ತೆ ಹನೂರು ಮಹದೇಶನ್ ಬೆಟ್ಟದ ಪ್ರಾಂತ್ಯದಿಂದ ಕಳ್ಕೊಂಡ್ ಬಂತಕ್ಕಂಥ ಹುಡುಗ ಬೆಂಗಳೂರಿಗೆ ಬಂದಾಗ ಟೋಟಲ್ ಬೆಂಗಳೂರಿಗೆ ಚೇಂಜ್ ಮಾಡ್ಬಿಡ್ತೀರಿ. ಅದು ಮಾಡಬಾರ್ದು. ಏನು ಅಂತಂದ್ರೆ, ಬಟ್ಟೆ ಬದಲಾದ್ರೂ ಕೂಡ ಭಾವನೆಗಳು ಬದಲಾಗಬಾರ್ದು. ಅವ್ರಿಗೆ ಅದೇ ತರ ಮುಗ್ಧನಾಗೆ ಇರ್ಬೇಕು ಅಂತ ಅನ್ನೋದು ಒಂದು ಕರೆಕ್ಷನ್ ಹೇಳ್ತು. ಕರೆಕ್ಟ್ ಅಂತ ಅನಿಸ್ತಾ. ಹೌದು ಕರೆಕ್ಟ್. ಯಾಕೆ ಅಂತಂದ್ರೆ, ನಾವು ಬಟ್ಟೆಗಳು ಬದಲಾಗಬಹುದು ಹೊತ್ತು ನನ್ಗೆ ಇವತ್ತು ಕೂಡ ಆ ಮಳವಳ್ಳಿ ಸ್ಲಾಂಗ್ ಬಿಟ್ಟೋಗಿಲ್ಲ. ಅದೇ ತರ ಯಾವುದೇ ಕಾರಣಕ್ಕೂ ನೀವು ಈ ತರ ಮಾಡಬಾರ್ದು ಅಂತ ಅದೊಂದು ಹೇಳಿದ್ರು. ಹೋಗಿ ನಾವು ಎರಡು ರೇಂಜಲ್ಲೂ ಡೈಲಾಗ್ ಬರ್ದಿಟ್ಟಿದ್ವಿ. ನಾರ್ಮಲ್ ಕನ್ನಡ ಮತ್ತೆ ನಮ್ಮ ಚಾಮರಾಜನಗರದ ಕನ್ನಡ ಎಲ್ಲರೂ ಕೂಡ ಅದರಲ್ಲಿ ಏನನ್ನು ಯಾರಿಗೆ ಮಾತ್ರ ಅಂತಂದ್ರೆ, ಆ ತರ ಚಾಮರಾಜನಗರದ ಭಾಷೆ ಸ್ಲಾಂಗ್ ಬಂದು ಶಿವಣ್ಣ ಫ್ಯಾಮಿಲಿ, ಅರುಂಧತಿ ಮೇಡಮು, ರಮೇಶ್ ಭಟ್ ಅವ್ರು ಇಷ್ಟು ಜನಕ್ಕೆ ಮಾತ್ರ ಆ ಬರ್ತಕ್ಕಂಥ ಕಳ್ಳನಿಗೆ ಮಾತ್ರ ಆ ಸ್ಲಾಂಗ್ ಇರುತ್ತೆ. ಮಿಕ್ಕವ್ರಿಗೆಲ್ಲ ರೋಡಿಗಳಿಗೆಲ್ಲ ಇಲ್ಲಿ ಬಂದು ಸಟ್ಲ್ ಆದ್ಮೇಲೆ ಮಾಮೂಲಿ ನಾರ್ಮಲ್ ಜನರಲ್ ಕನ್ನಡ ಇರುತ್ತೇನ ಅಂತ ಅಂದ್ಬಿಟ್ಟು. ಓಕೆ ಗುಡ್, ಹಂಗಾದ್ರೆ ಸರಿ. ಆದ್ರೆ 2 ತರನು ಬರ್ದಿದ್ವಲ್ಲ, ಅದು ಪ್ಲಸ್ ಪಾಯಿಂಟ್ ಆಯ್ತು ನಮ್ಗೆ. ಯಾಕಂದ್ರೆ ನಾರ್ಮಲ್ ಕನ್ನಡನು ಬರ್ಬಿಟ್ಟಿದ್ವಿ. ಶಂಭೋ ಶಂಕರ. ಇನ್ನೂ ತುಂಬಾನೇ ಖುಷಿ ಆಗಿದೆ ಏನು ಅಂತಂದ್ರೆ, ನಾನು ಆ ಕಾಲದಲ್ಲಿ ಮೇಯರ್ ಮುತ್ತಣ್ಣ ನೋಡ್ತಿದ್ನಲ್ಲ, ಮೇಯರ್ ಮುತ್ತಣ್ಣದಲ್ಲಿ ಅಣ್ಣವರು ಸ್ವಲ್ಪವಷ್ಟೇ ನಮ್ಮ ನಗರದ ಸ್ಲಾಂಗ್ ನ ಯೂಸ್ ಮಾಡಿದ್ರು. ಹೊಸ ಹೆಸರು ಬಿಡು ಅಂತ ಅನ್ನೋದನ್ನೆಲ್ಲ ಈ ತರದ್ನೆಲ್ಲ ಕೇಳ್ಕೊಂಡಿದ್ದೆ. ಆಮೇಲೆ ಅದ್ರಲ್ಲಿ ನನ್ಗಿನ್ನೂ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಎಲ್ಲ ದೇವ್ರ ಕೊಟ್ಟಿದ್ದ ಆಶೀರ್ವಾದ ಏನೋ ಗೊತ್ತಿಲ್ಲ, ನಮ್ ತಾಯಿ ಬಂದು ಕೊಳ್ಳೇಗಾಲ, ನಮ್ ತಂದೆ ಬಂದು ಮಳವಳ್ಳಿ. ಅವಾಗ ನಾನು ಅಜ್ಜಿ ಮನೆಗೆ ಅಂತ ರಜಕ್ಕೆಲ್ಲ ಹೋಗ್ತಾ ಇದ್ನಲ್ಲ, ಅಲ್ಲಿ ಭಾಷೆನೇ ಮಾತಾಡೋದು ಬೇರೆ ತರ ಇದ್ದಿದ್ದ ಕೂಡ ಕುಸೆ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ತಾರೆ ನಮ್ನ. ಅದನ್ನೆಲ್ಲ ಇಟ್ಕೊಂಡು ಇವತ್ತಿಗೂ ಕೂಡ ಕೊಳ್ಳೇಗಾಲದಲ್ಲಿ ನಿಮ್ಗೆ ತಮಿಳ್ನಾಡು ಫ್ಲೇವರ್ ಬರುತ್ತೆ. ಬೇಕಾದ್ರೆ ಒಂದು ಕಾಫಿ ನೋಡಿ ಏನೋ ನೋಡಿ, ಆ ತಮಿಳ್ನಾಡು ಫ್ಲೇವರ್ ಅಂದ್ರೆ ಹತ್ರ ಅಲ್ವಾ, ಬಾರ್ಡರ್ ಹತ್ರ ಅಲ್ವಾ, ಆ ನೇಟಿವಿಟಿ ಸ್ವಲ್ಪ ಹತ್ರಕ್ಕಿದೆ ಕೊಳ್ಳೇಗಾಲಕ್ಕೆ. ಇದರಿಂದ ನಮ್ಗೆ ಈಸಿ ಆಯ್ತು. ಅದಾದ್ಮೇಲೆ ಕತೆ ಎಲ್ಲ ಓಕೆ ಆದ್ಮೇಲೆ ತುಂಬಾ ಬೇರೆ ಗಾಂಧಿನಗರದಲ್ಲಿ ಏನು ಒಂದು ಟಾಕ್ ಇತ್ತಂತ ನನಗೂ ಗೊತ್ತಿರ್ಲಿಲ್ಲ. ಎಕ್ಸ್ಕ್ಯೂಸ್ ಮೀ ಏನೋ ಹಂಗೆ ಹಿಂಗೆ ಏನೋ ಇಟ್ಟಾಗ್ಬಿಡ್ತು, ಕರಿಯನ್ನು ಕೂಡ ಹಂಗೆ ಹಿಂಗೆ ಇಟ್ಟಾಗ್ಬಿಡ್ತು. ಈಗ ಹೋಗ್ಬಿಟ್ಟು ಅವ್ರಿಗೆ ಕತೆ ಹೇಳ್ಬಿಟ್ಟು ವಾಪಸ್ ಬರ್ಲಿ, ಆಮೇಲೆ ಇರೋದು ಮಜಾ ಅಂತ ಅಂದ್ಬಿಟ್ಟು ಎಲ್ಲ ಆಡ್ಕಂತಿದ್ರಂತೆ. ನಿಜ ಸುಳ್ಳ ಗೊತ್ತಿಲ್ಲ, ಆದ್ರೆ ಇದು ನನಗೆ ವಿಷಯ ಬಂದಿತ್ತು. ಸರಿ, ಯಾವಾಗ ವರ್ಧಪ್ಪಣ್ಣವರು ಕತೆ ಓಕೆ ಅಂತಂದ್ರು, ಡೇಟ್ ಎಲ್ಲ ಫಿಕ್ಸ್ ಆಗೋಯ್ತು, ಶೂಟಿಂಗ್ ಸ್ಟಾರ್ಟ್ ಅಂತ. ಆವಾಗ ಒಂದು ಖುಷಿ ಆಗಿದೆ ಏನು ಅಂತಂದ್ರೆ, ನಾನು ಎಲ್ಲೋ ಬಂದು ಒಂದು ಶಿವಣ್ಣನ ಸಿನಿಮಾಗೆ ಡೈಲಾಗ್ ಬರೆಯೋದು ಅಂದ್ರೆ ನಾನು ದೊಡ್ಡ ಅದೃಷ್ಟ. ಅದ್ರಲ್ಲಿ ಅವ್ರು ಕತೆ ಹೇಳಿರೋದ್ರಿಂದ ನನಗೆ ಇನ್ನೂ ಪುಣ್ಯ, ಯಾಕಂದ್ರೆ ಇನ್ನೂ ದೊಡ್ಡ ಅದೃಷ್ಟ ನನಗೆ. ಆಗ ಟೈಲಿ ಎಲ್ರಿಗೂ ಕೂಡ, ಶಿವಣ್ಣ ಅವ್ರಿಗಾಗ್ಲಿ ಮತ್ತೆ ನಮ್ಮ ಪ್ರೇಮ್ ಅವ್ರಿಗಾಗ್ಲಿ ಎಲ್ರಿಗೂ ಕೈ ಮುಗ್ದೆ. ಯಾಕೆಂತಂದ್ರೆ ನನ್ಗೆ ಇಂತರ ಗುಂಡ್ರಿಸಿ ನನ್ಗೆ ಈ ತರ ಒಂದೊಂದು ಅವಕಾಶ ಕೊಟ್ರಲ್ಲ, ಅದು ನಂದು ಅದೃಷ್ಟ ಸರ್, ನಮ್ ಪುಣ್ಯ, ನಾನು ಜನ್ಮ ಇರೋವರೆಗೂ ಮರೆಯಲ್ಲ ಅಂತ ಅಲ್ಲಿಂದ ಎದ್ದೆಲ್ಲ ಈಚೆಗೆ ಬಂದು. ಅಲ್ಲಿಂದ ಆಚೆಗೆ ಮಿಕ್ಕಿದ ಕ್ಯಾರೆಕ್ಟರ್ಗಳೆಲ್ಲ ಸೆಲೆಕ್ಟ್ ಅಲ್ವಾ. ಮೈನ್ ಆಗಿ ತಾಯಿ ಕ್ಯಾರೆಕ್ಟರ್. ಹೌದು, ತಾಯಿ ಮಗನ್ ಅಮ್ಮನ್ ಸೆಂಟಿಮೆಂಟ್ ಇಟ್ಟಿರೋದ್ರಿಂದ ಈಗ ತಾಯಿನ ಯಾರು ಸೆಲೆಕ್ಟ್ ಮಾಡ್ಬೇಕು ಅಂತಂದಾಗ ನಮ್ಗೆ ಒಂದೇ ಫಿಕ್ಸ್ ಸರ್, ಇನ್ನೇನು ಇಲ್ಲ, ಇಂತ ಮುಂದೆ ಯೋಚನೆನೇ ಇಲ್ಲ. ಅರುಂಧತಿ ನಾವು ಇದಕ್ಕೆ ಪಕ್ಕ ಮೇಡಮ್ ಅವರು ಅದಕ್ಕೆ ಕ್ಯಾರೆಕ್ಟರ್ಗೆ ಪಕ್ಕ ಫಿಕ್ಸ್ ಆಗ್ತಾರೆ ಅಂತ ಅನ್ಕೊಂಡು ಮತ್ತೆ ಇಡೀ ಟೀಮ್ ಎಲ್ಲ ಅದನ್ನೇ ಅಂದ್ರು. ಸರಿ ಹೋಗ್ಬಿಟ್ಟು ಕತೆ ಹೇಳಿದ್ರು ಕೂಡ. ಕತೆ ಹೇಳಿದ ತಕ್ಷಣ ಅವರು ಫುಲ್ ಕತೆ ಎಲ್ಲ ಕೇಳಿ ಅವ್ರದ್ದು ಒಂಥರ ಅಷ್ಟೇ, ಅಂದ್ರೆ ಅವ್ರ ಕತೆ ಹೇಳುವಾಗ್ಲೇ ಬೇರೆ ತರನೇ ಇತ್ತು ಹೇಳಿ. ಫಸ್ಟ್ ಹಾಫ್ ಅವ್ರ ಮನೇಲಿ ಕುಂತ್ಕೊಂಡು ಕತೆ ಹೇಳಿದ್ರು. ಸೆಕೆಂಡ್ ಹಾಫ್ಗೆ ಏನಾಯ್ತು, ಅಲ್ಲಿಂದ ಶಂಕರ ಮಂದಿರ ರಂಗಶಂಕರ ಕಟ್ಟು ಆವಾಗ ತಾನು ಇನ್ನೂ ಪ್ರೊಸೀಸ್ ಆಗ್ತಾ ಇತ್ತು. ಅಲ್ಲೆಲ್ಲ ಕೆಲಸಗಳು ಅದು ಇದ್ರ ಮಧ್ಯೆ ಎಲ್ಲ ನೋಡ್ಕೊಬೇಕಾಯ್ತು. ಅರ್ಜೆಂಟ್ ಆಗಿ ಅಲ್ಲಿ ಹೋಗ್ಲೇಬೇಕಾಯ್ತು. ಇವ್ರು ಆ ರೈಟ್ರೆ ಒಂದ್ ಕೆಲಸ ಮಾಡಿ, ನೀವೇನು ತಲೆ ಕೆಡಿಸ್ಕೊಂಬಿಡಿ,
ನಾನು ನಿಮ್ಮ ಕಡೆ ನೋಡ್ತಿಲ್ಲ ಅನ್ನೋದಾಗ್ಲಿ ಏನು ತಲೆ ಕೆಡಿಸ್ಕೊಂಬಿಡಿ, ನೀವು ನನ್ನ ಪಕ್ಕ ಕುಂತ್ಕೊಳ್ಳಿ, ನಾನು ಡ್ರೈವಿಂಗ್ ಮಾಡ್ತೀನಿ, ಕತೆ ಹೇಳ್ತಾ ಇರಿ ಅಂತ ಅಂದ್ಬಿಟ್ಟು ಸೆಕೆಂಡ್ ಹಾಫ್ ಕಾರಲ್ಲಿ ಹೋಗಿ ಹೇಳಿ ಶುರು ಮಾಡ್ದು. ಕರೆಕ್ಟಾಗಿ ರಂಗಶಂಕರ ಬರೋಷ್ಟೊತ್ತು ಕರೆಕ್ಟಾಗಿ ಕ್ಲೈಮ್ಯಾಕ್ಸ್ ಮುಗೀತು. ಬ್ರೇಕ್ ಹಾಕಿ ನಿಲ್ಸಿದ್ರು. ಈಗ ನೋಡ್ಬಿಟ್ಟು ಏನು ಜನಗಳ ಕಣ್ಣಲ್ಲಿ ರಕ್ತ ಬರ್ಸ್ಬೇಕು ಅಂತಿದ್ರೆ ನೀವು ಅಂದ್ರೆ ಅವ್ರಿಗೆ ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ರು ಅಂತಂದ್ರೆ, ಇದನ್ನ ಹೋಗ್ಲಿ ಈ ಕ್ಯಾರೆಕ್ಟರ್ ನಾನು ಮಾಡಿ ತೂಗಿಸ್ತೀನ, ಈ ಕ್ಯಾರೆಕ್ಟರ್ ನನ್ನ ಕೈ ತೂಗಕ್ಕಾಗುತ್ತ ಅಂತ ಅಂದ್ಬಿಟ್ಟು ಹೇಳಿದ್ರು. ಮೇಡಮ್ ಅಯ್ಯೋ ಅಮ್ಮ, ನಿಮ್ಮನ್ನ ನೆನ್ಸ್ಕೊಂಡೆ ಪ್ರತಿ ಒಂದು ಸೀನು ಎಲ್ಲ ಕ್ರಿಯೇಟ್ ಮಾಡಿದ್ರು, ನೀವೇ ಮಾಡ್ಬೇಕು ಅಂತಂದಾಗ ಅವರು ಸರಿ ಮಾಡೋಣ ಬಿಡಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಶುರುವಾಯ್ತು ಸರ್. ಅದಾದ್ಮೇಲೆ ಬೇರೆ ಆರ್ಟಿಸ್ಟ್ಗಳು ಹೆಂಗಂತಾರೆ, ಪ್ರೇಮ್ ಸರ್ ಮಾತ್ರ ಇನ್ನೂ 2 ದಿವಸ ಶೂಟಿಂಗ್ ಲೇಟ್ ಆದ್ರೂ ಪರವಾಗಿಲ್ಲ, ಆದರೆ ನಮ್ಗೆ ಏನ್ ಅನ್ಕೊಂಡಿರ್ತೀವಿ, ಏನ್ ಫೀಲ್ ಮಾಡಿರ್ತೀವಿ, ಅದಕ್ಕೆ ಪಕ್ಕಾ ಕ್ಯಾರೆಕ್ಟರ್ಗಳು ಇಂತಿಂತವ್ರೆ ಫಿಕ್ಸ್ ಆಗ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು, ಆ ಕ್ಯಾರೆಕ್ಟರ್ ಹೊಂದ್ಕೊಳ್ಳೋತವ್ರೆ ಬೇಕು, ಇನ್ನೂ 2 ದಿವಸ ಲೇಟ್ ಆದ್ರೂ ಚಿಂತೆ ಇಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಇದ್ರ ಮಧ್ಯದಲ್ಲಿ ಏನಾಗಿತ್ತು ಅಂತಂದ್ರೆ, ಎಕ್ಸ್ಕ್ಯೂಸ್ ಮೀಲಿ ಪವಿತ್ರ ಲೋಕೇಶ್ ಅವ್ರು ಮಾಡಿದ್ರು. ಅವಾಗ ಹೇಳ್ತಾ ಇದ್ರು, ಅದಕ್ಕೂ ಬಿಫೋರು ನಮ್ಮ ಆದಿ ಲೋಕೇಶ್ ಬೇರೆ ಸಿನಿಮಾಗಳೆಲ್ಲ ಮಾಡಿದ್ರು. ಅವಾಗ ಪ್ರೇಮ್ ಸರ್ ಹೇಳ್ತಾ ಇದ್ರು, ನನ್ನ ತಮ್ಮನೂ ಒಬ್ಬ ಇದ್ದಾನೆ, ಅವ್ನು ಏನಾರು ಮಾಡ್ಬೇಕು ಅಂತ ಹೇಳಿದಾಗ, ಆವಾಗ ಆ ಕ್ಯಾರೆಕ್ಟರ್ನ ಸರ್ ಅವ್ರಿಗೆ ಆದಿ ಲೋಕೇಶ್ಗೆ ಮಾಡಿಸಿದ್ರು ಚೆನ್ನಾಗಿರುತ್ತೆ ಅಂತ ಎಲ್ಲ ಫಿಕ್ಸ್ ಆಯ್ತು. ಅಲ್ಲಿಂದ ಆದಿ ಲೋಕೇಶ್ ಕ್ಯಾರೆಕ್ಟರ್ ಫಿಕ್ಸ್ ಆಯ್ತು. ಆಮೇಲೆ ಮೈಕೋ ನಾಗರಾಜ್ ಕರಿಯದಲ್ಲೇ ಮಾಡಿದ್ರು, ಯಾರು ಸಿದ್ದಣ್ಣ. ಅಲ್ಲಿಂದ ಒಂದೊಂದು ಕ್ಯಾರೆಕ್ಟರ್ ಇದಾಯ್ತು. ನೆಕ್ಸ್ಟ್ ಅಲ್ಲಿ ಅದಕ್ಕೆ ಬಿಫೋರೇ ನಾವು ಇವ್ರಿಗೆ ಅಂದ್ರೆ ಎಷ್ಟು ಪರ್ಫೆಕ್ಟ್ ಆಗಿದ್ದು ಅಂತಂದ್ರೆ, ಪ್ರೇಮ್ ಸಾರು ಕತೆ ಎಲ್ಲ ರೆಡಿ ಮಾಡಕ್ ಮುಂಚೆನೆ ಸಾಂಗ್ಗಳು ಆಲ್ರೆಡಿ ಗುರುಕಿರಣ್ ಅವ್ರ ಹತ್ರ ಕುಂತ್ಕೊಂಡ್ಬಿಟ್ಟಿದ್ವು. ಕಂಪೋಸಿಂಗ್ ತರನೇ ಆಗ್ಬಿಟ್ಟಿದೆ ಎಲ್ಲ ಇದರ. ಆಮೇಲೆ ಏನು ಲಿರಿಕು ನಾನೇ ಬರ್ಬಿಡ್ತೀನಿ ಅಂತಂದ್ರು, ಬರೀರಿ ಅಂತ ಆ ಸಾಂಗು ಪ್ರೇಮ್ ಸಾರೇ ಬರ್ದು. ಪ್ರತಿ ಒಂದೊಂದು ಲೈನು ಕೂಡ ತುಂಬಾ ಸೂಪರ್ ಆಗಿ ಬರೆದ್ರು. ಹೌದು. ಆಮೇಲೆ ಜೋಗಿ ರಿಲೀಸ್ ಆದ್ಮೇಲೆ ಅದೊಂದು ವಿಷಯ ಕೇಳ್ಪಟ್ರು. ಆಮೇಲೆ ಏನು ಅಂತಂದ್ರೆ, ಇವರು ರಾಮಪ್ರಸಾದ್ ಅವರೇ ಓಪನ್ ಆಗಿ ಹೇಳಿದ್ರು, ನನಗೆ ಸಿನಿಮಾಗೆ ಹಾಕಿರೋ ಬಡ್ಜೆಟ್ ಬರೀ ಆಡಿಯೋದಲ್ಲೇ ಬಂದಿದೆ, ನನಗೆ ಸಾಕು, ತುಂಬಾ ನನ್ಗೆ ಅಷ್ಟು ಸಾಕು ಅಂತ ಅನ್ನೋ ಥರನೇ ಹೇಳಿದ್ರಂತೆ. ಅಂದ್ರೆ ಆ ಕಾಲಕ್ಕೆ ಅವರು ನಮಗೆ ಸಿನಿಮಾ ಬಂದು ಅಮ್ಮಮ್ಮ ಅಂದ್ರೆ ಆ ಕಾಲಕ್ಕೆ 1.5 ಇಂದ 2 ಕೋಟಿ ಏನೋ ಖರ್ಚಾಗಿತ್ತು ಬಡ್ಜೆಟ್. ಬಟ್ ಆಡಿಯೋದಲ್ಲೇ ಬಂದ್ಬಿಡ್ತು ಅಂತಂದ್ರೆ, ಈಗಾದ್ರೂ ಯೂಟ್ಯೂಬ್ ಅದು ಇದು ಅಂತೆಲ್ಲ ಇದೆ. ಅಷ್ಟು ತುಂಬಾ ರಶ್ಗಳಿತ್ತಂತೆ. ಬರೀ ಕ್ಯಾಸೆಟ್ ಆರ್ಡರ್ಗಳೇ ಅವ್ರು ಕಳ್ಸೋಷ್ಟಕ್ಕೆ ಸಾಕಾಗ್ತಿತ್ತಂತೆ. ಅದ್ರ ನೆನಪು ಏನು ಅಂತಂದ್ರೆ, ಜೋಗಿನ ತಕ್ಷಣ ಬಂದ ತಕ್ಷಣ ನಾನು ಅಪ್ ಟು ಫಸ್ಟ್ ಶಾರ್ಟ್ ಇಂದ ಹಿಡಿದು, ಫಸ್ಟ್ ಶಾರ್ಟ್ ಅಲ್ಲಿ ಅಣ್ಣವ್ರು ಬಂದು ಇದು ಬಾಗಿನ ಕೊಡ್ತಾರಲ್ಲ, ಆ ಬಾಗಿನ ಕೊಡವಾಗ್ಲೇ ಅನ್ಕೊಂಡೆ ಏನೋ ಒಂದು ಇದು ಪಕ್ಕ ಬೇರೆ ತರನೇ ಆಗುತ್ತೆ ಅನ್ನೋದು ಒಂದು ಫೀಲ್ ಒಂದಿತ್ತು 100%. ಅಲ್ಲಿಂದ ಆಚೆಗೆ ಶುರುವಾಯ್ತು ಸರ್. ಶೂಟಿಂಗ್ ಅಲ್ಲಿ ಪ್ರತಿ ದಿವಸದ್ದು ಏನ್ ನಡೀತದೆ ಅಂತ, ಏನೇನ್ ನಡೀತು ಅಂತ ಅನ್ನೋದು ಇವಾಗ ಕೂಡ ಇನ್ನೂ ಅಚ್ಚು ಅಳಿಯದೆ ಹಂಗೆ ನಿಂತಿದೆ ನನ್ನ ತಲೆ. ಜೋಗಿಲಿ ಯಾವ ಟೈಮಲ್ಲಿ ಏನಾಯ್ತು ಅನ್ನೋದು ಬೇಕಾದ್ರೂ ಹೇಳ್ತೀನಿ, ಆ ತರ ಇದೆ. ಅಷ್ಟು ನೆನಪುಗಳಿದೆ. ಏನಿದೆ ಸೆಟ್ ಅಲ್ಲಿ ಮರೆಯಕ್ಕೆ ಆಗಲ್ಲ ಅನ್ನುವಂಥದ್ದು ಯಾವ್ದಾದ್ರು ಒಂದು ನಿಮ್ಗೆ ತುಂಬಾ ಮರೆಯಕ್ಕೆ ಆಗಲ್ಲ ಅಂತ ಅನ್ನೋದು ಕ್ಲೈಮ್ಯಾಕ್ಸ್ ಅಲ್ಲಿ. ಅಂದ್ರೆ ಪ್ರೇಮ್ ಸಾರು ಅವ್ರಿಗೆ ಏನು ವಿಜುವಲ್ ಯೋಚನೆ ಮಾಡಿರ್ತಾರೆ ಅದು ಬೇಕು, ಆ ತರನೇ ಅವ್ರ ವರ್ಕಿಂಗ್ ಸ್ಟೈಲೇ ಹಂಗೆ. ಸರಿ, ಅದು ಇದಿದೆಯಲ್ಲ ಬಾಡಿನ ಸತ್ತೋಗಿರ್ತಾರಲ್ಲ, ಸತ್ ಮೇಲೆ ಕರೆಂಟ್ ಕೊಡ್ಬೇಕಲ್ಲ ಒಳಗಡೆಗೆ. ಅವ್ರಿಗೆ ಏನು ಅಂತಂದ್ರೆ ಶಾರ್ಟಿಂಗ್ ಇಟ್ಬಿಟ್ಟವ್ರೆ. ಇಟ್ಮೇಲೆ ಏನು ಅಂತಂದ್ರೆ ಫುಲ್ ಡೋರ್ ಕ್ಲೋಸ್ ಆಗೋವರೆಗೂ ತಾಯಿ ಫೇಸೇ ಕಾಣ್ಬೇಕು. ಹೆಂಗೆ ಇದು? ಆಮೇಲೆ ಅದು ಏನು ಅಂತಂದ್ರೆ ಅವ್ನು ಬೇರೆ ಎದುರಿಸ್ತಾನೆ, ಸಾರ್ ಒಂದು ಸರಿ ಲಾಕ್ನ ಸ್ವಲ್ಪ ಲೈಟ್ ಆಗಿ ಬಿಟ್ಬಿಟ್ರು ಎಳ್ಕೊಂಡು ಹೋಗ್ಬಿಡುತ್ತೆ ಸರ್ ಅಂತ. ನಾವು ಯಾರು ಏನ ಇದು ಮಾಡೋನು ಇದ್ರೊಳಗಡೆ ನಮ್ಗೆ ಅದೊಂದು ಭಯ. ಆದಂಗಾಗ್ಲಿ ಏನಾದ್ರು ಮಾಡಿ ಕೇಳಿ ಅಕಸ್ಮಾತ್ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ಚೀಟ್ ಮಾಡ್ಕೊಳ್ಳೋಣ ಅನ್ನೋ ತರ ಅಂದ್ರು. ಯಾರು? ಪ್ರೇಮ್ ಸಾರು. ಅವಾಗೆ ಆಮೇಲೆ ಎಲ್ಲ ಹೋಗಿ ಕುಂತ್ಕೊಂಡು ಕೇಳ್ದೆ, ಮೇಡಮ್ ಈ ತರ ಇದೆಯಂತ ಶಾರ್ಟು, ನಿಮ್ಗೆ ಓಕೆನಾ? ಒಂದೇ ಮಾತಂದ್ರು, ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ. ಆಲ್ರೆಡಿ ಯಮನ ಹತ್ರಕ್ಕೆ ಹೋಗ್ಬಿಟ್ಟೆ ಬಂದಿದ್ದೀನಿ ಬಿಡ್ರಿ, ಅದೆಲ್ಲ ಏನು ನಾನು ಮಾಡ್ತೀನಿ ಅಂತ ಹೋಗಿ ಸೀದಾ ಮಲ್ಗೆ ಬಿಟ್ರು ಸರ್. ಆಮೇಲೆ ಪ್ರತಿ ಶಾರ್ಟ್ ಅಂತೂ ಇಡೋವಾಗ ಬರೆಯೋಕೆ ಆಗಲ್ಲ. ಫಸ್ಟ್ ಇವ್ನು ನೋಡೋದ ಕ್ಯಾಮ್ರಾಮನ್ ನೋಡೋದ, ಇವ್ನು ನೋಡೋದ ಅವನು 1 ಸೆಕೆಂಡ್ ಅಷ್ಟು ಟೈಟಾಗಿ ಹಿಡಿದಿಟ್ಟವನು, ಯಾರು ಆ ಎಣ ತಳ್ಳವನು. ಆಮೇಲೆ ಅಲ್ಲಿವರೆಗೂ ಹೋದ ತಕ್ಷಣ ಆಮೇಲೆ ಅಲ್ಲಿ ಕಟ್ಟಾಯ್ತು. ಆಮೇಲೆ ಹಿಂದಕ್ಕೆ ಪುನಃ ಹಿಂಗೆ ಹೇಳ್ಕೊಂಡ ಅವನು. ಅಲ್ಲಿ ತುಂಬಾ ಉಸಿರು ಬಿಟ್ಟಿದ್ದ ಅದೊಂದು ಜಾಗದಲ್ಲಿ. ತುಂಬಾ ಭಯ ಆಯ್ತು ಸರ್. ಒಂದು ಸ್ವಲ್ಪ ಕಮ್ಮಿ ಆದ್ರೂ ಲಪ್ ಅಂತ ಹೋಗ್ಬಿಡುತ್ತಲ್ಲ, ಅದು ಹೇಳ್ಕೊಂಡು ಹೋಗ್ಬಿಡುತ್ತೆ. ಟ್ರಾಕ್ನ ಹಿಡಿದು ಅದೊಂದು ಮಾತ್ರ ಅದ್ಭುತ ಸರ್. ಅದಾದ್ಮೇಲೆ ಅದಕ್ಕೆ ಬಿಫೋರ್ ಇವನು ಮಾದೇಶನ್ ಕ್ಯಾರೆಕ್ಟರ್ ಶಿವಣ್ಣ ಹೂವ ತರಕ್ ಹೋಗ್ತಾರಲ್ಲ, ಹೂವ ತರಕ್ ಹೋದಾಗ ಅವನು ಬಂದು ಮುಗ್ರಿಸ್ ಬೀಳ್ಬೇಕು. ಮುಗ್ರಿಸ್ ಬಿದ್ರೆ ಶಿವಣ್ಣ ಏನ್ ಮಾಡಿದ್ರು, ಶಿವಣ್ಣ ನೋಡ್ಬಿಟ್ಟು ಪ್ರೇಮ್ ಅವ್ರಿಗೆ ಹೇಳಿದ್ರು, ಪ್ರೇಮ್ ಅವ್ರೆ ನಾನು ಅಲ್ಲಿಂದ ಓಡ್ ಬರ್ತೀನಲ್ಲ, ಮುಗ್ರಿಸ್ ಬೀಳ್ತೀನಿ, ಅಲ್ಲಿ ನೀರ್ ಇದೆಯಲ್ಲ ಆ ನೀರ್ಗೆ ಮಕ್ಕ ಕೊಡ್ತೀನಿ ಸಾರ್.
ಆ ಸ್ಮಶಾನದಲ್ಲಿ ಬಿದ್ದಿದ್ದ ಗಲೀಜ್ ನೀರ್ಗೆ ಮಕ್ಕ ಕೊಟ್ರು ಸರ್. ಅದ್ ಮರೆಯಕ್ಕಾಗಲ್ಲ, ಮರೆಯಕ್ಕಾಗಲ್ಲ ಸರ್. ಅಲ್ಲೇ ಬಿದ್ದಿದ್ದು ಎಷ್ಟು ನ್ಯಾಯ ಅದು ಸರ್. ವಸ್ತು ನಾವು ಮಾಡಿಲ್ಲ, ಅದಕ್ಕೆ ಬಿದ್ರು. ಅಂದ್ರೆ ನಮ್ಗೆ ಶಿವಣ್ಣ ನೋಡ್ಬಿಟ್ಟು ಆವಾಗ ನನ್ಗೆ ಅಯ್ಯಪ್ಪ ಈ ತರ ಡೆಡಿಕೇಟೆಡ್ ಯಾರು ನೋಡಿಲ್ಲ ಅಂತ ನನ್ಗನ್ನಿಸ್ತು ಆ ಟೈಮಲ್ಲಿ. ನನ್ಗನ್ಸಿತ್ತು, ಬೇರೆಯವ್ರ ಅನುಭವಕ್ಕೆ ಏನೋ ಗೊತ್ತಿಲ್ಲ. ನನ್ಗೆ ತುಂಬಾನೇ ಬಂದ್ ನಂಗೆ ಬಿದ್ದು ಹಂಗೆ ಎದ್ರು. ಹೆಂಗೆ ಅದು ಒಂದೇ ಶಾಟಲ್ಲಿ ಓಕೆ ಆಗೋಯ್ತು. ಅದೊಂದು ಖುಷಿ. ಆಮೇಲೆ ಕೊನೆಗೆ ಅವ್ರ ಅಮ್ಮನೇ ಸತ್ತಿದ್ದು, ನಾನೇ ಹೋಗಿ ಇದ್ ಮಾಡಿದ್ದೀನಿ ಅಂತಂದು ಗೊತ್ತಾಗುತ್ತಲ್ಲ. ಆವಾಗ ಫುಲ್ ಒಂದು ರೌಂಡ್ ಟ್ರಾಲಿ ಹಾಕಿ 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 ಇದ್ ಮಾಡ್ತಿರ್ತೀವಿ. ಲಾಸ್ಟ್ ಅಲ್ಲಿ ಅವಾ 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 ಅಂತ ಜೋರ ಕೂಕಂಬೇಕು. ಅಯ್ಯೋ ಹೆಂಗೆ ಅಂತಂದ್ರೆ ಅದನ್ನ ಹಾಕಿದೀವಲ್ಲ ಶಾರ್ಟ್ ನಲ್ಲಿ, ಅವ್ರು ಕೂಗ್ತಾವ್ರೆ ಅವಾ 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 ಅಂತ ಜೋರಾಗಿ ಒಂದು ಕೂಕದ್ರಲ್ಲ ಸಾರ್, ಅಲ್ಲಿ ಡೆಡ್ ಬಾಡಿ ತಕೊಂಬರ್ತಾವ್ರೆ ಬೇರೆ ಬೇರೆಯವ್ರು. ಅವರೇ ಸಣ್ಣಾಗಿ ನಿಂತ್ಕೊಂಡ್ಬಿಟ್ರು. ಅಂದ್ರೆ ನಮ್ಗೆ ಅಲ್ಲೇ ಫೀಲ್ ಬಂದ್ಬಿಡ್ತು, ಫುಲ್ ಬೇರೆ ತರನೇ ಆಗೋಯ್ತು. ಎಷ್ಟು ರಿಯಲಿಸ್ಟಿಕ್ ಮಾಡೋದು ಅಂತಂದ್ರೆ ಶಿವಣ್ಣ ಸೂಪರ್, ಅದ್ಭುತ. ಅದಂತೂ ಅದ್ಭುತ, ಅದನ್ನ ಮರೆಯಕ್ಕೆ ಚಾನ್ಸ್ ಇಲ್ಲ ಸರ್. ಫಸ್ಟ್ ಶಾರ್ಟ್ ತೆಗ್ದಿದ್ಯಾ? ಫಸ್ಟ್ ಶಾರ್ಟ್ ಜೋಗಿ ತೆಗ್ದಿದ್ ಯಾವ ಸೀನ್? ಫಸ್ಟ್ ಶಾರ್ಟ್ ತೆಗ್ದಿದ್ದು ಸಾಂಗ್ ಫಸ್ಟ್ ಯಾವ್ದು? ಅದು ಬೇಡವನು. ಫಸ್ಟ್ ಸಾಂಗ್ ಅದಾಯ್ತು. ಒಂದು ಶಾರ್ಟ್ ಆಗಿ ತಕೊಂಡು ಮಿಕ್ಕಿದ ಸಾಂಗ್ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತು ಸರ್. ಫಸ್ಟ್ ಶಾಟ್ ಬಂದು ಆಕ್ಚುಲಿ ಹೇಳಕ್ ಹೋಯ್ತು ಅಂದ್ರೆ ನಮ್ಮ ರಾಜ್ಕುಮಾರ್ ಅವರೇ ಪಾರ್ವತಮ್ಮನವ್ರದ್ದೆ ಫಸ್ಟ್ ಶಾಟ್ ಲೆಕ್ಕನೇ ಆಗ್ತಾನೆ. ಲೆಕ್ಕ ಅದು ಸಿನಿಮಾ ಟೈಟ್ಲ್ ಅಲ್ಲಿ ಬರುತ್ತೆ. ಹೌದು ಹೌದು. ಅದಾದ್ಮೇಲೆ ಬೇರೆ. ಹೌದು ಹೌದು. ಸರ್ ನಿಮಗೆ ಏನೇನೆಲ್ಲ ಚಾಲೆಂಜಸ್ ಇತ್ತು? ಬಟ್ ನಿಮಗೆ ನೀವ್ ಹೇಳ್ದಂಗೆ ನಿಮ್ದೇ ಭಾಷೆ ಆಗಿದ್ರಿಂದ ನಿಮಗೆ ಒಂದು ಆ ಕಥೆಯ ಒಳಕ್ಕೆ ಇಳಿದು ಡೈಲಾಗ್ ಅನ್ನ ಬರೆಯೋದು ಒಂದು ಲೆವೆಲ್ ಸಲೀಸಾಗಿತ್ತು. ಬಟ್ ಆದ್ರೂ ಅಪಾರ್ಟ್ ಫ್ರಮ್ ದಿಸ್ ಒಬ್ಬ ದೊಡ್ಡ ಸ್ಟಾರ್ ನಟನಿಗೆ ಡೈಲಾಗ್ ಬರೆಯುವಾಗ ಆಫ್ಕೋರ್ಸ್ ಒಂದು ಚಾಲೆಂಜ್ ಇರುತ್ತೆ. ನೀವು ಹಿಂದೆ ಮಾಡಿದ್ದೆಲ್ಲ ಹೆಚ್ಚು ಕಮ್ಮಿ ಹೊಸಬ್ರು ಸಿನಿಮಾಗಳೇ, ಹಾಗಾಗಿ ಇದು ಆ ಲೆಕ್ಕಾಚಾರದಲ್ಲಿ ಇದು ದೊಡ್ಡ ಸಿನಿಮಾ, ತುಂಬಾ ದೊಡ್ಡ ಸಿನಿಮಾ ನನಗೆ. ಅವಾಗ ರೈಟಿಂಗ್ ಅಂತ ಕೂತಾಗ ನಿಮಗೆ ತಲೆಯಲ್ಲಿ ಏನ್ ಥಾಟ್ಸ್ ಗಳು ಬರ್ತಿತ್ತು? ಅಂದ್ರೆ ಒಬ್ಬ ದೊಡ್ಡ ಸ್ಟಾರ್ಗೆ ನಾನು ಡೈಲಾಗ್ ಬರಿತಾ ಇದ್ದೀನಿ, ಆ ಬೆಟರ್ಮೆಂಟ್ ಇನ್ ಬರೆಯುವಾಗ ಹಿಂಗೇನೋ ಮಾಡ್ಬೋದು ಹಂಗೇನೋ ಮಾಡ್ಬೋದು ಅನ್ನೋದ್ಕಿಂತ ಪ್ರೇಮ್ ಅವರು ಸಾಯಿ ನೀನ್ ಆ ಕಡೆನೇ ಆದ್ರಿಂದ ಸ್ವಲ್ಪ ನೇಟಿವಿಟಿಗೆ ಏನೇನ್ ಬರುತ್ತೆ ಅದಕ್ಕೆಲ್ಲ ಕೊಡು, ನನ್ಗೆ ಬರ್ದ್ಬಿಟ್ಟು ಹೇಳು ಅಂತನ್ನೋರು. ಆವಾಗ ನಾನು ನಮ್ಮ ಮುಡಿಗುಂಡದ ಕೊಳ್ಳೆಗಾಲದ ಪಕ್ಕ ಮುಡಿಗುಂಡ ಅಂತಿದೆ, ಆ ಮುಡಿಗುಂಡದಲ್ಲಿ ನಮ್ಮ ಅಜ್ಜಿ ಒಬ್ರು ಇದ್ರು. ನಮ್ಮ ತಾತನ್ಗೆ ಎಡೆ ಇಕ್ಕವ್ರು. ಆದ್ರೆ ನಮ್ಮ ತಾಯಿ ನಮ್ಮ ಅಪ್ಪ ಇಬ್ರು ಕರ್ಕೊಂಡು ಹೋಗೋರು ನನ್ನ. ಅಲ್ಲಿ ಎಡೆ ಇಡ್ತಿರ್ತಕ್ಕಂಥ ಪ್ರೋಗ್ರಾಮ್ಗಳನ್ನೆಲ್ಲ ನೋಡಿರ್ಬೇಕು ನೀವು ಆ ಸೀನಲ್ಲಿ. ಆ ಎಡೆ ಇಕ್ಕವಾಗ ಅಲ್ಲಿ ದಾಸಪ್ತರ್ ಕರ್ಸಾರ, ಅವರೇ ಜೋಗಪ್ತರು. ಅವ್ರು ಬಂದು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಬಾಗ್ಲ ಹಾಕೊಂಡು ಹಂಗೆ ಹೇಳೋರು. ಆದ್ರೆ ಅದನ್ನ ಪ್ರಸಾದ ಹಂಗೆ ಇಡ್ತಿರ್ಬೇಕಾದ್ರೆ ಅವ್ರ ಹೆಸರನ್ನೆಲ್ಲ ಕೂಗ್ಬಿಟ್ಟು ನಿಮ್ಮ ಮೊಮ್ಮಕ್ಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಅರಸ್ರಪ್ಪೋ ಏನೋ ಮನ್ಸಲ್ಲಿ ಏನು ಇಟ್ಕೊಂಬೇಡ ಅಂತ ಅಂದ್ಬಿಟ್ಟು ಕೂಗ್ಕಟ್ಬಿಡೋರು ಅವ್ರು. ಅದನ್ನ ಮನ್ಸಲ್ಲಿ ಇಟ್ಕೊಂಡಿದ್ದೆ. ಸರ್ ಈ ತರ ನಡೆದಿತ್ತು, ಈ ತರ ಬರ್ಲಿನ ಇರ್ಲಿ, ಸೂಪರ್ ಆಗಿದೆ ಇರ್ಲಿ, ಈ ತರದೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದು ಪ್ರೇಮ್ ಸರ್. ಆಮೇಲೆ ಅದು ಬಿಟ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಇದು ಕ್ಲೈಮ್ಯಾಕ್ಸ್ ಹತ್ರ ಈಗ ಬಿಡ್ಡಿನ್ ಮಾಡ್ರಾದ್ಮೇಲೆ ಇವರು ದೇವಸ್ಥಾನಕ್ಕೆ ಹೋಗ್ಬೇಕು ಮಾಮೂಲಿಗೆ. ಇವರು ರೌಡಿಸಮ್ ಗ್ಯಾಂಗ್ ಎಲ್ಲ, ಶಿವಣ್ಣ ಮತ್ತೆ ಇವ್ರ ಗ್ಯಾಂಗ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು. ಆ ಸೀನು ಹೇಳಿದ್ವು ಶಿವಣ್ಣ ಏನ್ ಮಾಡಿದ್ರು, ಅಲ್ಲಿ ನಿಂತ್ಕೊಂಡು ಸಾಯಿ ಕಾರಲ್ಲಿ ಸುಮ್ಮನೆ ಹೋಗೋಕ್ಕಿಂತ ಅಲ್ಲಿ ಏನಾದ್ರು ಒಂದು ಡೈಲಾಗ್ ಹೇಳಿಸ್ಬೋದು ನೋಡು, ಯೋಚನೆ ಮಾಡು ಬರಿ. ಇಲ್ಲ ಅಂತಂದ್ರೆ ಏನಾದ್ರು ಬರ್ದ್ಬಿಟ್ಟು ನನ್ಗೆ ಇಲ್ಲ ಅಣ್ಣ ನಾನು ಬರಿತೀನಿ ಹೇಳ್ತೀನಿ, ಅದು ಪ್ರೇಮ್ ಸಾರ್ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಅಂತಂದ್ರೆ ಸರಿ. ಅಲ್ಲೇನಾಗುತ್ತೆ, ಬಿಡ್ಡನ್ ಮಾಡ್ರಾದ್ಮೇಲೆ ಇಲ್ಲಿ ಕಾರಲ್ಲಿ ಕುಂತ್ಕೊಂಡ್ಬಂದು ಕಾರಲ್ಲಿ ಹೋಗ್ತಾ ಇರ್ತಾರೆ ಯಾರು, ಶಿವಣ್ಣನ ಕ್ಯಾರೆಕ್ಟ್ರು ಮತ್ತೆ ಶಿಷ್ಯ ಒಬ್ಬ ಹೇಳ್ತಾನೆ, ಅಣ್ಣ ಇದನ್ನೆಲ್ಲ ಮಾಡ್ಸಿರೋದು ಆ ಸಿದ್ದಣ್ಣನೇ ಅಂತಂತಾನೆ. ಅವ ನನ್ಗೆ ಅಣ್ಣ ಇದ್ದಂಗೆ, ಅವನು ಇದು ಮಾಡ್ಸಿರಕ್ ಸಾಧ್ಯವೇ ಇಲ್ಲ ಅಂತಂತಾನೆ. ಆವಾಗ ಶಿಷ್ಯ ಹೇಳ್ತಾನೆ, ಅಣ್ಣ ರೋಡಿಸಮ್ ಅಲ್ಲಿ ಅಣ್ಣ ತಮ್ಮ ಸಂಬಂಧ ಯಾವ್ದು ನಂಬಂಗಿಲ್ಲ ಅಂತಾನೆ. ಹಂಗಾದ್ರೆ ನಿನ್ನಂಗೆ ನಮ್ನೆ ನಾನು ಅಂದಾಗ ಅವರು ಎಲ್ಲ ಮಾದೇಶ್ವರ ಅಂತ ಅಂದ್ಬಿಟ್ಟು ಅವ್ರು ತಕೊಂಡ್ರು ನೀಟಾಗಿ ಎಲ್ಲ ನಮ್ಮ ಮನೆ ಬರ ಮಾದೇಶ್ವರ ಅಂತ ಅಂದ್ಬಿಟ್ಟು ಅಂತಾರ ಅಲ್ಲಿ ಕಟ್ ಆಗುತ್ತೆ. ಥಿಯೇಟರ್ ರಿಲೀಸ್ ಆದಾಗ ಮಾರ್ನಿಂಗ್ ಶೋಗೆ ಶಿವಣ್ಣನು ಬಂದಿದ್ರಲ್ಲ, ಈಗ ಅಂದ್ಬಿಟ್ರು ಸರ್ ಆ ಜಾಗದಲ್ಲಿ. ಆವಾಗ ತುಂಬಾ ಖುಷಿ ಆಗ್ಬಿಟ್ಟು ಅವರೇ ಕೂಕೊಂಡ್ರು, ನೋಡ್ದ ಮಾಡಬಲ್ಲಿ ಹೆಂಗೆ ಅವತ್ತು ಹೇಳಿದ್ ನಿನ್ಗೆ ಹೆಂಗೆ ನೋಡು ಅಂತ ಅಂದ್ಬಿಟ್ಟು ಅದೊಂದು ಖುಷಿ ಆಗುತ್ತೆ. ಆ ತರ ನಮ್ಗೆ ಕ್ಲಾಪ್ಸ್ಗಳು ಬೀಳಿದ ಇಂಥ ಜಾಗದಲ್ಲಿ ಬೀಳುತ್ತೆ ಅಂತ ನಾನು ಅನ್ಕೊಂಡಿದ್ನಲ್ಲ, ಆ ಜಾಗದಲ್ಲೆಲ್ಲ ಬೀಳಲಿಲ್ಲ. ಎಲ್ಲಿ ಬೇಕೋ ಯಾರಿಗೆ ಜನಗಳಿಗೆ ಆಡಿಯನ್ಸ್ಗೆ ಏನ್ ಇಷ್ಟ ಆಯ್ತೋ ಆ ಜಾಗದಲ್ಲಿ ಇದ್ ಮಾಡಿದ್ರು. 2004 ಸಿನಿಮಾ ಶೂಟಿಂಗ್ ಶುರುವಾಗಿದೆ, 2005 ರಿಲೀಸ್. ನನಗೆ 19 ಹೌದು, ನನಗೆ ನೆನಪಿದೆ. ನಾನು ಬೆಂಗಳೂರಿಗೆ ಬಂದಿದ್ದೆ ಆಲ್ರೆಡಿ. ನನಗೆ ಗೊತ್ತಿರೋರೇನೆ 10,000 ರೂಪಾಯಿ ಕೊಟ್ಟು ಬ್ಲ್ಯಾಕ್ ಟಿಕೆಟ್ ತಗೊಂಡು ಹೋಗಿದ್ವಿ.
ಇದೆ ನಿಜ ಇದೆ. ನಾನ್ ಕಂಡಿದ್ದು ಒಂದು ಟಿಕೆಟಿಗೆ 2,000 ರೂಪಾಯಿ ಬ್ಲಾಕ್ ಕೊಡ್ತಿತ್ತು. ನಾನು ಇವತ್ತು 1,500 ರೂಪಾಯಿ 2,000 ರೂಪಾಯಿ ಅನ್ನೋದು ದೊಡ್ಡದು ಅಂತ ಹೌದು 20 ವರ್ಷದ ಹಿಂದೆ ಲೆಕ್ಕ ಹಾಕೊಳ್ಳಿ. ಬ್ಲಾಕ್ ಟಿಕೆಟ್ 2,000 ರೂಪಾಯಿ ಓಡ್ತಿತ್ತು. ಆ ತರ ಕ್ರೇಜ್ ಜೋಗಿದ್ದು. ಸೊ ನಿಮಗೆ ಆ ರಿಲೀಸ್ ಸಂದರ್ಭದ ಅನುಭವಗಳು, ನೆನಪುಗಳು? ಆ ಬಿಡುಗಡೆ ಸಮಯದಲ್ಲಂತೂ ಒಂದು ತಿಂಗಳು ಸ್ವಿಚ್ ಆಫ್ ಮಾಡಿದ್ದೀನಿ ಫೋನ್ನ. ಯಾಕಂದ್ರೆ ಟಿಕೆಟ್ಗಳು ಯಾರು ಕೇಳಿದ್ರು ಟಿಕೆಟ್ಗಳು. ಯಾಕಂದ್ರೆ ಕಪಾಲಿ ಥಿಯೇಟರ್ ಅವರು ನಮ್ಗೆ ಸ್ವಲ್ಪ ಪರಿಚಯ ಆಗಿದ್ರು, ರಾಜು ಅಂತ ಒಬ್ರು ಇದ್ರು. ಅವ್ರನ್ನ ಹೋಗೋದು ಟಿಕೆಟ್ಗಳು ಕೇಳೋದು. ಅವ್ರು ಕೊಂಡ್ಕೊನೇಲೆ ಅಯ್ಯಯ್ಯ ಸ್ವಾಮಿ ನಮ್ಮ ಟಿಕೆಟ್ಗಳು ಕೇಳಕ್ ನೀವು ಹತ್ರನೇ ಬರ್ಬೇಡಿ ಅಂತ ರೇಂಜಿಗೆ ಶುರು ಆಗ್ಬಿಟ್ರು. ನಾನು ಎಷ್ಟು ಅಂತ ಕೇಳಲಿ ಅಂತ ಅನ್ಬಿಟ್ಟು ನಾನು ಟಿಕೆಟ್ಗಳಿಗೆ ನಾನು ಓದಾಡ್ಬಿಟ್ಟಿದ್ದೀನಿ ಸರ್. ಯಾರು ಕೇಳಿದ್ರು ರೀ ಏನ್ರಿ ನೀವು ಸುಮ್ನೆ ನಮ್ ಕೈಲಿ ಆಗಲ್ಲ ಅಂತ ಬೈಸ್ಕೊಂಡ್ ಬಂದಿದ್ದೀನಿ ನಮ್ಮ ಕಪಾಲಿ ರಾಜು ಹತ್ರ. ಈ ತರದೆಲ್ಲ ನಡೆದಿದೆ. ರಾಜ್ಕುಮಾರ್ ಅವ್ರನ್ನ ಯಾವಾಗ ಭೇಟಿ ಮಾಡಿದ್ರಿ ಮತ್ತೆ? ರಾಜ್ಕುಮಾರ್ ಅವ್ರು ಭೇಟಿ ಮಾಡಿದ್ದು ಈಗ PVR ಅಲ್ಲಿ ಶೋ ಹಾಕೋದು ರಾಜ್ಕುಮಾರ್ ಅವ್ರಿಗೆ ಮತ್ತೆ ರಜನಿಕಾಂತ್. ಕೋರಮಂಗಲ PVR ಅವಾಗ ಇದ್ದಿದ್ದು ಅದೊಂದೇ. ಸರಿ ಆವತ್ತೊಂದು ದಿವಸ ನಂದೇನೋ ಸ್ವಲ್ಪ ಬಿಸಿ ಇತ್ತು, ಕೆಲಸ ಏನೋ ಬಿಸಿ ಇತ್ತು. ನಾನು ಆ ಕಡೆ ಹೋಗಕ್ಕಾಗಿಲ್ಲ, ನಾನು ಕ್ಯಾಮ್ರಾಮನ್ ಇಬ್ರು ಹೋಗಕ್ಕಾಗಿರ್ಲಿಲ್ಲ. ಸರಿ ಸಿನಿಮಾ ನೋಡ್ತಾ ಮಿನಿಮಮ್ ಒಂದು 5 ನಿಮಿಷ ಹಂಗೆ ಕ್ಲೈಮ್ಯಾಕ್ಸ್ ಆಗ್ತಿದ್ದಂಗೆನೆ 5 ನಿಮಿಷ ಶಿವಣ್ಣನ ಹಂಗೆ ತಬ್ಬಿಡ್ಕೊಂಡ್ಬಿಟ್ರಂತೆ ರಾಜ್ಕುಮಾರ್ ಅವರು. ಅಂದ್ರೆ ಆ ಫೀಲಿಂಗ್ ಮತ್ತೆ ಆ ಹಗ್ಗಲ್ಲಿ ಮಧ್ಯ ಅಲ್ಲಿ ನೋಡಿರೋರು ಹೇಳಿದ್ರು. ಆ ಡೈಲಾಗ್ಗಳೆಲ್ಲ ಬರ್ತಿತ್ತಲ್ಲ, ರಜನಿಕಾಂತ್ಗೆ ತುಂಬಾ ಇಷ್ಟ ಆಯ್ತಂತ ಒಂದು ಡೈಲಾಗ್. ಏನು ಅಂತಂದ್ರೆ ಇವರು ತಾಯಿ ಬಾಡಿನ ತಗೊಂಡು ಹೋಗ್ತಾ ಇರ್ತಾರೆ, ಅಲ್ಲಿ ಒಂದ್ ಕಡೆ ಇಳಿಸ್ಬೇಕಾಗುತ್ತೆ. ಅವರು ಆ ತಮಟೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತ ಶಿವಣ್ಣ ಹೋಗ್ತಾರೆ. ಅದಾದ್ಮೇಲೆ ಹರಿಶ್ಚಂದ್ರ ಮಹಾರಾಜ್ ಕಿ ಜೈ ಅಂತ ಅಂದ್ಬಿಟ್ಟು ಒಂದು ಡೈಲಾಗ್ ಹೇಳ್ತಿದ್ದೆ. ಸೂಪರ್ ಆಗಿದೆ ಆ ಡೈಲಾಗು. ಅಂದ್ರೆ ನ್ಯಾಚುರಲ್ ಆಗಿ ಮಾಡೋರ 4 ಜನ ಅಂತ ರಜನಿಕಾಂತ್ ಹೇಳಿದ್ರಂತೆ. ಸರಿ ಅದಾದ್ಮೇಲೆ ಅಣ್ಣವರು ಸರಿ ಅವ್ರ ರೈಟರ್ನ ಒಂದ್ಸರಿ ಕರ್ಸ್ರಿ ಅಂತಂದಾಗ ಸರಿ ಅಷ್ಟರಲ್ಲಿ ನನ್ಗೆ ಅವರು ಮನೆಗೆ ಬಂದ್ಬಿಟ್ಟವ್ರೆ. ಬಂದು ಸರಿ ಆಮೇಲೆ ನಮ್ಗೆ ನಮ್ಮ ದಶಾವರ ಚಂದ್ರು ಅಂತ ಮ್ಯಾನೇಜರ್ ನೀವೆಲ್ಲ ಅಣ್ಣವ್ರ ಮನೆಗೆ ಬರ್ಬೇಕು ಅಂತ ಫೋನ್ ಮಾಡೋದು. ನಾನು ನೋಡಿ ಅದನ್ನೇ ಇದು ಮಾಡಿರೋದು. ಆವತ್ತು ಹೌದು, ಬೊಟ್ಟು ಗಿಟ್ಟು ಏನು ಇಟ್ಟಿರ್ಲಿಲ್ಲ. ಮಾಮೂಲಿ ನಾನು ಹಣೆ ಬೊಟ್ಟು ಇರ್ತಾ ಇತ್ತು. ಯಾವಾಗ ಕರೆದ್ರು ಬೇಗ ಬಂದ್ಬಿಡ್ಬೇಕು ಅಂದ್ರಲ್ಲ, ಎದ್ನೋ ಬಿದ್ನೋ ಅಂತ ನಾನು ಕ್ಯಾಮ್ರಾಮನ್ನು ಓಡ್ದು ಬಂದ್ವಿ. ಹೋಗೋಷ್ಟೊತ್ತು ಕರೆಕ್ಟ್ ಆಗಿ ರಜನಿಕಾಂತ್ ಅವ್ರ ಎಕ್ಸಿಟು. ಆಮೇಲೆ ನಾವೇನು ನಿಮ್ಗೆ ಸಿಗ್ಲಿಲ್ಲ. ಆಮೇಲೆ ಸೀದಾ ಒಳಗಡೆ ಹೋಗ್ತಿದ್ದಂಗೆ ಪಾರ್ವತಮ್ಮ ಅವರು ನೋಡಿದ್ರು, ಇವರೇ ರೈಟ್ರು ಅಂತ ಅನ್ಬಿಟ್ಟು ಅಂದ್ರು. ಅವ್ರಯ್ಯೋ ಮಳವಳ್ಳಿ ನಮ್ ಕಾರ್ಕನ್ ಭಯ ಅಂತ ಅನ್ಬಿಟ್ಟು ಅಂದ್ರು. ನನಗೆ ಅವ್ರು ಏನ್ ಮಾತಾಡ್ತಿದ್ರು ನನ್ನ ತಲೆಗೆ ಹೋಗ್ತಾ ಇಲ್ಲ. ಎದುರುಗಡೆ ಈಗ ನಿಂತು ಬಿಟ್ಟಿದ್ದೀನಲ್ಲ ಸರ್, ಅಯ್ಯೋ ಇವಾಗಲೂ ನೆನ್ಸ್ಕೊಂಡ್ರೆ ಅದು ಬೇರೆ ತರನೇ ಆಗುತ್ತೆ. ಆಮೇಲೆ ಆ ಪಾದ ಬೇರೆ ಮುಟ್ಬಿಟ್ಟೆ ಸರ್. ಪಾದ ಹೂವಕ್ಕಿಂತನೂ ತುಂಬಾ ಸ್ಮೂತು ಸರ್. ಅಯ್ಯೋ ಅದನ್ನ ನಾನು ನೋಡೇ ಇಲ್ಲ. ನಾನು ಆ ಸ್ಪರ್ಶನೇ ನನಗೆ ಗೊತ್ತಿಲ್ಲ. ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಕೊಂಡೆ, ಅದೊಂದೇ ನನ್ನ ಭಾಗ್ಯ. ಅದಾದ ತಕ್ಷಣ ಆಮೇಲೆ ಎಲ್ಲ ಬಂದು ಫೋಟೋ ಗೀಟ ಎಲ್ಲ ಬನ್ರಿ ಫೋಟೋ. ಆಮೇಲೆ ಅದನ್ನೊಂದು ಹೇಳೋದು ಏನಂತಂದ್ರೆ, ನಾವು ನಮ್ಮೂರ್ಗೆ ಹೋದಾಗ ಮಳವಳ್ಳಿಲೆ ಕೈಯೋ ಮಾಂಸ ತಕೊಂಡು ಹೋಗ್ತಾ ಇದ್ದಿದ್ದು ಅಂತ ಅಂದ್ಬಿಟ್ಟು ಅಂದ್ರು. ಅಂತ ಅದೆಲ್ಲ ತುಂಬಾ ನಮಗ್ ಖುಷಿ ಏನು ಅಂತಂದ್ರೆ, ಅಷ್ಟು ಮೇರು ನಟನಾದ್ರೂ ಕೂಡ ತಮ್ಮ ಊರಿನ ಊರಿನ ಭಾಷೆ ಒಂದು ಬಿಡ್ಲಿಲ್ವಲ್ಲ. ಮತ್ತೆ ಅದನ್ನೇ ನಂಗೆ ತುಂಬಾ ಖುಷಿ ಆಗಿತ್ತು. ಬಯ್ಯೋ ಕುಂತ್ಕಯ್ಯೋ ಅವ್ರ ಮನೇಲಿ ಅದೇ ಅಂತ ಮಾತಾಡೋದು. ಜೋಗಿಯಿಂದ ಆದಂತಹ ಬದಲಾವಣೆ ನಿಮ್ ಕರಿಯರ್ ನಲ್ಲಿ, ಜೋಗಿ ಒಂದು ಸಕ್ಸಸ್ ಆದ ಮೇಲೆ, ಜೋಗಿಗಿಂತ ಮೊದಲಿನ ಸಾಯಿ ಕೃಷ್ಣ, ಜೋಗಿ ಬಂದ ನಂತರದ ಸಾಯಿ ಕೃಷ್ಣ ಕರಿಯರ್ ನಲ್ಲಿ ಜೋಗಿ ತಂದಂತಹ ಬದಲಾವಣೆ ಏನೇನು ಅಂತ? ಬದಲಾವಣೆ ತುಂಬಾ ಚೆನ್ನಾಗಿ ಆಯ್ತು ಸರ್. ಹೆಂಗಾಗೋಯ್ತು ಅಂತಂದ್ರೆ, ಜೋಗಿ ಆದ ನಂತರ ಆ ಸಕ್ಸಸ್ ಆ ಹಿಟ್ಗಳೆಲ್ಲ ನೋಡಾದ್ಮೇಲೆ ತುಂಬಾ ಇದಾಯ್ತು. ನೆಕ್ಸ್ಟ್ ಫರ್ದರ್ ಏನು ಆಗೋಯ್ತಿತ್ತು, ಜೋಗಿ ಆಗೋಯ್ತು. ಫರ್ದರ್ ಏನು ಅಂತಂದ್ರೆ, ನೆಕ್ಸ್ಟ್ ಪ್ರೀತಿ ಏಕ ಭೂಮಿ ಇರದೆ ಕಥೆ ಮಾಡೋಣ ಅಂತ ಕೇರಳದಲ್ಲಿ ರೂಮ್ ಹಾಕೋದು. ಕೇರಳದಲ್ಲಿ ರೂಮ್ ಹಾಕಿ ಅಲ್ಲಿ ಹೋದಾಗ ಪ್ರೀತಿ ಏಕ ಭೂಮಿ ಇರದೆ ಒಂದ್ ವಾರ ಏನೋ ಆಗಿತ್ತು. ಕಥೆಲಿ ಏನು ಅನ್ಕೊಂತ ಇದ್ವು. ಅಷ್ಟರಲ್ಲಿ ಕೆ ಮಂಜು ಅವರಿಂದ ನನ್ಗೆ ಫೋನ್ ಬಂತು. ಕೆ ಮಂಜು ಅವರು ರವಿ ಸಾರು ಒಂದು ಸಿನಿಮಾ ಮಾಡ್ತಾವ್ರೆ, ನೀನೇ ಬರಿಬೇಕಂತ ಬಾರಪ್ಪ ಅಂತ ಅಂದ್ಬಿಟ್ಟು ಅಂದ್ರು ಡೈಲಾಗ್. ಸರಿ ರವಿ ಸಾರು ಅಪ್ಪ ಅಂತ ಅಂದ್ಬಿಟ್ಟು ನಾನು ಸರಿ ಅಣ್ಣ ಇಲ್ಲಿಗೆ ಬಂದಿದ್ದೀವಿ, ಈ ಥರ ಕೇರಳಕ್ಕೆ ಬಂದಿದ್ದೀವಿ, ಬಂದ್ಬಿಡ್ತೀನಿ ಅಣ್ಣ, ಯಾವಾಗ ಬರ್ತೀನಿ ಅಂತಂದ್ರೆ ಇನ್ನೊಂದು 3-4 ದಿವಸ ಬಿಟ್ಕೊಂಬರ್ತೀನಿ. ಅವೆಲ್ಲ ಗೊತ್ತಿಲ್ಲ, ಬೇಗ ಬರ್ಬೇಕು ನೀನು ಅಷ್ಟೇ, ಇಲ್ಲಾಂದ್ರೆ ಬೇರೆ ತರ ಆಗ್ಬಿಡುತ್ತೆ ಅನ್ನೋ ತರ ಮಾತಾಡಿದ್ರು. ಗೊತ್ತಲ್ಲ ವರ್ಷ ಇದು ಮತ್ತೆ. ಆಮೇಲೆ ಬಂದು ನಾನು ಕೇಳಿದೆ ಯಾರನ್ನ, ಈ ತರ ರವಿ ಸಾರ್ ಕರಿತಾ ಇದ್ದಾರೆ ಅಂತ. ಅದು ಒಂದು ಕನ್ಸಲ್ವಾ ಸರ್ ಸಿನಿಮಾದು. ಸಿನಿಮಾ ರಂಗಕ್ಕೆ ಬಂದ್ಮೇಲೆ ರವಿ ಸಾರ್ ಹತ್ರ ಕೆಲಸ ಮಾಡೋದು ಅಂತಂದ್ರೆ ತುಂಬಾ ಖುಷಿ ಅಲ್ವಾ? ಮಾಡ್ರಿ ಪರವಾಗಿಲ್ಲ. ಮತ್ತೆ ಈ ಪಿಕ್ಚರ್ 2 ಮೇಂಟೈನ್ ಮಾಡ್ತೀನಿ ಅಂತಂದೆ. 2 ಮೇಂಟೈನ್ ಮಾಡಕ್ ಆಗಲ್ಲ ನಿನ್ ಕೈಲಿ, ಇಲ್ಲ ರವಿ ಸರ್ದೇ ಮಾಡ್ಲಿ ಅಂತ ಅಂದ್ಬಿಟ್ಟು. ಸರಿ ಸರ್ ಹಂಗಾದ್ರೆ ನಾನು ಒಟ್ಬಿಡ್ತೀನಿ ಸರ್ ಅಂತಂದೆ. ಇನ್ನೊಂದು 2 ಡೇಸ್ ಇರ್ರಿ ಒಟ್ಬಿಡೋಣ, ಇನ್ನೊಂದು 2 ಡೇಸಲ್ಲಿ ಮುಗಿಸೇ ಬಿಡೋಣ, ಒಟ್ಬಿಡೋಣ ಅಂತಂದ್ರು. ನನಗೋಸ್ಕರ ಅವರು 2 ಡೇಸಲ್ಲಿ ಖಾಲಿ ಮಾಡ್ಕೊಂಡು ಬೆಂಗಳೂರಿಗೆ ಬಂದ್ವು.
ಬೆಂಗಳೂರು ಬಂದ ತಕ್ಷಣ ಫೋನ್ ಮಾಡಿದೆ, ಮಂಜಣ್ಣನ ಫೋನ್ ಮಾಡಿದೆ. ಒಂದು ಕೆಲಸ ಮಾಡೋ 4 ಗಂಟೆ ಅಷ್ಟೊತ್ತಿಗೆ ಕರೆಕ್ಟಾಗಿ ನಮ್ಮ ರೇಣುಕಾಂಬ ಸ್ಟುಡಿಯೋಗೆ ಬಂದ್ಬಿಡು ಅಂತ ಅಂದ್ಬಿಟ್ರು. ಹೋದ್ವು. ಆಲ್ರೆಡಿ ರವಿ ಸರ್ ಆಲ್ರೆಡಿ ಕುಂತಿದ್ರು. ನಾನು ಹೋದ್ಮೇಲೆ ಸಿನಿಮಾ ಸ್ಟಾರ್ಟ್ ಮಾಡೋದು. ಅದು ಪೊರ್ಕಾಲಂ ಅಂತ ತಮಿಳು, ಅದು ಒಡ ಹುಟ್ಟಿದವು. ನೋಡಿದ್ವು, ಇಬ್ರು ಮಾಡಿದ್ರು. ಆಮೇಲೆ ರವಿ ಸಾರೇ ಡೈರೆಕ್ಷನ್ ಅದು ಇದ್ದಿದ್ದು ಅದಕ್ಕೆ ಮೊದಲು. ಅವ್ರು ಹೇಳಿದ್ರು, ಅಂದ್ರೆ ನಾನು ಈ ಕತೆ ಮಾಡ್ತೀವಿ ಬಟ್ ಬೇರೆ ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಸ್ಟೈಲ್ಗೆ ಒಂದು ವರ್ಷನ್ ಡೈಲಾಗ್ ಬರ್ದೆ. ಅವ್ರ ಸ್ಟೈಲಲ್ಲಿ ಒಂದು ವರ್ಷನ್ ಡೈಲಾಗ್ ಬರೆದ್ಮೇಲೆ ತುಂಬಾ ಚೆನ್ನಾಗಿ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡ್ತು. ಅವ್ರಿಗೆ ನಿನ್ಗೆ ಭಾಷೆ ಮೇಲೆ ತುಂಬಾ ಇಡ್ತಾ ಇದೆ, ಖುಷಿ ಆಯ್ತು ನನಗೆ, ನೀನು ಇಲ್ಲೇ ಇದ್ಬಿಡು ಅನ್ನೋ ಥರ. ಅಲ್ಲ ಅಂದ್ರೆ ಆ ಥರ ಮಾತಾಡಿದ್ರು ಅನ್ನೋಕ್ಕಿಂತ ಅವ್ರು ಏನು ಮಾಡಿದ್ರು, ಒಂದು ಚೆಕ್ ಕೊಟ್ಟರು. ಚೆಕ್ಕು ನಾನು ಮೋಸ್ಟ್ಲಿ ಕೆ ಮಂಜು ಅವ್ರದ್ದು ಇರ್ಬೇಕು ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡೆ. ಅವ್ರು ಅಂದ್ರು, ಇದು ಕೆ ಮಂಜುದಲ್ಲ, ಯಾಕೆಂದ್ರೆ ನಿನ್ನ ರೀಡಿಂಗ್ ಕೊಟ್ಟು ಸ್ಟೈಲು ಮತ್ತೆ ನಿನ್ಗೆ ಭಾಷೆ ಮೇಲೆ ಇಡ್ತಾ ಇದೆಯಲ್ಲ, ಇದು ಈಶ್ವರಿ ಸಂಸ್ಥೆ ಅಂತ ಅಂದ್ಬಿಟ್ಟು 15,000 ರೂಪಾಯಿ ಚೆಕ್ ಅವಾಗ ಕೊಟ್ರು ಆ ಟೈಮಲ್ಲಿ. ಅಂದ್ರೆ ಅವ್ರ ಪ್ರೊಡಕ್ಷನ್ನೇ ಅಲ್ಲ ಅದು. ಸರಿ, ಅದಾದ್ಮೇಲೆ ಅವ್ರು ಏನು ಮಾಡಿದ್ರು, ಏನೋ ಬೇರೆ ಇದಾಗಿ ಅದೇನೋ ಸ್ವಲ್ಪ ಆರೋಗ್ಯದ ಪ್ರಾಬ್ಲಮ್ ಏನೋ ಗೊತ್ತಾಗ್ಲಿಲ್ಲ ರವಿ ಸಾರ್ಗೆ. ಆಮೇಲೆ ಒಂದು ರಾತ್ರಿ ಫೋನ್ ಮಾಡ್ಬಿಟ್ಟು, ಅದನ್ನ ತಗೊಂಡು ಹೋಗ್ಬಿಟ್ಟು ಸಾಯಿ ಪ್ರಕಾಶ್ ಅವ್ರು ಕೊಟ್ಬಿಡಿ, ಸಾಯಿ ಪ್ರಕಾಶ್ ಅವ್ರು ಮಾಡ್ಲಿ ಅಂತ ಸ್ಕ್ರಿಪ್ಟ್ನ. ಆಮೇಲೆ ಸಾಯಿ ಪ್ರಕಾಶ್ ಅವ್ರಿಗೆ ಹೋಗಿ ಅದನ್ನ ಕೊಟ್ಟಿದ್ದಾಯ್ತು. ಅದಾದ್ಮೇಲೆ ಏನಾಯ್ತು, ರವಿ ಸಾರ್ ಏನ್ ಮಾಡಿದ್ರು, ನೆಕ್ಸ್ಟ್ ಬಾಲ್ಮುತ್ತಯ್ಯ ಅಂತ ಹೋಗ್ರು ಡಿಸ್ಟ್ರಿಬ್ಯೂಟ್ರು ಮತ್ತೆ ಅವರು ಆಪ್ತ ಮಿತ್ರ ಎಲ್ಲ. ಹೌದು ಶುಭಮ್ ಅಂತ ಒಂದು ಸಿನಿಮಾ ಮಾಡಿದ್ರು, ಶುಭಮ್ ಅಂತ ಪ್ರೊಡ್ಯೂಸ್ ಮಾಡಿದ್ರು, ಶಿವಧ್ವಜ್ ಮತ್ತೆ ಅವ್ರಿಗೆ. ಹೌದು, ಅವರು ನೀಲಕಂಠ ಅಂತ ಅನೌನ್ಸ್ ಮಾಡಿದ್ರು. ಕರೆಕ್ಟ್, ನೀಲಕಂಠ ಸಿನಿಮಾ. ಅದಾದ್ಮೇಲೆ ನೀಲಕಂಠಗೂ ಇವ್ ಕೈಲೇ ಬರ್ಸಿ ಅಂತಂದ್ರು. ಸರಿ, ಇವ್ರು ನಾನು ಅದನ್ನ ನೀಲಕಂಠನು ಬರ್ದೆ. ಅದಾದ್ಮೇಲೆ ಯುಗಾದಿಗೂ ನಾನೇ ನೀನೇ ಬಿಕ್ಸ್ ಬರ್ಕೊಂಬಿಡು ಅಂತ ಅಂದ್ಬಿಟ್ಟು ಹಿಂಗಿಂದ ಸ್ವಲ್ಪ ಹಂಗೆ ಬ್ಯುಸಿಯಾಗಿ ನೆಕ್ಸ್ಟ್ ಬಂದಿದ್ದೆ ನನಗೆ. ನೆಕ್ಸ್ಟ್ ಇಮಿಡಿಯೇಟ್ ಸತ್ಯ ಅಂಡ್ ಲವ್ ಮತ್ತೆ ಶಿವಣ್ಣ. ಸತ್ಯ ಅಂಡ್ ಲವ್, ಇದ್ರ ಮಧ್ಯ ಗಣೇಶ್ ಅವ್ರದ್ದು ಹುಡುಗಾಟ ಆಗ್ತಿದ್ದಂಗೆನೆ, ಸತ್ಯ ಅಂಡ್ ಲವ್ ಆಗಿ ಮುಗಿತಿದ್ದಂಗೆನೆ ಏನಾಗೋಯ್ತು, ನಮ್ಮ ದರ್ಶನ್ ಸಾರ್ದು ಅರ್ಜುನ್ ಸಿನಿಮಾ ಬಂದು ಜಯಣ್ಣ ಅವ್ರ ಪ್ರೊಡ್ಯೂಸರು. ಸರಿ, ಮಳವಳ್ಳಿಯವ್ರ ಕೈಲೇ ಡೈಲಾಗ್ ಬರ್ಸಿ ಅಂತ ಅಂದ್ಬಿಟ್ಟು ಅದು ದರ್ಶನ್ ಸಾರು ತುಂಬಾ ಸಪೋರ್ಟ್ ಮಾಡಿದ್ರು ಆ ಪಿಕ್ಚರ್ಗೆ. ಹೆಂಗೆ ಅಂದ್ರೆ, ಏನೇ ಅಷ್ಟೊಂದು ಕಮ್ಮಿ ಹೇಳಿದ್ಯಾ ಇದು ರೆಮ್ಯುನರೇಷನ್, ಇನ್ನೂ ಏನಾದ್ರು ಬೇಕು ಅಂದ್ರೆ ನಾನು ಕೇಳು, ನಾನು ಕೊಡಿಸ್ತೀನಿ ಅಂತದ್ದು. ಅಂದ್ರೆ ಫೋನ್ ಮಾಡಿ ಅವ್ರು ನನ್ನ ಮೇಲೆ ಅಷ್ಟು ಲವ್ ಇಟ್ಟಿದ್ರು. ಅರ್ಜುನ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ ಒಂದು ಡೈಲಾಗು ಬರೆದ ಸಿನಿಮಾಗೆ, ತುಂಬಾ ಚೆನ್ನಾಗಿತ್ತು. ಅಂದ್ರೆ ದರ್ಶನ್ ಅವರು ಮಗು ಇದ್ದಂಗಿದ್ರು ಸರ್, ನಿಜವಾಗ್ಲು ನನ್ಗೆ ಇವಾಗಲೂ ಅದನ್ನೆಲ್ಲ. ಆಮೇಲೆ ಸಹಾಯ ಗುಣ ತುಂಬಾ ಇದೆ ಅವ್ರಿಗೆ. ಆ ಟೈಮಲ್ಲಿ ನನ್ಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಏನ್ರಿ ರೈಟ್ರಿ, ಏನು ಸಮಾಚಾರ ಅಂದ್ರೆ ಸುಮ್ಮನೆ ಹೇಳ್ಕೊಂಡೆ, ಈಗ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತಂತ. ಏನು ಹಿಂದೆ ಮುಂದೆ ಏನು ನೋಡಿದೆ, ಇಮಿಡಿಯೇಟ್ ಒಂದು 50,000 ರೂಪಾಯಿ ಹಂಗೆ ಕೊಟ್ಟು ಕಳ್ಸಿದ್ರು ನನ್ಗೆ. ಆಮೇಲೆ ಪ್ರೊಡಕ್ಷನ್ದು ಟೈಮಲ್ಲಿ 50,000 ಕೊಟ್ಟಿದ್ದು ಅರ್ಜುನ್ ಈ ತರದಲ್ಲ. ದರ್ಶನ್ ಆದ್ಮೇಲೆ ಹುಡುಗಾಟನೂ ಇಟ್ಟಾಯ್ತು. ಅರ್ಜುನ್ ಸ್ವಲ್ಪ ಅವರೇಜ್ ಆಗಿ ಹೋಯ್ತು ಅಂತ ಕಾಣುತ್ತೆ. ಅದ್ರಲ್ಲೂ ಒಳ್ಳೆ ಹೆಸರು ಬಂತು. ಆಮೇಲೆ ಅವ್ರದ ಪ್ರೊಡಕ್ಷನ್ ಅಲ್ಲಿ ನವಗ್ರಹ ಸ್ಟಾರ್ಟ್ ಮಾಡಿದ್ರಲ್ಲ, ರೈಟ್ರೇ ನೀವು ನಮ್ಗೆ ಚೆನ್ನಾಗಿದ್ದೀರಿ, ನೀವು ಒಂದು ಕೆಲಸ ಮಾಡಿ, ಇಷ್ಟೊಂದು ಬಿಸಿ ಇರೋದ್ರಿಂದ ನೀವು ಈ ಸಿನಿಮಾಗೆ ಡೈಲಾಗ್ ಬರೆಯೋಕ್ಕಾಗಲ್ಲ, ಒಂದು ಕ್ಯಾರೆಕ್ಟರ್ ಮಾಡ್ಬಿಡಿ ಅಂತಂದು. ಯಾರು ದರ್ಶನ್ ಸಾರು. ಆಮೇಲೆ ದಿನಕರ್ ತೂಗುದಕ್ಕೂ ಹೇಳಿ, ಇದು ನೀವು ಮಾಡಿ ಕ್ಯಾರೆಕ್ಟರ್ನ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಿಸೋದು. ಆ ಡೂಪ್ಲಿಕೇಟ್ ಅಂಬಾರಿ ಮಾಡ್ಕೊಡ್ತೀನಲ್ಲ ನಾನೇ, ನೋಡಿದ್ದೆ ನವಗ್ರಹದಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ. ಆಮೇಲೆ ಏನಾಯ್ತು, ಬರ್ತಾ ಎಲ್ಲರೂ ಕೂಡ ಸಾಯಿ ಕಾಸ್ಟ್ಲಿ ರೆಮ್ಯುನರೇಷನ್ ಜಾಸ್ತಿ ಕೇಳ್ತಾನೆ, ಅವ್ರ ಹತ್ರಕ್ಕೆ ಹೋಗಕ್ಕಾಗಲ್ಲ ಅನ್ನೋದೆಲ್ಲ ಮಾತುಕತೆಗಳು ಶುರುವಾಗಿತ್ತು. ನಾನು ರೆಮ್ಯುನರೇಷನ್ ಜಾಸ್ತಿ ತಗೊಂತಿದ್ರು ಕೂಡ ನನಗೆ ಸಬ್ಜೆಕ್ಟ್ ಇಷ್ಟ ಆಗ್ಬೇಕು, ಚೆನ್ನಾಗಿರ್ಬೇಕು. ಅಂದ್ರೆ ನನ್ಗೊಂದು ಇದಿತ್ತು, ಎಲ್ಲಿ ಮಳವಳ್ಳಿ ಸಾಯಿ ಕೃಷ್ಣ ಅನ್ನೋ ಹೆಸರು ಎಲ್ಲಾ ಕಡೆ ಓಡಾಡ್ಬೇಕು ಅಂತ ಅನ್ನೋದೇ ಒಂದು ಧ್ಯೇಯ ಇತ್ತು. ಆಮೇಲೆ ಸುಮಾರು ಸಿನಿಮಾಗಳು ಬರ್ದೆ, ಹೊಸಬುರ್ದು ಬರ್ದೆ, ಆ ಟೈಮಲ್ಲಿ ಹಳಬುರ್ದು ತುಂಬಾ ಬರ್ದೆ. ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದೆ ಜೀವನ. ಅಂದ್ರೆ ಒಂದು ಜೋಗಿ ಒಂದಿಂದಲೇ ನಾನು ಇಲ್ಲಿವರೆಗೂ ಬದುಕಿದ್ದೀರಾ ಅಂತ. ಅದಕ್ಕೆ ನಾನು ಜೋಗಿಯಿಂದ ಯಾಕೆ ಶುರು ಮಾಡಿದೆ ಅಂದ್ರೆ, ಜೋಗಿಯಿಂದಾನೇ ಬಹಳಷ್ಟು ಜನ ಬದುಕಿದ್ರು. ಕೆಲವು ಸಿನಿಮಾಗಳು ಹಂಗಾಗುತ್ತೆ. ದರ್ಶನ್ ಅವ್ರ ಜೊತೆ ಎಷ್ಟು ಸಿನಿಮಾ ಮಾಡಿದ್ರಿ, ಅಂದ್ರೆ ನಟರಾಗಿ ಅಥವಾ ಡೈಲಾಗ್ ರೈಟರ್ ಆಗಿ? ಒಂದೇ, ಅರ್ಜುನ್. ಓಕೆ. ಹೇಗೆ ಅವ್ರ ಜೊತೆಗಿನ ಒಡನಾಟ, ಬೇರೆ ಸಿನಿಮಾದ ಹೊರತಾಗಿ ಅವ್ರ ಜೊತೆ ಒಡನಾಟ ಹೇಗಿತ್ತು? ತುಂಬಾ ನಾರ್ಮಲ್ ಅಂದ್ರೆ ನಾರ್ಮಲ್ ಸರ್. ಏನು ಅಂತಂದ್ರೆ ಅವ್ರು ಕಷ್ಟದಿಂದ ಬೆಳೆದ್ ಬಂದವ್ರಲ್ಲ, ಅವ್ರಿಗೂ ಗೊತ್ತಿರುತ್ತೆ. ಆಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ವಿಚಾರಿಸ್ಕೊಂಡವ್ರು ಅವರು, ಇವನ್ ಎಲ್ಲಿಂದ ಬಂದವನೇ, ಹೆಂಗೆಲ್ಲ ಕಷ್ಟ ಬಿದ್ದವ್ರು ಅಂತ ಅವ್ರಿಗೂ ಗೊತ್ತವ ಅಂತ ನನ್ನ ತುಂಬಾ ಪ್ರೀತಿ ಮಾಡೋದು ಸರ್. ನಿಜವಾಗ್ಲೂ ಇವಾಗ ಎಲ್ಲ ನೋಡಿದ್ರು ನಮ್ಮ ಮಳವಳ್ಳಿ ಭಾಷೆಲ್ಲೇ ಮಾತಾಡ್ತಾರೆ. ಏನ್ಜಾ ಅಂತಾರೆ. ಮಳವಳ್ಳಿ ಒಂದು ಭಾಷೆ ಇದೆ, ಇದಾಕ್ಲಾ ಅಂತ ಅನ್ನೋದೆಲ್ಲ ಏನು ಅಂತಂದ್ರೆ ಇದಾಕುಜಾ ಏನ್ಜಾ ಅಂತ ಅಂದ್ಬಿಟ್ಟು ಮಾತಾಡ್ತೀವಿ. ಅವರು ಅದೇ ತರ ಮಾತಾಡ್ತಾರೆ. ಅದೇ ನನಗೆ ಖುಷಿ ಆಗೋದು, ಅಷ್ಟು ಸಾಕು ಅಂತ
ನಿಮ್ ಕಲರ್ ಸಿನಿಮಾದಲ್ಲೂ ಆ ಭಾಷೆ ಬಳಸಿದ್ರಿ. ಫಸ್ಟ್ ಮಳವಳ್ಳಿ ಭಾಷೆ, ಲೋಕಲ್ ಭಾಷೆ. ಲೋಕಲ್ ಭಾಷೆ, ಅದ್ರಲ್ಲಿ ಫ್ರೆಂಡ್ಸ್ ಎಲ್ಲ ಅದೇ ತರ ಮಾತಾಡ್ತೀವಿ. ನೀವು ಸ್ಪೆಷಲ್, ನೀವು ಮತ್ತೆ ಮಂಡ್ಯ ಅವರು ಸಿಮಿಲರ್ ಅದೇ ಭಾಷೆನೇ ಮಾತಾಡ್ತಾರೆ. ನನಗೆ ನೆನಪಿದೆ, ನೀವು ಸಂಭಾವನೆ ವಿಚಾರ ಮಾತಾಡಿದ್ರಿ. ಅವಾಗ ನೀವು ಹೊಸಬರು ಸಿನಿಮಾಗೆ ಬೇರೆ ಸಂಭಾವನೆ ಅಥವಾ ದೊಡ್ಡ ಸಿನಿಮಾಗಳಿಗೆ ಬೇರೆ ಸಂಭಾವನೆ ಅಂತ ಹಂಗೇನಾದ್ರು ಮಾಡ್ಕೊಳ್ತಿದ್ರ? ಹಂಗೇನಿಲ್ಲ, ಆ ತರ ನಾನು ಸಂಭಾವನೆ ಹಿಂದೆ ಬೀಳ್ಲಿಲ್ಲ ಸರ್. ಏನಾಯ್ತು ಅಂತ ಅಲ್ಲ, ನಾರ್ಮಲಿ ತಗೊಳ್ಳುವಾಗ ಏನಾಗುತ್ತೆ ಅಂದ್ರೆ ಕೆಲವರು ಬರೋರು ಸರ್ ನಮ್ದು ಸ್ವಲ್ಪ ಹಂಗೆ ಹಿಂಗಿದೆ ಅಂತಂದಾಗ ಸರಿ ನಮ್ಗೆ ಬಂದಿರೋದು ಇದೊಂದೇ ಕೆಲಸ ತಾನೇ, ಮಾಡ್ಕೊಡೋಣ ಬಿಡಿ, ಆದ್ರೆ ಮೋಸ ಮಾತ್ರ ಮಾಡ್ಬೇಡಿ, ಕೊಡಿ ಅಷ್ಟೇ. ನಾನು ಜಾಸ್ತಿ ದುಡ್ಡಿನಿಂದ ಬಿದ್ದಿಲ್ಲ. ಆ ದುಡ್ಡಿನಿಂದ ಬಿದ್ದ ಇರೋ ಕಾರಣನೇ ಇದು. ಏನು ಅಂತಂದ್ರೆ ಮಳವಳ್ಳಿ ಸಾಯಿ ಕೃಷ್ಣ ಒಳ್ಳೆ ರೈಟ್ರು, ಯಾವುದೇ ವಿಷಯಕ್ಕೂ ಯಾವುದೇ ತರಲೆ ಮಾಡಲ್ಲ ಅಂತ ಅನ್ನಿಸ್ಕೊಬೇಕು ಅನ್ನೋದು ಒಂದಿತ್ತು. ಅದಕ್ಕೋಸ್ಕರ ನಾನು ದುಡ್ಡಿನಿಂದ ಬಿದ್ದಿಲ್ಲ. ಇವತ್ತು ಕೂಡ ನಾನು ಕೆಲಸದಿಂದನೇ ಬಿದ್ದಿರೋದು ಅಷ್ಟೇ. ಬಟ್ ಸುಮ್ನೆ ಮಾತೇ ಕೇಳ್ತೀನಿ, ಎಷ್ಟು ಸಂಭಾವನೆ ನಿಮ್ ಕರಿಯರ್ ತಗೊಂಡಿದ್ದು? ಎಷ್ಟು ಸಂಭಾವನೆ ಯಾವುದು? ಎಷ್ಟು ಸಂಭಾವನೆ? ಈಗ ದ ವಿಲನ್ ಬರುದ್ನಲ್ಲ, ಅವ್ರಿಗೆ ಒಳ್ಳೆ ಪೇಮೆಂಟ್ ಕೊಟ್ರು, ಮತ್ತೆ ಜೊತೆಗೆ ಲಂಡನ್ಗೂ ಕರ್ಕೊಂಡು ಹೋದ್ರು. ಐ ಥಿಂಕ್ ನೀವು ಸುದೀಪ್ ಅವ್ರ ಜೊತೆ ಕೆಲಸ ಮಾಡಿದ್ದು ಫಸ್ಟ್ ಸಿನಿಮಾ. ಅಗೇನ್ ಪ್ರೇಮ್ ಅವರು. ಆಮೇಲೆ ತುಂಬಾ ಅವರು ಕೂಡ ತುಂಬಾ ಹ್ಯೂಮನಿಟಿ ಇರೋರು ಸರ್. ಅದಕ್ಕೂ ನನ್ಗೆ ಲಂಡನ್ ಹೋಗೋಕ್ ಬಿಫೋರ್ ಹುಷಾರ್ ತಪ್ಪಿ ಅಡ್ಮಿಟ್ ಆಗ್ಬಿಟ್ಟಿದ್ದೆ ಹಾಸ್ಪಿಟ್ಲಿಗೆ. ಸ್ವಲ್ಪ ಲಂಡನ್ಗೆ ಹೋಗೋದು ಒಂದು ವಾರ ಏನೋ ಮುಂದಕ್ಕೆ ಹೋಯ್ತು, ನನ್ನಿಂದಾನೇ ಮುಂದಕ್ಕೆ ಹೋಯ್ತು ಅಂತ ಅನ್ಕೊಳ್ಳಿ. ಸರಿ ಎಲ್ಲ ಹೋಗಿ ಲಂಡನ್ಗೆ ಹೋಗಿ ಇಳಿತಿದ್ದಂಗೆ ಫಸ್ಟ್ ಸುದೀಪ್ ಅವ್ರು ಕೇಳಿದಾರಿ, ಹೆಂಗಿದಾರಿ ನಿಮ್ಮ ಆರೋಗ್ಯ, ಹೆಂಗಿದೆ ಹೆಲ್ತ್ ಈಗ ಅಂತಂದ್ರು. ಏನಾದ್ರು ಹೆಲ್ಪ್ ಬೇಕಾ ಕೇಳಿ, ನಾನು ಮಾಡ್ಕೊಡ್ತೀನಿ ಅಂತಂದ್ರು. ಅದೇ ತುಂಬಾ ಸಂತೋಷ ಆಗುದು ಸರ್. ಎಲ್ಲ ಹೀರೋಗಳು ಹಂಗೆ ಹೇಳಿದಾಗ. ಹೌದು. ಆಮೇಲೆ ಶಿವಣ್ಣಂಗೆ ಆಮೇಲೆ ಗೊತ್ತಾಯ್ತು, ಯಾಕಯ್ಯ ಏನ್ ಮಾಡ್ಕೊಂಡೆಯೋ ಅದೇನೋ ಗೊತ್ತಿಲ್ಲ ಅಣ್ಣ, ಅದು ಬ್ರೈನ್ ಸ್ವಲ್ಪ ಇದಾಗ್ಬಿಟ್ಟಿದ್ದು ಅನ್ನೋ ತರ ಹೇಳ್ದೆ. ಅಂದ್ರೆ ತಲೆ ಸುತ್ತ ಜಾಸ್ತಿ ಬರೋದು, ಜಾಸ್ತಿ ತೆಂಗ್ರೆ ತಗೊಂಬೇಡ ಕನ್ಯಾ, ಇದ್ಬಿಡು ಮಾಮೂಲಿಯಾಗಿ ಅಂತ ಅಂದ್ಬಿಟ್ಟು ಅವ್ರು. ನೀನ್ ಏನಾದ್ರು ಹೇಳ್ಬೇಕು ಅಂದ್ರೆ ಅವ್ರು ಪ್ರತಿಯೊಬ್ರು ಪ್ರೀತಿನೂ ನಾನು ಪಡ್ಕೊಂಡಿದ್ದೀನಿ. ಶಿವಣ್ಣನು ಅಷ್ಟೇ, ನೀನ್ ಏನೇ ಬೇಕಾದ್ರೂ ನಾನು ಕೇಳು, ನಾನು ಕೊಡ್ತೀನಿ ಅಂತ. ಅಂದ್ರೆ ಕೇಳಕ್ ನಂಗೆ ಮುಜುಗರ ಅಷ್ಟೇ. ಬಟ್ ಮಳವಳ್ಳಿ ಸಾಯಿ ಕೃಷ್ಣ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಜೋಗಿ, ಎಕ್ಸ್ಕ್ಯೂಸ್ ಮೀ, ದೇವಿಲನ್ನು ಹೀಗೆ ಬರುತ್ತೆ ಅಗೇನ್. ಅದು ಯಾಕಂದ್ರೆ ಪ್ರೇಮ್ ಅವರ ಜೊತೆಗಿನ ನಿಮ್ಮ ಏನ್ ಹೇಳ್ತೀವಿ ಕಾಂಬಿನೇಷನ್ ಜೆಲ್ ಆಗಿತ್ತು. ಹೌದು. ಏನು ನಿಮ್ಮಿಬ್ಬರ ಮಧ್ಯೆ ಇಷ್ಟೊಂದು ಗಾಢವಾಗಿ ಒಂದು ಸಿನಿಮಾಗಳು ಹಿಂಗೆ ಒಟ್ಟೊಟ್ಟಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದ್ದಕ್ಕೆ ಏನ್ ಕಾರಣ ಅಂತ? ಏನ್ ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಯಾವ ವಿಷಯಕ್ಕೆ ಆಯ್ತು ಅಷ್ಟ್ರ ಮಟ್ಟಿಗೆ? ಹೊಂದಾಣಿಕೆ ಅಂತ ಅನ್ನೋದು ಏನಿಲ್ಲ ಸರ್. ಅಂದ್ರೆ ಈಗ ನಾರ್ಮಲ್ ಆಗಿ ಹೇಳ್ಬೇಕು ಅಂತಂದ್ರೆ ಏನೇ ಎತ್ತೆಗೆ ಕಡೆನೆ ಹೋದ್ರು ನಮ್ದು ಇದು ದುಡ್ಡಿನ ವಿಷಯನೇ ತಾನು ಬರೋದು. ಆದ್ರೆ ಎಕ್ಸ್ಕ್ಯೂಸ್ ಮೇಲಾಗ್ಲಿ ಜೋಗಿಲಾಗ್ಲಿ ಅದು ನಮ್ ತಲೆಗೆ ಬಂದಿರ್ಲಿಲ್ಲ. ದುಡ್ಡು ಗಿಡ್ಡು ಅನ್ನೋದೆಲ್ಲ ಇರ್ಲಿ, ಕೆಲಸ ಒಂದು ಅಷ್ಟೇ. ಪ್ರೇಮ್ ಅವ್ರ ಹತ್ರ ಒಂದು ವಿಷಯ ಇದೆ, ಏನು ಅಂತಂದ್ರೆ ಅವರು ಬೆಳಗಿನ ಜಾವ 4 ಗಂಟೆ ಆಗ್ಲಿ, ರಾತ್ರಿ 12 ಗಂಟೆ ಆಗ್ಲಿ, ನಾಳೆ ಏನು ಮತ್ತೆ ಕತೆಗೆ ಏನ್ ಮಾಡ್ಬೇಕು, ಕತೆ ಏನ್ ಮಾಡ್ಬೇಕು ಅಂತ ಅನ್ನೋದು ಇದೆ ಅಂತದ್ದು. ಟೋಟಲ್ ನಮ್ ಟೀಮು ಹಂಗೆ ಇತ್ತು, ಹುಮ್ಮಸ್ ಹಂಗೆ ಇತ್ತು. ಏನು ಅಂತಂದ್ರೆ ನಾವು ಸಿನಿಮಾ ಗೆಲ್ಬೇಕು, ಪ್ರತಿಯೊಂದು ಸಿನಿಮಾನು ಗೆಲ್ಬೇಕು, ಮಾಡ್ಬೇಕು ಅಂತ ಅನ್ನೋದಷ್ಟೇ. ಯಾರ್ದು ಸ್ವಾರ್ಥ ಇರಲಿಲ್ಲ, ಮತ್ತೆ ದುರಂಕಾರಗಳು, ಅಹಂಕಾರಗಳು, ನಾನತ್ವಗಳು ಯಾರ್ದು ಇರ್ಲಿಲ್ಲ. ಈ ಇದ್ರಲ್ಲೇ ನಾವು ಬೆಳ್ಕೊಂಬಂದು ಪ್ರೇಮ್ ಅವ್ರ ಹತ್ರ. ಪ್ರೇಮ ಕೆಲಸದಲ್ಲಿ ಮಾತ್ರ ಪ್ರೇಮ್ ಸಾರು ರಾಕ್ಷಸ ಸರ್. ಹೌದು, ತುಂಬಾ ರಾಕ್ಷಸ. ರಾಗಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ, ಆ ಸಿನಿಮಾಗೆ ನಾನು ಡೈಲಾಗ್ ಬರಲಿಲ್ಲ, ಸ್ವಲ್ಪ ಬೇರೆ ಕಡೆ ಬಿಸಿ ಇದ್ದಿದ್ದಂತ. ಅಂದ್ರೆ ಎಷ್ಟು ಡೆಡಿಕೇಟ್ ಅಂತಂದ್ರೆ ಅವರು ಪ್ರೇಮ ಸ್ಪಾಟ್ ಅಲ್ಲಿ ಅದ್ ಏನೇ ಆಗ್ಬಿಡ್ಲಿ ರಾಕ್ಷಸ ಸರ್. ಅದ್ರ ಮುಂದೆ ನಾನು ಇನ್ನೇನು ಹೇಳಕ್ಕಾಗಲ್ಲ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ನಾನು ಬಿಂದಾಸ್ ಸಿನಿಮಾ ಬಂದೆ. ಬಿಂದಾಸ್ ಸಿನಿಮಾ ಆದ್ಮೇಲೆ ರಾಜ್ ಪಿಕ್ಚರ್ದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದು. ಎಷ್ಟು ಅವರು ಪುನೀತ್ ಅವ್ರದ್ದು ಒಂದೊಂದು ಸಾರ್ ನಿಜವಾಗ್ಲು. ಎಲ್ಲಿ ಮಡಿಕೇರಿಲಿ ರೂಮು, ಬೆಳಗಿನ ಜಾವ 5 ಗಂಟೆ 5:15ಗೆಲ್ಲ ಮಂತಲ್ಪಟ್ಟಿಲಿ ಇರ್ಬೇಕು. 5:15 ಆಗ್ತಿದ್ದಂಗೆ ಇದು ಬರುತ್ತಲ್ಲ ಸರ್, ಫಾಗರ್ಸ್, ಅದು ಕ್ಲೌಡ್ಸ್, ಅದು ಹೋಗ್ಬಿಡುತ್ತೆ. ನಾವು 6 ಗಂಟೆ ಒಳಗಡೆ ಶಾರ್ಟ್ ಇಡ್ಲೇಬೇಕು ಅಂತ ಪ್ರೇಮ್ ಸಾರ್. ಅಂದ್ರೆ ನಾವು ಹೋಗೋದು 5 ಕಾಲ ಆಗ್ಬಿಡ್ತು ಸರ್. ಪುನೀತ್ ರಾಜ್ಕುಮಾರ್ ಆಲ್ರೆಡಿ 5 ಗಂಟೆ ಹೋಗಿ ಕುಂತ್ಬಿಟ್ಟವ್ರೆ. ಅಂದ್ರೆ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಕಲಿಬೇಕು ಸರ್ ಕೆಲಸಗಳನ್ನ. ನಮ್ಗಿಂತ ಮುಂಚೆನೆ ಹೋಗಿ ಕುಂತ್ಬಿಟ್ಟವ್ರೆ. ಇವ್ರಿಗೆ ಪ್ರೇಮ್ ಅವ್ರಿಗೆ ನಮ್ಗಿಂತ ಮುಂಚೆನೆ ಬಂದು ಕುಂತ್ಬಿಟ್ಟವ್ರಲ್ಲಪ್ಪ ಇವರು. ನಾವೇ ಬೇಗ ಬರ್ತೀವಿ ಅಂತ ಅನ್ಕೊಂಡ್ರೆ ಇವ್ರು ನಮ್ಗಿಂತ ಮುಂಚೆ ಬಂದು ಕುಂತ್ಬಿಟ್ಟ. ಅಂದ್ರೆ ಅಷ್ಟೊಂದು ಪ್ರೀತಿ ಮತ್ತೆ ಅಷ್ಟೊಂದು ಡೆಡಿಕೇಟು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ನೈಟ್ ಅಲ್ಲಿ ದೊಡ್ಡದು ಜನರೇಟರ್ ತಗೊಂಡು ಹೋಗಿ ತುಂಬಾ ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡೋಣ, ಚಿಕ್ಕ ಜನರೇಟರ್ನ ಇವಾಗ್ಲೇ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ. ಬೆಳಿಗ್ಗೆ ಬರ್ತಿದ್ದಂಗೆ ಲೈಟ್ಸ್ ಎಲ್ಲ ಆನ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಂತ. 6 ಗಂಟೆ ಒಳಗಡೆ ಶಾರ್ಟ್ ತೆಗಿಲೇಬೇಕು ಅಂತ ಯಾರು ನಮ್ಮ ಪ್ರೇಮ್ ಸಾರ್. ಹೋದ್ವು, ಎಲ್ಲ ಆಯ್ತು. ಪುನೀತ್ ಸಾರ್ ಎಲ್ಲ ಮೇಕಪ್ ಎಲ್ಲ ರೆಡಿ ಆಗ್ಬಿಟ್ರು. ಎಷ್ಟು 5:30ಗೆಲ್ಲ ರೆಡಿ ಆಗ್ಬಿಟ್ರು. ಅಲ್ಲಿ ಹೋದ್ರೆ ಜನರೇಟರ್ ಆನ್ ಮಾಡ್ತೀವಿ, ಜನರೇಟರ್ ಆನ್ ಆಗ್ತಿಲ್ಲ. ಅದೇನು ಕೆಟ್ಟೋಗೈತೆ, ಅದೇನು ಇವ್ರಿಗೆ ಒಂದು ಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರು ಪ್ರೇಮ್ ಅವ್ರಿಗೆ ಮಾತ್ರ
ತಡ್ಕೊಳ್ಳಲ್ಲ. ಅಲ್ಲಿರೋರ್ಗೆಲ್ಲ ಏನಾಗುತ್ತೆ ಅಂತ ಒಬ್ಬೊಬ್ರು ಒಂದೊಂದ್ ಕಡೆ ದಿಕ್ಕಾಪಾಲಾಗ್ಬಿಟ್ರು ಆ ಕೋಪ ಮತ್ತೆ ಇದನ್ನ ನೋಡಿ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ತಿಳಿ ಮಾಡಿದ್ರು ಅಂತಂದ್ರೆ, ಇದು ಬಿಡ್ರಿ ಏನು ಇವತ್ತು ಆಗ್ಲಿಲ್ಲ ಅಂತಂದ್ರೆ ನಾಳೆ ತೆಗಿಯೋಣ ಬಿಡಿ, ಇದೇ ಟೈಮಿಗೆ ಬರೋಣ ಅದ್ರಲ್ಲೇನು ಅಂತ ಅನ್ಬಿಟ್ಟು ಅಲ್ಲಿರ ಯಾರು ಏನು ರೇಗ್ಬೇಡಿ, ಕೆಲಸ ನಂಗಂತ ಮಾಡಿಸ್ಕೊಳ್ಳಿ. ಅಲ್ಲ ಅಣ್ಣ, ನೀವು ಇಷ್ಟು ಬೇಗ ಬಂದಿದ್ದೀರಿ, ಇದನ್ನೆಲ್ಲ ನೋಡ್ಕೊಬೇಕಲ್ಲ ಸರಿಯಾಗಿ. ಈಗ ನೋಡಿ ಎಷ್ಟು ವೇಸ್ಟ್ ಆಯ್ತು ನಮ್ಗೆಲ್ಲ ಅನ್ನೋ ತರ. ವೇಸ್ಟ್ ಅನ್ನೋಕ್ಕಿಂತ ಆ ಟೈಮು ಹೋಯ್ತಲ್ಲ ಅಂತ. ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಎಲ್ರನ್ನೂ ಕೂಡ ಹೆಂಗೆ ತಮ್ಮ ತಕ್ಕ ಪ್ರೀತಿನ ಕೊಟ್ಟು ಪ್ರೀತಿನ ಪಡ್ಕೊಂತಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಅಲ್ಲಿ ಆ ಕೋಪದ ವಾತಾವರಣನ ತಿಳಿ ಮಾಡಿದ್ರು, ಅದೊಂದು. ಆಮೇಲೆ ಯಾಕಂದ್ರೆ ಜೊತೆಲಿ ಡ್ಯಾನ್ಸ್ ಬೇರೆ ಮಾಡ್ಬೇಕಲ್ಲ. ಅಣ್ಣ ನೀವ್ಯಾರ ಅಣ್ಣ, ನಿಮ್ಮನ್ನ 2 ನಕ್ಷತ್ರ ಆಗ್ಲಿ ವಸಂತ ಗೀತ ಅಲ್ಲಿಂದ ನೀವು ಡ್ಯಾನ್ಸ್ ಮಾಡ್ಕೊಂಡ್ ಬಂದವರು, ನಿಮ್ ಜೊತೆ ನಾವ್ ಹೆಂಗಣ್ಣ ಡ್ಯಾನ್ಸ್ ಮಾಡಕ್ ಆಯ್ತದ, ನಮ್ ಕೈಲಿ ಆಯ್ತಾ ಇಲ್ಲ ಅಣ್ಣ ಅಂತ. ಏಯ್ ಬನ್ರಿ ಸುಮ್ನೆ ನಿಂತ್ಕೊಳ್ರಿ ಅಂದ್ಬಿಟ್ಟು ತಲೆ ಮೇಲೆ ಹೊಡೆಯೋರು ಅಂತ ಪ್ರೀತಿ ಮೇಲೆ ಎಲ್ಲ ಹತ್ರ ಕರ್ಕೊಂಡು ಮಾಡ್ತಿದ್ರು. ಇವತ್ತು ನೋಡಿ ಆ ಶಾರ್ಟ್ ಅಲ್ಲಿ ಅವ್ರು ಅಷ್ಟು ನಮ್ಗೆ ಸಪೋರ್ಟಿವ್ ಮಾಡಿದ್ದಕ್ಕೆ ಅವ್ರ ಜೊತೆಲಿ ಡ್ಯಾನ್ಸ್ ಮಾಡಕ್ ಸಾಧ್ಯ ಆಗಿದ್ದು, ಕುಣಿಯಕ್ ಸಾಧ್ಯ ಆಗಿತ್ತು. ನೀವು ಪ್ರೇಮ್ ಅವ್ರ ಜೊತೆ ಬಂದಿದ್ದು ಎಕ್ಸ್ಕ್ಯೂಸ್ ಮಿ ಸಿನಿಮಾಗೆ ಫಸ್ಟ್ ಎಂಟ್ರಿ. ಹೌದು ಹೌದು. ಪ್ರೇಮ್ ಅವ್ರನ್ನ ಎಲ್ಲಿ ನೀವು ಭೇಟಿ ಮಾಡಿದೆ? ಆಕ್ಚುಲಿ ಅಂದ್ರೆ ನೀವು ಸಿನಿಮಾದಲ್ಲಿ ಇದ್ರಿ, ಬಟ್ ಪ್ರೇಮ್ ಅವ್ರು ನಿಮ್ಮನ್ನ ನೋಡಿದ್ದೆಲ್ಲಿ ಅಥವಾ ನಿಮ್ಮ ಭೇಟಿ ಎಲ್ಲಿ? ನನ್ನ ಪ್ರೇಮ್ ಅವ್ರ ಭೇಟಿ ಬಂದು ಇಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಕಲರ್ಸ್ ಅಲ್ಲಿ ನಾವು ಸಾಂಗ್ ಬರ್ದಿದ್ವಿ. ಒಂದು ಗುರುಕಿರಣ್ ಕೈಲಿ ವಾಯ್ಸ್ ಮಿಕ್ಸ್ ಮಾಡಿಸ್ಬೇಕಾಯ್ತು, ಚಿಂದಿ ಚಿಂದಿ ಜೀನ್ಸು. ಚಿಂದಿ ಅವ್ರು ಆಡಕ್ ಬಂದಿದ್ರು. ಇವ್ರದ್ದು ಕರಿಯ ಮಾತಾಡು ಸಾಕು ಮೌನ ಬಿಸಾಕು ಎಡಿಟಿಂಗ್ ನಡೀತಾ ಇತ್ತು ಅಲ್ಲಿ. ಚಾಮುಂಡೇಶ್ವರಿಯಲ್ಲಿ ಅಲ್ಲೇ ನಡೀತಾ ಇತ್ತು. ಆವಾಗ ನಮ್ಮ ಕಲರ್ ಸಿನಿಮಾ ಡೈರೆಕ್ಟರ್ PC ರಮೇಶ್ ಅಂತ ಅವರು ಪರಿಚಯ ಮಾಡಿಸ್ಕೊಟ್ರು ನಮ್ಗೆ, ಯಾರಿಗೆ ಪ್ರೇಮ್ ಅವ್ರು. ಇದು ನಮ್ಮ ಇವನ ಮಳವಳ್ಳಿ ಅವನು ಆ ಡೈಲಾಗ್ ಎಲ್ಲ ಬರ್ದವ್ನು ಈ ಸಿನಿಮಾಗೆ, ಸಾಂಗು ಬರ್ದವ್ರೆ ಅಂತ ಅಂದ್ಬಿಟ್ಟು. ಆವಾಗ ಏನೋ ಆ ಬಿಜಿಲಿ ಇದ್ದಿದ್ರು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ರು ಅವ್ರಷ್ಟೇ. ಅಷ್ಟೇ ಪರಿಚಯ ಇದ್ದಿದ್ದು. ನಮ್ದು ಕಲರ್ಸ್ ನಡೀತಿದ್ರು, ಅವ್ರ ಕರಿಯ ನಡೀತಿತ್ತು ಅಷ್ಟೇ ಹೊರತು. ಅದಾದ್ಮೇಲೆ ಕಲರ್ ಸಿನಿಮಾ ಬರ್ದಾದ್ಮೇಲೆ ಗಡಿಬಿಡಿ ಬ್ರದರ್ಸ್ ಅಂತಾನು ಬರ್ದೆ ಒಂದು, ಅದು 2ನೇ ಸಿನಿಮಾ. ಅದಾದ್ಮೇಲೆ ಟ್ಯಾಂಕ್ಸ್ ಅಂತ ಬರ್ದೆ, ಜಗದೀಶ್ ಕೊಪ್ಪ ಡೈರೆಕ್ಟರ್. ಅದನ್ನ ಇತ್ತೀಚೆಗೆ ಹೋದ್ ವರ್ಷನೇ 15 ವರ್ಷನೋ ಅದು ಕಾಲೇಜ್ ಅಂತ ಬಿಟ್ರು. ಅದು ಏನು ವರ್ಕೌಟ್ ಆಗಿಲ್ಲ. ಆ 3rd ಸಿನಿಮಾ ಆದ್ಮೇಲೆ ಅದೆಲ್ಲ ಡೈಲಾಗ್ ಎಲ್ಲ ಬರ್ದಾದ್ಮೇಲೆ ಅಷ್ಟೊತ್ತಿಗೆ ನಮ್ಗೆ ಈಗಾಗ್ಲೇ ಮದುವೆ ಆಗಿತ್ತು. ಸರಿ, ನಂದು JP ನಗರದಲ್ಲಿದ್ದೆ, ನಾನು ಡೈಲಿ ಬಸ್ಸಲ್ಲಿ ಓಡಾಡ್ಬೇಕಾಯ್ತು. ಆಗ ನಮ್ಮ ಸತ್ಯನ್ ಲವ್ ಡೈರೆಕ್ಟರ್ ಲೋಕಿ ಇದಾರಲ್ಲ, ಗಡಿಬಿಡಿ ಬ್ರದರ್ಸು ಮತ್ತೆ ಕಲರ್ಸ್ಗೆ ಅವರೇ ಕೋ-ಡೈರೆಕ್ಟ್ರು. ನಾವು ಜೊತೆಲಿ ಬಸ್ಸಲ್ಲಿ ಹೋದ್ರೆ ಅವ್ರು ಅಲ್ಲಿವರೆಗೂ ಹೋಗ್ತಾ ಇದ್ರು, ನಾನು ಹಂಗೆ JP ನಗರಕ್ಕೆ ಹೋಗ್ಬಿಡ್ತಿದ್ದೆ. ನಮ್ದು ಈ ತರ ಇದ್ದಿದ್ರಿಂದ ಒಂದ್ ದಿವಸ ಗಾಂಧಿನಗರಕ್ಕೆ ಬಂದ್ವು. ಗಾಂಧಿನಗರಕ್ಕೆ ಬಂದ್ಮೇಲೆ ಆಗ್ಲೇ ಆಲ್ರೆಡಿ ಎಕ್ಸ್ಕ್ಯೂಸ್ ಮೀ ಹಾಡಿನ ಧ್ವನಿ ಮುದ್ರಣ ಪ್ರಾರಂಭ ಅಂತ ದೊಡ್ಡ ಪೋಸ್ಟರ್ ಎಲ್ಲ ಹಾಕ್ಸಿದ್ರು. ಇಡೀ ಗಾಂಧಿನಗರನೇ ಇತ್ತು, ಹೌದು ರೆಕಾರ್ಡಿಂಗ್ ಆ ರೇಂಜಲ್ಲಿ ಇತ್ತು. ನಾವು ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವು. ಸರಿ, ನಾನು ಇನ್ನೇನು ಓಡ್ತೀನಿ ಮನೆಗೆ ಅಂತ ಅಂದ್ಬಿಟ್ಟು ನಾನು ಮನೆಗೆ ಓಡ್ತಾ ಇದ್ದೆ. ಬನ್ರಿ ಒಂದೇ ಟೀ ಕುಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವು. ಅಲ್ಲಿ ಹೋಗ್ಬಿಟ್ಟು ನಾವು ಟೀ ಕುಡ್ಕೊಂಡು ಕೆಳಗಡೆ ಇಳಿತಾ ಇದೀವಿ. ಕರೆಕ್ಟ್ ಆಗಿ NM ಸುರೇಶ್ ಮತ್ತೆ ಪ್ರೇಮು ಎಂಟ್ರಿ ಆದ್ರು. ಸರ್ ಆಫೀಸ್ ಪಕ್ಕದಲ್ಲೇ ಇದ್ದು ಆ ಟೀ ಎಂಟ್ರಿ ಬಂದ್ರು. ಆಮೇಲೆ ಕೆಳಗಡೆ ಬಂದ್ರು ಇವರು ಲೋಕಿ ಅವರು ಮತ್ತೆ ನಮ್ಮ ಪ್ರೇಮ್ ಅವರು. ಆವಾಗ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿದ್ದೆಲ್ಲ ಫ್ರೆಂಡ್ಸ್ಗಳು ಬಂದು ಹಂಗೆ ನಿಂತ ಮೇಲೆ ನೋಡ್ರಿ ಲೋಕಿ ಅವ್ರು ನೋಡ್ರಿ ನಮ್ಮ ಹುಡುಗ ಇವನು 2 ಸಿನಿಮಾ ಬರ್ದವ್ನು, 3 ಸಿನಿಮಾ ಬರ್ದವ್ನು, ಆಲ್ರೆಡಿ ಡೈಲಾಗು ಸಾಂಗ್ ಎಲ್ಲ ಬರೀತಾರೆ, ಬೇಕಾದ್ರೆ ಬರ್ಸ್ಕೊಳ್ಳಿ ಅಂತ. ಹಂಗಂತ ತಕ್ಷಣ ಪ್ರೇಮ್ ಅವರು ಯಾವರು ಅಂತಂದ್ರು, ಮಳವಳ್ಳಿ ಸರ್. ಮಳವಳ್ಳಿ ಅಂತ ತಕ್ಷಣ ಅವ್ರಿಗೂ ಖುಷಿ ಆಯ್ತು, ಯಾಕಂದ್ರೆ ಒಂದೇ ಊರಲ್ವಾ. ಅದು ಬೆಸರಳ್ಳಿ, ಅದು ನಮ್ಮ ಮಂಡ್ಯ ಜಿಲ್ಲೆ ಅನ್ನೋದು ಫೀಲ್. ಸರಿ, ನಾಳೆ ಒಂದ್ ಕೆಲಸ ಮಾಡ್ರಿ, ಫೋನ್ ನಂಬರ್ ಕೊಡ್ರಿ ಅಂತಂದ್ರೆ ಅವಾಗೆಲ್ಲ ಫೋನ್ ನಂಬರ್ ಏನು ಇರ್ಲಿಲ್ಲ ನಾವು. ಸರಿ, ಒಂದ್ ಕೆಲಸ ಮಾಡಿ, ನಾಳೆ ಇದೇ ಟೈಮಿಗೆ ಬನ್ನಿ, ನಮ್ಮವ್ರೊಬ್ರು ಬರ್ತಾರೆ, ನಿಮ್ಗೆ ಅಡ್ರೆಸ್ ಎಲ್ಲ ಕೊಡ್ತಾರೆ, ಅಲ್ಲಿಗೆ ಬಂದು ಡೈಲಾಗ್ ಬರೀರಿ, ಸಾಂಗ್ ಆಲ್ರೆಡಿ ನಾಗೇಂದ್ರ ಪ್ರಸಾದ್ ಬರಿತಾ ಇದಾರಲ್ಲ, ನಿಮಗೂ ಗೊತ್ತಲ್ಲ ಅಂತ ಅಂದ್ಬಿಟ್ಟು ಆದ್ರು. ಅಲ್ಲಿಂದ ಎಕ್ಸ್ಕ್ಯೂಸ್ ಮೀಂದ ನನ್ನ ಪ್ರೇಮ್ ಅವರ ಜರ್ನಿ ಸ್ಟಾರ್ಟ್ ಆಯ್ತು. ಹೇಗೆ ಬರೆಸ್ತಿದ್ರು ನೀವು ಫಸ್ಟ್ ಟೈಮ್ ಅವ್ರ ಭೇಟಿ? ಫಸ್ಟ್ ಟೈಮ್ ಅವ್ರು ಬರೆಸೋ ಶೈಲಿ ಹೇಗಿತ್ತು? ಫಸ್ಟ್ ಜೋಗಿ ಬಂದಾಗ ಆಲ್ರೆಡಿ ನಿಮಗೆ ಅನುಭವ ಇತ್ತು, ಬಟ್ ಎಕ್ಸ್ಕ್ಯೂಸ್ ಮೇಲೆ ಹೇಗೆ? ಅವರು ತುಂಬಾ ಸ್ವತಂತ್ರ ಕೊಡ್ತಾರೆ ಸರ್, ಆರ್ಟಿಸ್ಟ್ ಆಗ್ಲಿ ರೈಟರ್ಗಾಗ್ಲಿ ತುಂಬಾ ಸ್ವತಂತ್ರ ಕೊಡ್ತಾರೆ. ಈ ಸೀನಿಗೆ ನೀನೇನು ಬರೀತೀಯ ಬರೀ, ಬರ್ಬಿಟ್ಟು ನನ್ಗೆ ಹೇಳು, ನಾನು ಹೇಳ್ತೀನಿ, ಏನಾದ್ರು ಕನೆಕ್ಷನ್ಸ್ ಇದ್ರೆ ಹೇಳ್ತೀನಿ. ಸರಿ, ಅವ್ರದ್ದು ಕತೆ ಹೇಳೋ ಸ್ಟೈಲ್ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಆಗ ಎಕ್ಸ್ಕ್ಯೂಸ್ ಮೀಗೆ ಆಲ್ರೆಡಿ ಸಾಂಗ್ಗಳೆಲ್ಲ ರೆಕಾರ್ಡ್ ಮಾಡ್ಬಿಟ್ಟಿದ್ರಲ್ಲ, ನನ್ಗೆ ಸೀನ್ ಬೈ ಸೀನ್ ಹೇಳ್ತಿದ್ದಂಗೆ ಆ ಜಾಗದಲ್ಲಿ ಈ ಸಾಂಗ್ ಬರುತ್ತೆ, ಈ ಜಾಗದಲ್ಲಿ ಆ ಸಾಂಗ್ ಬರುತ್ತೆ ಅಂತ ಕತೆ ಹೇಳ್ಕೊಂಡು ಹೋಗೋರು. ಆ ಟೈಮಲ್ಲಿ ನನಗೆ ಎಕ್ಸ್ಕ್ಯೂಸ್ ಮೀಗೆ ಕರೆಕ್ಟಾಗಿ ಈ ಕಡೆ ವಿಲೇಜ್ ಸ್ಲಾಂಗು ಫ್ಲಾಶ್ ಬ್ಯಾಕ್ ಅಲ್ಲಿ ಮಾತ್ರ ಯೂಸ್ ಮಾಡಬೇಕು, ಮತ್ತೆ ಮಾಮೂಲಿ ನಾರ್ಮಲ್ ಸ್ಲಾಂಗು ಯೂಸ್ ಮಾಡಿ. ನಂಗೊಂದು ಚಾಲೆಂಜಿಂಗ್ ಆಗೇ ಇತ್ತು. ಬರ್ದ ಪ್ರತಿ ಒಂದು ಸೀನು ಬರೆಯೋದು, ಡೈಲಾಗ್ ರೀಡಿಂಗ್ ಕೊಡೋದು. ಇರ್ಲಿಲ್ಲ ಎಲ್ಲೂ ಕರೆಕ್ಷನ್ ಹೇಳ್ಕೊಳ್ತೇನೆ ಫಸ್ಟು. ಮತ್ತೆ ಅವ್ರ ಮನಸ್ಸೊಳಗೆ ನಾನು ನುಗ್ದೆ,
ನನ್ಗೆ ಏನೇನ್ ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಏನೇನ್ ಬೇಕು ಅಂತ ನನ್ಗೆ ಗೊತ್ತಾಗ್ತಿತ್ತು. ಅದೇ ತರ ಬರಿತಾ ಇದ್ದೆ. ಬಂದ್ಮೇಲೆ ತುಂಬಾನೇ ಖುಷಿ ಆದ್ರು. ಕೆಲವೊಂದು ಡೈಲಾಗ್ಗಳೆಲ್ಲ ಸ್ಪಾಟಲ್ಲಿ ಏನಾಗ್ತಾ ಇದ್ರು, ಇದೇ ತರ ಬೇಕು ಅಂತ ಅಂದ್ಬಿಟ್ಟು. ಆದ್ರೆ ಒಂದ್ ಕಂಡೀಷನ್ ಹಾಕಿದ್ರು ಅವ್ರು, ನೋಡಿ ನನ್ನ ಸಿನಿಮಾದಲ್ಲಿ ನೀವು ಡೈಲಾಗ್ ಬರಿತಾ ಇದ್ದೀರಿ, ಇಲ್ಲ ಅಂತಲ್ಲ, ಆದ್ರೆ ನಂದೊಂದು ಇದಿದೆ, ನೀವು ಶೂಟಿಂಗ್ ಸ್ಪಾಟಿಗೆ ಬರ್ಲೇಬೇಕಾಗುತ್ತೆ ಅಂತಂದು. ನಂಗೆ ಅದೇ ಬೇಕಾಗಿತ್ತಲ್ವಾ, ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ರೆ ಇನ್ನೂ ಏನಾದ್ರು ಕೆಲಸ ಕಲಿಬಹುದು ಅಂತ ಅಂದ್ಬಿಟ್ಟು. ಆವಾಗ ಎಕ್ಸ್ಕ್ಯೂಸ್ ಮೀಲಿ ಶೂಟಿಂಗ್ ಸ್ಪಾಟಿಗೆ ಹೋಗಿ ಜೊತೆಗೆ ಡೈಲಾಗು ಬರ್ದಿದ್ದು ಒಂದು ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು. ಶೂಟಿಂಗ್ ಸ್ಪಾಟ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಆದ್ರೆ ಇವರು ಆರ್ಟಿಸ್ಟ್ಗಳು ಬರ್ಲಿ ಬರ್ದೇ ಇರ್ಲಿ ಎಲ್ಲ ಇಡೀ ನಮ್ ಡೈರೆಕ್ಷನ್ ಟೀಮ್ 6 ಗಂಟೆಗೆಲ್ಲ ಲೊಕೇಶನ್ ಅಲ್ಲಿ ಇರ್ತಾ ಇತ್ತು ಸರ್. ಆ ರೇಂಜ್ಗೆ ಮಾಡ್ತಿದ್ವಿ. ಅವಾಗೆಲ್ಲ ಡೈಲಾಗ್ ರೈಟರ್ ಶೂಟಿಂಗ್ ಸೆಟ್ ಅಲ್ಲಿ ಇರೋದು ಇರ್ಲೇಬೇಕಿತ್ತು. ಕಾಮನ್ ಆಗಿ ಹಂಗೆ ಇತ್ತು. ನಾನು ಬಹಳಷ್ಟು ಜನ ಡೈರೆಕ್ಟರ್ ಕೇಳಿದ್ದೀನಿ. ಇವಾಗೆಲ್ಲ ಬೇರೆ ತರ ಆಗಿದೆ. ಅವಾಗೆಲ್ಲ ಡೈಲಾಗ್ ರೈಟರ್ಗಳು ಶೂಟಿಂಗ್ ಸೆಟ್ ಅಲ್ಲಿ ಸ್ಪಾಟ್ ಅಲ್ಲಿ ಇರ್ಬೇಕಿತ್ತು. ಕರೆಕ್ಷನ್ಸ್ ಗಳಿದ್ರೆ ಆ ತರದ ಪದ್ಧತಿ ಇತ್ತು ಅಂತ ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ರೂಮ್ ಅಲ್ಲಿ ಡೈಲಾಗ್ ಬರ್ದು ಮುಗಿದ್ ಕೊಟ್ಮೇಲೆ ಅವ್ರು ಶೂಟಿಂಗ್ ಮಾಡ್ಕೊಂತ ಮಾತ್ರ ಗೊತ್ತಿತ್ತು. ಆದ್ರೆ ಸ್ಪಾಟ್ ಅಲ್ಲಿ ನನ್ನ ಹತ್ರ ಇಟ್ಕೊಂಡವ್ರು ಇವ್ರೆ, ಪ್ರೇಮ್ ಅವ್ರು. ಹೌದಾ? ಗಾಂಧಿನಗರದಲ್ಲಿ ಒಂದು ಸುದ್ದಿ ಆಗ್ಬಿಟ್ಟಿತ್ತು, ಮಳವಳ್ಳಿ ಸಾಯಿ ಕೃಷ್ಣ ಅವರು ಜಾಸ್ತಿ ಸಂಭಾವನೆ ಕೇಳ್ತಾರೆ ಅಂತ. ಈ ತರದ್ದು ಬಹಳಷ್ಟು ಜನ ಹೇಳೋದನ್ನ ನಾನು ನೋಡಿದೀನಿ. ಕಲಾವಿದ್ರು ಅವ್ರನ್ನ ಕೇಳಕ್ ಆಗಲ್ಲ, ಡಿಮ್ಯಾಂಡ್ ಜಾಸ್ತಿ, ಪೇಮೆಂಟ್ ಜಾಸ್ತಿ. ಸೊ ಹಿಂಗೆ ಒಂಥರ ಸುದ್ದಿಗಳು ಹಬ್ಬೋದು. ಅವಾಗ ಭಾರಿ ಕಾಮನ್ ಆಗಿತ್ತು, ಅವಾಗ ಹಂಗಿತ್ತು. ಅದರಿಂದ ನಿಮ್ಗೆ ಏನಾದ್ರು ಎಫೆಕ್ಟ್ ಆಯ್ತಾ? ಅದರಿಂದ ಎಫೆಕ್ಟ್ ಆಗಿದ್ದು ಇದೆ. ಆದ್ರೆ ಸಾಯಿ ಕೈಲಿ ಬರ್ಸ್ಬೇಕು ಅಂತ ಅನ್ಕೊಂಡಿರೋರು ನನ್ನ ಹತ್ರನೇ ಬಂದು ಬರ್ಸ್ತಾ ಇದ್ರು, ಅದಂತೂ ಸತ್ಯ. ಓಕೆ. ಮಧ್ಯದಲ್ಲಿ ಹೊಸಬ್ರು ಕೂಡ ಧೈರ್ಯ ಮಾಡಿ ಬಂದು ಕೇಳಿದಾಗ ನಾನು ಇಲ್ಲ ಅಂತ ಅಂದ್ಬಿಟ್ಟು ನಾನು ಯಾರಿಗೆ ಸಂಭಾವನೆ ದುಡ್ಡೇ ಮುಖ್ಯ ಅಲ್ಲ, ದುಡ್ಡು ಮುಖ್ಯ, ಈ ತರ ಈ ತರದೆಲ್ಲ ಮಾಡ್ಕೊಂಡು ನನ್ಗೆ ಏನು ಅಂತಂದ್ರೆ ಸಾಯಿ ಇಸ್ ಎ ಗುಡ್ ಮ್ಯಾನ್. ಅಂದ್ರೆ ನಾನು ಎಲ್ಲೂ ಜಗಳ ಆಡಕ್ ಹೋಗಿಲ್ಲ ಅಂತ. ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ ನಡೆದಿದೆ, ಇಲ್ಲ ಅಂತಲ್ಲ. ಒಬ್ರು ಡೈರೆಕ್ಟರ್, ಅದು ಪ್ರೊಡ್ಯೂಸರ್ ಹೆಸರು ಬೇಡ, ಡೈಲಾಗ್ ಎಲ್ಲ ಬರ್ಸ್ಕೊಂಡ್ರು. 10,000 ರೂಪಾಯಿ ಅಡ್ವಾನ್ಸ್ ಕೊಟ್ರು ಅವಾಗ. ಎಲ್ಲ ಡೈಲಾಗ್ ಎಲ್ಲ ಬರ್ದು ರೀಡಿಂಗು ಕೊಟ್ಟಾಗೋಯ್ತು, ಓಕೆನೂ ಆಗೋಯ್ತು. ಆಮೇಲೆ ಅಣ್ಣ ಎಲ್ಲಿ ಬರೀ 10,000 ರೂಪಾಯಿ ಕೊಟ್ಟಿದ್ರಿ, ನಾನು ಹೇಳಿದಷ್ಟು ಬಂದಿಲ್ಲ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೆ, ನನ್ನ ಹತ್ರನೇ ದುಡ್ಡು ಕೇಳ್ತೀಯ ನೀನು, ಯಾಕೆ ಮನೆ ಹತ್ರ ಬರ್ಬೇಕಾ ಅಂತ ಅಂದ್ಬಿಟ್ಟು ಆವಾಜ್ ಆಗಕ್ ಶುರು ಮಾಡು. ಆವಾಗ್ಲೂ ಕೂಡ ನಾನು ಗಲಾಟೆ ಮಾಡಕ್ ಹೋಗ್ಲಿಲ್ಲ. ಒಂದೇ ಮಾತು ಹೇಳ್ಬಿಟ್ಟು ಬಂದೆ, ಬೇರೆ ತರ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಬಂದೆ. ಅಣ್ಣ ನನ್ಗೆ 3 ಜನ ಅಣ್ಣಂದ್ರು, ನೀನ್ 4ನೇವನು ಕೊಟ್ಟೆ ಅಂತ ತಿಳ್ಕೊಂತೀನಿ ಬಿಡ, ನನಗೆ ಕೊಡದೆ ಇದ್ರು ಚಿಂತೆ ಇಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅವ್ರಿಗೆ ಸುಮಾರು ಹೊತ್ತಾದ್ಮೇಲೆ, ಎಷ್ಟೋ ಹೊತ್ತಾದ್ಮೇಲೆ ಸ್ಟ್ರೈಕ್ ಆಗಿದೆ. 4ನೇ ಅಣ್ಣ ಅಂತಂದ್ರೆ ಬೇರೆ ತರ ಅರ್ಥ ಅದು ಅಂತ ಅರ್ಥ ಆಯ್ತಾ. ಅಲ್ಲಿ ನನಗೆ ನೀನು ಬೇರೆ ತರನೇ ಮಾತಾಡ್ತಿದ್ಯಾ ಅಂತ. ಸರಿ ಅಣ್ಣ ಅಷ್ಟೇ, ಹಂಗಿಲ್ಲ ಅಂತಂದ್ರೆ ದುಡ್ಡಾರು ಕೊಟ್ಬಿಡ್ರ ಅನ್ನೋದು. ಕೊನೆಗೆ ಸರ್ ಆ ಮಾತು ಕೇಳಿಸ್ಕೊಂಡು ದುಡ್ಡು ಕೊಡ್ಲಿಲ್ಲ. ಇವತ್ತು ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಲಿ, ನಾನು ಯಾರಿಗೂ ಶಾಪ ಹಾಕಕ್ಕೂ ಹೋಗಲ್ಲ. ಭಗವಂತ ಆಮೇಲೆ ನಮ್ಮ ಮನೆ ಬರದಲ್ಲಿ ಎಷ್ಟು ಬರ್ದಿರ್ತಾನ ಅಷ್ಟೇ. ಅದ್ರ ಮೇಲೆ ನೀವು ಏನು ತಗೊಳಕ್ಕಾಗಲ್ಲ, ಕೊಡಕ್ಕೂ ಸಿಗ್ಬೇಕು ಅಂತಿದ್ರೆ ಸಿಕ್ಕೇ ಸಿಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ. ಇವತ್ತಿಗೂ ಕೊಟ್ಟಿಲ್ಲ ಅವರು? ಇವತ್ತಿಗೂ ಕೊಟ್ಟಿಲ್ಲ, ನನ್ ಕಣ್ಮುಂದನೇ ಇದ್ದಾರೆ. ಈಗ ಏನ್ ಅನ್ಸುತ್ತೆ ನಿಮ್ಗೆ ಇವತ್ತಿನ ಇಂಡಸ್ಟ್ರಿ ನೋಡಿದಾಗ? ಮೊದಲು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಇವಾಗ ಅವಕಾಶಗಳು ಬಹಳ ಕಡಿಮೆ ಆಗುತ್ತೆ. ಈಗ ಹೆಚ್ಚು ಸಿನಿಮಾದವರು ಕರಿಯಲ್ಲ ಹಳಬರ್ನ. ಈಗೆಲ್ಲ ಒಂದು ಅವರವರದ್ದೇ ಟೀಮ್ಗಳ ತರ ಇಂಡಸ್ಟ್ರಿ ತುಂಬಾ ಬದಲಾಗಿದೆ. ಹಳಬರ್ನ ಯಾರು ಗುರ್ತಿಸಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಕೇಳ್ತಾ ಇದೀವಿ. ಎಲ್ಲರೂ ಅಲ್ಲ, ಬಹಳಷ್ಟು ಜನ ಕಲಾವಿದರು ಈ ತರ ಆರೋಪ ಮಾಡೋದು ನೋಡಿದೀವಿ. ನಿಮ್ಗೆ ಏನ್ ಅನುಭವ ಆಗಿದೆ? ನನ್ಗೆ ಏನು ಅನಿಸ್ತಾ ಇಲ್ಲ. ಅದು ಏನು ಅಂತಂದ್ರೆ ಬದಲಾವಣೆ ಜಗದ ನಿಯಮ ಅಲ್ವಾ. ಇರ್ಲಿ ಹಂಗನ್ಬಿಟ್ಟು ನಾವು ಬದಲಾವಣೆ ಅಂತ ಅನ್ಬಿಟ್ಟು ಈಗ ಹಳೆ ಇವರೆಲ್ಲ ಹಳಬ್ರಾಗ್ಬಿಟ್ಟವ್ರೆ ಅಂತ ಅನ್ಬಿಟ್ಟು ಅವ್ರ ಟ್ಯಾಲೆಂಟೇ ಇಲ್ಲ ಅಂತಲ್ಲ. ಈಗ ಹಂಸಲೇಖ ಅವ್ರು ಮ್ಯೂಸಿಕ್ ಮಾಡ್ತಾ ಇಲ್ಲ, ಹಂಗಂದ್ರೆ ಅವ್ರ ಟ್ಯಾಲೆಂಟ್ ಅಲ್ವಾ? ನಾನು ಹೇಳ್ತಾ ಇರೋದು ಹೊಸದು ಬಂದಾಗ ಹಳೆ ನೀರು ಹೋಗುತ್ತೆ ನಿಜ. ಆದ್ರೆ ಹಳೆ ನೀರ್ ಜೊತೆಗೆ ಹೊಸ ನೀರು ಇಟ್ಕೊಂಡು ಹೋಗಿ ಅಂತ ನಾನ್ ಅನ್ಕೊಂತ ಇರೋದು ಅಷ್ಟೇ. ಡಿಮ್ಯಾಂಡ್ ಏನಿಲ್ಲ ಅದ್ರಲ್ಲಿ. ಈಗ ನೀವೇನೋ ಒಂದ್ ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ಕೊಂಡಿರ್ತೀರಿ, ಏನೋ ನೀವೇ ಡೈರೆಕ್ಷನ್ ಮಾಡಿದ್ರೆ ನೀವೇ ಒಂದ್ ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ಕೊಂಡಿರ್ತೀರಿ. ಇದೀಗ ಸಾಯಿನೇ ಆಪ್ಟು ಅಂತ ಅನ್ಕೊಂಡಿದ್ರೆ ನೀವು ನನ್ನ ಹತ್ರ ಬಂದು ಅಪ್ರೋಚ್ ಮಾಡ್ತೀವಿ ಅಲ್ವಾ, ಅಷ್ಟೇ. ನನ್ಗೆ ಏನ್ ದೊಡ್ಡ ಬಂಗ್ಲೆ, ದೊಡ್ಡ ಕಾರು, ನನ್ಗೆ ಆ ತರದ್ ಏನು ಬೇಕಾಗಿಲ್ಲ, ಇಲ್ವೂ ಇಲ್ಲ. ಅಂದ್ರೆ ನನ್ನ ಕಷ್ಟಗಳನ್ನೆಲ್ಲ ನೋಡಿದಾನಲ್ಲ, ಅಯ್ಯಪ್ಪ ಸಿನಿಮಾ ರಂಗನೇ ಬೇಡ ಅಂತ ಅವನು. ಆದ್ರೆ ಕೆಲವರು ನೋಡಿದವರು ನಿಮ್ ಮಗನೂ ಮಾಡಿಸ್ಬೋದಲ್ರಿ ಕ್ಯಾರೆಕ್ಟರ್ನ ಅಂತ ಅನ್ಬಿಟ್ಟು ಹೇಳಿದ್ರು. ಯಾಕಂದ್ರೆ ದರ್ಶನ್ ಅವ್ರದ್ದು ಒಂದ್ ಮಾತು ಕೇಳಿದ್ದೆ. ಅದು ನಮ್ಮ ದಿನಕರ್ ತೂಗುದೀಪ ಅವ್ರಿಗೆ ಡೈರೆಕ್ಷನ್ಗೆ ಕೊಡಕ್ಕಿಂತ ಮುಂಚೆ ಅವ್ರು ಏನ್ ಮಾಡಿದ್ರು, ಈಗ ನಾನೇನೋ ಹೀರೋ, ಕಷ್ಟದಿಂದ ಬಂದವನು ಸುಖ ಅನುಭವಿಸಕ್ ರೆಡಿ ಇರ್ತಾನೆ, ಆದ್ರೆ ಸುಖದಿಂದ ಬಂದವನು ಕಷ್ಟ ಅನುಭವಿಸಕ್ ರೆಡಿ ಇರೋದು. ರಾಜ್ಕುಮಾರ್ ಅವ್ರಿಗೆ ಅದೇನ್ ಅನಿಸ್ತು ಏನೋ ಗೊತ್ತಿಲ್ಲ, ಆದ್ರೆ ಕಾಲ್ಗೆಲ್ಲ ಮುಗಿದ್ಮೇಲೆ ಒಂದೇ ಮಾತು ಹೇಳಿದ್ರು, ಅದೇನೋ ನಾನು ನೋಡ್ಕೊಂಡು, ಸೋಲಾಗ್ಲಿ ಗೆಲುವಾಗ್ಲಿ ಎರಡು ಕೂಡ ಯಾವತ್ತು ಪಾದ ಕೆಳಗಡೆನೆ ಇರ್ಬೇಕು. ಈಗ ಅದು ಉಮೇಶ್ ರೆಡ್ಡಿ ಮಾಡಿದ್ನಲ್ಲ, ಅದು ನಂದು ಸ್ವಯಂಕೃತ ಅಪರಾಧ. ಸುಮಾರು ಜನ ಹೇಳಿದ್ರು, ತಾಯಿ ಸೆಂಟಿಮೆಂಟ್ ಸಿನಿಮಾ ಡೈಲಾಗ್ ಬರ್ದು ನೀನು ಈ ತರ ಒಬ್ಬ ರೇಪಿಸ್ಟ್ ಕತೆ ಮಾಡ್ತಿದ್ಯಲ್ಲ, ಈ ಸಿನಿಮಾ ಏನಾದ್ರು ಹಿಟ್ ಆದ್ರೆ ಮಳವಳ್ಳಿ ಸಾಯಿ ಕೃಷ್ಣ ಅನ್ನೋ ಹೆಸರು ಹಂಗೆ ಉಳ್ಕೊಳ್ಳುತ್ತೆ. ಫ್ಲಾಪ್ ಆದ್ರೆ
ನಾನು ಮತ್ತೆ 95 ಬಂದಿದ್ನಲ್ಲ ಅದೇ ತರ ಆಗ್ತೀನಿ ಅನ್ನೋದು ಒಂದು ವಿಷಯ ಗೊತ್ತಿತ್ತು, ಅದಂತೂ ಸತ್ಯ. ಬದಲಾವಣೆ ಜಗದ ನಿಯಮ ಅನ್ನೋದು ಸತ್ಯ. ಆದ್ರೆ ಹೊಸಬರ ಜೊತೆ ನಮ್ಮ ಹಳಬರನ್ನು ಜೊತೆಲಿ ಕರ್ಕೊಂಡು ಹೋಗಿ ಅಂತ ಅನ್ನೋದೇ ನನ್ನ ಆಸೆ. ಅಂದ್ರೆ ನಮಗ್ ಸಿಕ್ಕಾಗ ನಾವು ಸಿಕ್ಕದನ್ನ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ, ಸತ್ಯ. ಅದು ಗಲಾಟೆಗಳಿಲ್ದೆ ಯಾವ್ದು ಇದಿಲ್ದೆ ಅಹಂಕಾರಗಳಿಲ್ದೆ ಮಾಡ್ಕೊಂಡು ಹೋಗ್ತೀವಿ. ಈಗ ಅಕಸ್ಮಾತ್ ಯಾವ್ದು ಅವಕಾಶಗಳೇ ಇಲ್ಲ ಅಂದಾಗ ಏನು ಮಾಡಕ್ಕಾಗಲ್ಲ ಅಲ್ವಾ ಸರ್? ಚಿತ್ರರಂಗಕ್ಕೆ ಬಂದ್ಮೇಲೆ ಸದೃಢರಾಗಿದ್ದೀರಾ ನೀವು, ಕುಟುಂಬ, ನೀವು? ಅಂದ್ರೆ ಭಗವಂತ ನನ್ಗೆ ಅವಶ್ಯಕತೆ ನನ್ಗೆ ಎಷ್ಟಿದೆಯೋ ಅಷ್ಟು ಕೊಡ್ತಾವನೆ ಇವತ್ತು ಕೂಡ. ನನ್ಗೆ ಏನ್ ದೊಡ್ಡ ಬಂಗ್ಲೆ ದೊಡ್ಡ ಕಾರು ನನ್ಗೆ ಆ ತರದ್ ಏನು ಬೇಕಾಗಿಲ್ಲ, ಇಲ್ವೂ ಇಲ್ಲ. ಆದ್ರೆ ಭಗವಂತ ನನ್ಗೆ ನನ್ನ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದೇನೆ, ಅದ್ರಂತೂ ನೆಮ್ಮದಿ. ಇನ್ನೊಬ್ರ ಹತ್ರ ಕೈ ಚಾಚದೇ ಇರೋ ತರ ಇಟ್ಟವನೆ, ಅಷ್ಟೇ ಸಾಕು ನೆಮ್ಮದಿ. ಈಗ ನಿಮ್ಮ ಮಗ ಇದ್ದಾನೆ ಅಂತ ಹೇಳಿದ್ರಿ, ಅವ್ರನ್ನ ಸಿನಿಮಾ ಇಂಡಸ್ಟ್ರಿಗೆ ತರೋ ಯೋಚನೆ ಆ ತರದಿಂದ ಇದೆ? ಯಾಕಂದ್ರೆ ನಾರ್ಮಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಮನೇಲಿ ಮಕ್ಕಳು ಇದ್ರೆ ಅವ್ರನ್ನ ಸಿನಿಮಾಗೆ ತರುವಂತ ಒಂದು ಯೋಚನೆ ಇರುತ್ತೆ ನಾರ್ಮಲ್ ಆಗಿ. ಇದೆಯಾ ಆ ತರದ್ದು ಏನಾದ್ರು? ಆ ತರದ್ದು ಏನಿಲ್ಲ. ಅವ್ನಿಗೆ ಯಾಕಂದ್ರೆ ಅವ್ನು ಇಷ್ಟ ಅದು. ಯಾಕಂದ್ರೆ ನಾನು ಇಷ್ಟಪಟ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಬಂದಿದ್ದು ಸಿನಿಮಾ ರಂಗ ಅಲ್ವಾ. ಅವ್ನಿಗೆ ಇಷ್ಟ ಇದ್ರೆ ಆದ್ರೆ ನಾ ಇದ್ರಲ್ಲಿ ಬೆಳಿತೀನಿ ಅನ್ನೋ ಒಂದು ನಂಬಿಕೆ ಮತ್ತೆ ತಾಳ್ಮೆ ಛಲ ಇದ್ರೆ ಮಾಡಪ್ಪ. ಇಲ್ಲ ಅಂದ್ರೆ ನಾನು ಎಜುಕೇಶನ್ ಅಂದ್ರೆ ನನ್ನ ಕಷ್ಟಗಳನ್ನೆಲ್ಲ ನೋಡಿದಾನಲ್ಲ, ಅಯ್ಯಪ್ಪ ಸಿನಿಮಾ ರಂಗನೇ ಬೇಡ ಅಂತ ಅವನು. ಆದ್ರೆ ಕೆಲವರು ನೋಡಿದವರು ನಿಮ್ಮ ಮಗನೂ ಮಾಡಿಸ್ಬೋದಲ್ರಿ ಕ್ಯಾರೆಕ್ಟರ್ನ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಅದಕ್ಕೆ ಅವ್ನಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಅದು ಅಲ್ಲದೆ ಸಿನಿಮಾ ರಂಗಕ್ಕೆ ಬಂದ್ಮೇಲೆ ಯಾಕಂದ್ರೆ ದರ್ಶನ್ ಅವ್ರದ್ದು ಒಂದು ಮಾತು ಕೇಳಿದ್ದೆ. ಅದು ನಮ್ಮ ದಿನಕರ್ ತೂಗುದೀಪ ಅವ್ರಿಗೆ ಡೈರೆಕ್ಷನ್ಗೆ ಕೊಡಕ್ಕಿಂತ ಮುಂಚೆ ಅವ್ರು ಏನ್ ಮಾಡಿದ್ರು, ಈಗ ನಾನೇನೋ ಹೀರೋ, ಓಕೆಪ್ಪ ನೀನು ಕೊಟ್ಬಿಡ್ತೀನಿ, ಆದ್ರೆ ನೀನು ಕೆಲಸ ಕಲ್ತ್ ಬಾ, ಆಮೇಲೆ ಮಿಕ್ಕಿದ್ರು ನೋಡೋಣ ಅಂತ. ಆಮೇಲೆ ದಿನಕರ್ ತೂಗುದೀಪ ಅವರು MS ರಮೇಶ್ ಅವ್ರ ಹತ್ರ ಎಲ್ಲ ಕೆಲಸ ಮಾಡಿ ಆಮೇಲೆ ಡೈರೆಕ್ಟರ್ ಆಗಿದ್ರು. ಕರೆಕ್ಟ್. ಈ ತರದ್ನೆಲ್ಲ ಮಾಡಂಗಿದ್ರೆ ಬಾ ಅನ್ಭವಿಸ್ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ಯಾರಿಗೆ, ನನ್ನ ಮಗನಿಗೆ. ಈ ತರದನ್ನ ಕೆಳಗಿಂದ ನೀನು ಮೇಲೆ ಬಂದಾಗ ಇಡೀ ಚಿತ್ರರಂಗದ ಒಳ ಹೊರಗುಗಳನ್ನೆಲ್ಲ ನೀನು ತಿಳ್ಕೊಂಡ್ಮೇಲೆ ಚಿತ್ರರಂಗಕ್ಕೆ ಬಾ. ಆಮೇಲೆ ಏನು ಅಂತಂದ್ರೆ ಎಲ್ಲರೂ ಹಂಗ್ ಬೆಳೆದು ಆಮೇಲೆ ಕೆಲವೊಂದು ಬೇರೆ ಬೇರೆ ಯಾರು ಹೇಳ್ತಾರಲ್ಲ, ನಾನು ಹಂಗ್ ಬಂದೆ ಹಿಂಗಾಗೋದೆ ಹಂಗಾಗೋದೆ ಅಂತ, ಅದೆಲ್ಲ ಒಬ್ಬೊಬ್ರಿಗೆ ಇರುತ್ತೆ. ಯೋಗ್ಯತೆ ಎರಡೂ ಇತ್ತು ಬಂದ್ರು. ಆಗ ನಿನ್ಗೆ ಯೋಗನೂ ಇಲ್ಲ ಯೋಗ್ಯತೆನೂ ಇಲ್ಲ ಇದ್ದಾಗ ಏನು ಮಾಡ್ತೀಯ? ಬೇಡ, ಅದಕ್ಕೆ ಶ್ರಮ ಬೀಳು. ಕಷ್ಟದಿಂದ ಹೋದಾಗ ಕಷ್ಟದಿಂದ ಬಂದವನು ಸುಖ ಅನುಭವಿಸಕ್ ರೆಡಿ ಇರ್ತಾನೆ, ಆದ್ರೆ ಸುಖದಿಂದ ಬಂದವನು ಕಷ್ಟ ಅನುಭವಿಸಕ್ ರೆಡಿ ಇರಲ್ಲ. ಅಲ್ವಾ? ಅದಕ್ಕೇನೆ ಈಗ ಕಷ್ಟ ಪಟ್ಕೊಂಡು ಹೋಗ, ಅಕಸ್ಮಾತ್ ನಾಳೆ ನಿನ್ ಸುಖ ಸಿಕ್ಕಿ ಮತ್ತೆ ನೀನು ಬ್ಯಾಕ್ ಟು ಪೆವಿಲಿಯನ್ ಆದಾಗ ಆಗ ಕಷ್ಟಗಳ ನೋವುಗಳೆಲ್ಲ ನೋಡಿರ್ತೀರಿ, ಇದೆಲ್ಲ ಸಹಜ ಅಂತ ಅನ್ಸುತ್ತೆ. ಅವಾಗ ನೀನು ಅಡಿಯಿಂದ ತಾಳಿಂದ ಕೆಲಸ ಕಲ್ತ್ಕೊಂಬ, ನಾನು ಆರ್ಟಿಸ್ಟೋ ಏನೋ ಒಂದು ಆಗು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಅಷ್ಟೇ. ಅವನು ಟ್ರೈ ಮಾಡ್ತೀನಪ್ಪ ಯಾವ್ದಾದ್ರು ಇದಕ್ಕೆಲ್ಲ ಸೇರ್ಕೊಂತೀನಿ ಅಂತ, ಇನ್ಸ್ಟಿಟ್ಯೂಟ್ಗೆಲ್ಲ ಸೇರ್ಕೊಂತೀನಿ ಅಂತಂದ ಮಾಡು. ಒಟ್ಟಿನಲ್ಲಿ ನಿನಗೆ ನಿನ್ನ ಕೆಲಸದ ಮೇಲೆ ನಾನು ಲೈಫಲ್ಲಿ ಮುಂದಕ್ಕೆ ಏನೋ ಒಂದು ಅಚೀವ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇರಲಿ ಅಷ್ಟೇ. ಆದ್ರ ಆ ನಂಬಿಕೆ ಒಂದೇ ಸಾಲದು. ಈಗ ಹಿಮಾಲಯ ಪರ್ವತ ಹತ್ಬೇಕು ಅಂತ ಆಸೆ ಇದ್ರೆ ಸಾಲದು. ಹಿಮಾಲಯ ಪರ್ವತಕ್ಕೆ ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು, ಹೆಂಗೆಲ್ಲ ಹೋದ್ರೆ ನಾನು ರೀಚ್ ಆಗಕ್ ಸಾಧ್ಯ ಅಂತ ಅನ್ನೋದನ್ನ ಫಸ್ಟ್ ಅದನ್ನ ತಿಳ್ಕೊ. ಆಮೇಲೆ ರೀಚ್ ಆದ್ಮೇಲೆ ಮತ್ತೆ ನೀನು ಆಮೇಲೆ ನಡೆದು ಬಂದ ಆ ದಿನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ್ಲೂ ಅಷ್ಟೇ. ಅಹಂಕಾರ ಅಂತ ಅನ್ನೋದು ರಾಜ್ಕುಮಾರ್ ಅವ್ರು ಒಂದು ಮಾತು ಹೇಳ್ಬಿಡ್ತೀನಿ ಇವಾಗ, ಅದು ಮರ್ಬಿಟ್ಟೆ ಯಾವಾಗ್ಲೂ. ನೋಡಿದ್ರಲ್ಲ ರಾಜ್ಕುಮಾರ್ ಅವ್ರಿಗೆ ಅದೇನು ಅನಿಸ್ತು ಏನೋ ಗೊತ್ತಿಲ್ಲ, ಆದ್ರೆ ಕಾಲಿಗೆಲ್ಲ ಮುಗಿದ್ಮೇಲೆ ಒಂದೇ ಮಾತು ಹೇಳಿದ್ರು, ಅದೇನೋ ನಾನು ನೋಡ್ಕೊಂಡ್ರು. ಸೋಲಾಗ್ಲಿ ಗೆಲುವಾಗ್ಲಿ ಎರಡೂ ಕೂಡ ಯಾವತ್ತು ಪಾದದ ಕೆಳಗಡೆನೆ ಇರ್ಬೇಕು, ತಲೆಗಿರ್ಬಾರ್ದು, ತಲೆಯಲ್ಲಿ ಇಟ್ಕೊಂಬಾರ್ದು. ಅಂದ್ರೆ ಗೆಲುವನ್ನ ತಲೆಗೇರಿಸ್ಕೊಂಬೇಡ, ಸೋಲ್ನ ತಲೆಗೂ ಹಾಕೊಂಬೇಡ. ಈಗ ಗೆಲುವನ್ನ ತಲೆಗೇರಿಸ್ಕೊಂಡ್ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಬ್ಲಾಂಕ್ ಆಗ್ಬಿಡ್ತೀಯ. ಸೋತು ನೀನು ಅದಕ್ಕೋದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀಯ. ಎರಡನ್ನೂ ಕೂಡ ಪಾದದ ಅಡಿಲೇ ಇಟ್ಕೊ, ನೆಮ್ಮದಿಯಾಗಿ ನೀನು ಸಿನಿಮಾದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೋದು. ಈ ತರದನ್ನ ನಾನು ನನ್ನ ಮಗನ್ಗೆ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ನೀವು ರೈಟರ್ ಆಗಿ ಕೆಲಸ ಮಾಡಿದಿರಿ, ಆಕ್ಟರ್ ಆಗಿ ಕೆಲಸ ಮಾಡಿದಿರಿ, ಒಂದು ಸಿನಿಮಾನ ಡೈರೆಕ್ಟ್ ಕೂಡ ಮಾಡಿದಿರಿ. ನನಗೆ ಗೊತ್ತಿರೋ ಹಾಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದಿರಿ, ಉಮೇಶ್ ರೆಡ್ಡಿ ಕಥೆ ಆಧರಿಸಿ ಒಂದು ಸಿನಿಮಾ ಮಾಡಿದ್ರಿ. ಹೌದು. ಮತ್ತೆ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅಂತ ಆಲೋಚನೆ ಬರ್ಲಿಲ್ವಾ? ಮತ್ತೇನಾದ್ರು ಮುಂದೆ? ಈಗ ಅದು ಉಮೇಶ್ ರೆಡ್ಡಿ ಮಾಡಿದ್ನಲ್ಲ, ಅದು ನಂದು ಸ್ವಯಂಕೃತ ಅಪರಾಧ. ನಾನು ಚಿತ್ರರಂಗದ ಮೇಲೆ ಏನು ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಸುಮಾರು ಜನ ಹೇಳಿದ್ರು, ತಾಯಿ ಸೆಂಟಿಮೆಂಟ್ ಸಿನಿಮಾಗೆ ಡೈಲಾಗ್ ಬರ್ದು ನೀನು ಈ ತರ ಒಬ್ಬ ರೇಪಿಸ್ಟ್ ಕಥೆ ಮಾಡ್ತಿದ್ಯಲ್ಲ, ತಪ್ಪಾಗುತ್ತೆ, ತುಂಬಾ ಬೇಡ ಇದು ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಆ ಟೈಮಲ್ಲಿ ನನ್ ಬೇರೆ ಏನೋ ಪ್ರಾಬ್ಲಮ್ ಇದ್ದಿದ್ರಿಂದ ನಾನು ಆ ಸಿನಿಮಾನ ಡೈರೆಕ್ಷನ್ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬಂತು. ಆದ್ರೆ ಒಂದಂತೂ ಗೊತ್ತಿತ್ತು, ಈ ಸಿನಿಮಾ ಏನಾದ್ರು ಹಿಟ್ ಆದ್ರೆ ಮಳವಳ್ಳಿ ಸಾಯಿ ಕೃಷ್ಣನ ಹೆಸರು ಹಂಗೆ ಉಳ್ಕೊಳ್ಳುತ್ತೆ. ಫ್ಲಾಪ್ ಆದ್ರೆ ನಾನ್ ಮತ್ತೆ 95 ಬಂದಿದ್ನಲ್ಲ ಅದೇ ತರ ಆಗ್ತೀನಿ ಅನ್ನೋದು ಒಂದು ವಿಷಯ ಗೊತ್ತಿತ್ತು, ಅದಂತೂ ಸತ್ಯ. ಹಂಗಾಯ್ತು, ಅದೇ ತರ ಆಯ್ತು. ಆಮೇಲೆ ಸುಮಾರು ಜನ ಡೈಲಾಗ್ ಬರೆಯಕ್ಕೂ ನಿಲ್ಸ್ಬಿಟ್ರಲ್ಲ, ನನ್ನ ಕರೀಲೇ ಇಲ್ವಲ್ಲ ಯಾರು. ಹೌದು, ಆ ಸಿನಿಮಾ ಅಂತ ಸಮಸ್ಯೆ ಆಯ್ತು.
ನಾನು ಅದ್ರ ಬಗ್ಗೆ ಈಗ ನಾನು ಅದ್ರಲ್ಲಿ ಅನ್ನ ತಿಂದಿದ್ದೀನಿ. ಆ ಸಿನಿಮಾ ಮೇಲೂ ನಾನು ಏನು ಹೇಳಕ್ಕಾಗಲ್ಲ ಓಕೆ ಅಲ್ವಾ. ಯಾಕಂದ್ರೆ ಅದು ನನಗೆ ಗೊತ್ತಿತ್ತು, ಅದು ಗೊತ್ತಿದ್ದೇ ಮಾಡಿರ್ತಕ್ಕಂಥ ತಪ್ಪು, ಗೊತ್ತಿದ್ದು ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಇಲ್ಲ, ಅದಕ್ಕೊಂದು ಶಿಕ್ಷೆ. ಆ ಶಿಕ್ಷೆ ನಾನೀಗ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಅದು ಸಂತೋಷದಿಂದ ಅನುಭವಿಸ್ತಾ ಇದ್ದೀನಿ. ಆದ್ರೆ ಭಗವಂತ ತೀರಾ ಕೆಳಮಟ್ಟದಲ್ಲೂ ಇಟ್ಟಿಲ್ಲ, ತೀರಾ ಮೇಲಕ್ಕೂ ಕರ್ಕೊಂಡು ಹೋಗಿಲ್ಲ. ನನ್ನ ಅವಶ್ಯಕತೆ ಆಗ್ಲೇ ಹೇಳಿದ್ನಲ್ಲ, ನನ್ನ ಅವಶ್ಯಕತೆ ಎಷ್ಟಿದ್ಯೋ ಅಷ್ಟಕ್ಕೆ ನೀಟಾಗಿ ಮಾಡ್ಕೊಟ್ಟವ್ರು ಭಗವಂತ ಕೊಟ್ಟವ್ರು. ಇವತ್ತು ಕೆಲಸಗಳು ನಡೀತಾ ಇದೆ. ಈಗ ಒಂದು ಮಕ್ಕಳ ಸಿನಿಮಾ ಕೋಚ್ ಅಂತ ಬರಿತಾ ಇದ್ದೀನಿ, ಹೊಸ ಡೈರೆಕ್ಟ್ರು ಅವರು ಬಂದು ನೀವೇ ಬರ್ಕೊಡ್ಬೇಕು ಸರ್ ನನಗೆ ಅಂತ ಅಂದ್ಬಿಟ್ಟು ಹೇಳಿದಕ್ಕೆ. ಆಮೇಲೆ ಕತೆ ತುಂಬಾ ಚೆನ್ನಾಗಿದೆ, ದುಡ್ಡು ವಿಷಯ ಆಮೇಲೆ ಕತೆ ತುಂಬಾ ಚೆನ್ನಾಗಿರೋದ್ರಿಂದ ಈ ತರ ಸಿನಿಮಾಗಳು ಸಿಕ್ಕಿದಾಗ ನನಗೂ ಇನ್ನೊಂದು ಬ್ರೇಕ್ ಸಿಕ್ಕುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ದೀನಿ. ಮುಂದಕ್ಕೂ ಕೂಡ ನನ್ಗೆ ಒಳ್ಳೆ ಸಬ್ಜೆಕ್ಟ್ಗಳು ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಆ ವಿಶ್ವಾಸದ ಮೇಲೆ ಇದ್ದೀನಿ. ಯಾಕೆಂದ್ರೆ ಸತ್ರು ಸಿನಿಮಾನೇ, ಬದುಕಿದ್ರು ಸಿನಿಮಾನೇ, ಎರಡೇ ಅಷ್ಟೇ. ಏನನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ? ಏನೇ ಡಿಜಿಟಲ್ ಬಂದ್ರು, ಏನೇ ಅಪ್ಡೇಟ್ ಆಗಿದ್ರು ಕೂಡ ಕೆಲಸನೇ ಅಲ್ವಾ ಸರ್. ಈಗ ನಾವು ಡಿಜಿಟಲ್ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಈಗ ಸ್ಕ್ರಿಪ್ಟ್ ಬರೆಯೋದು ಬರೀಲೇಬೇಕಲ್ವಾ, ಡೈಲಾಗ್ ಬರೆಯೋದು ಬರೀಲೇಬೇಕು, ಕಥೆ ಮಾಡೋದು ಮಾಡ್ಲೇಬೇಕು ಅಲ್ವಾ. ಆದ್ರೆ ಟೀಮ್ಗಳು ಅಂತ ಹೇಳ್ತಾ ಇದ್ದೀರಲ್ಲ, ಟೀಮ್ಗಳನ್ನ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಎಲ್ಲ ಇಡೀ ಆ ಒಂದು ಸಾರಥಿ ನಿಂತಿರ್ತಾನಲ್ಲ, ಆ ಸಾರಥಿ ಮೇಲೆ ನಿಂತಿರುತ್ತೆ ಪ್ರತಿಯೊಂದು. ಈಗ ನೀವೇ ಯಾವ್ದೋ ಒಂದು ಟೀಮಲ್ಲಿ ಕೆಲಸ ಮಾಡ್ತಿರ್ತೀರಿ, ನಿಮ್ಗೇನೋ ಒಂದು ಪ್ರಾಬ್ಲಮ್ ಬಂದಾಗ ಪಟ್ಟದ ನೀವು ಎಲ್ಲೇ ಸುತ್ತಾಕೊಂಡು ಬಂದ್ರು ಏನೇ ಮಾಡಿದ್ರು ಆರ್ಥಿಕ ಸಮಸ್ಯೆನೇ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದನೇ ಟೀಮ್ಗಳು ಹೊಡೆದೋಗೋದು, ಬೆಳೆಯೋದು ಕೂಡ. ಆರ್ಥಿಕ ಅಂದ್ರೆ ದುಡ್ಡಿನ ವಿಷಯದಲ್ಲಿ ಪರ್ಫೆಕ್ಟ್ ಆಗಿ ಇದ್ಬಿಟ್ರೆ ಪ್ರತಿಯೊಬ್ರು ಕೂಡ ಆ ಟೀಮ್ನ ಬಿಟ್ಟು ಹೋಗೋಕೆ ಚಾನ್ಸ್ ಇರಲ್ಲ ಅಲ್ವಾ. ಅದಕ್ಕೆ ಮತ್ತೆ ಅವ್ರಿಗೆ ದುಡ್ಡು ನಮ್ಗೆ ಯಾವತ್ತಿದ್ರು ಬಂದೇ ಬರುತ್ತೆ ಅನ್ನೋದೊಂದು ಫೀಲ್ ಅಂತೂ ಇದ್ದೇ ಇರುತ್ತೆ ಅವ್ರಿಗೆ. ಆವಾಗ ಏನಾಗುತ್ತೆ, ಕೆಲಸದ ಮೇಲೆ ಜಾಸ್ತಿ ನಿಗಾ ವಹಿಸ್ತಾರೆ. ಈ ಸೀನ್ಗೆ ಏನ್ ಮಾಡ್ಬೇಕು, ಈ ಸೀನ್ಗೆ ಡೈಲಾಗ್ ಏನ್ ಬರಬೇಕು ಅಂತ ಇಡೀ ಟೀಮ್ಗಳೆಲ್ಲ ಚರ್ಚೆಗಳು ಸ್ಟಾರ್ಟ್ ಆಗುತ್ತೆ. ಆದ್ರೆ ಬದಲಾವಣೆ ಜಗದ ನಿಯಮ ಅನ್ನೋದು ಸತ್ಯ. ಆದ್ರೆ ಹಳೆ ಜೊತೆ ನಮ್ಮ ಹೊಸಬರ ಜೊತೆ ನಮ್ಮ ಹಳಬರ್ನು ಜೊತೆಲಿ ಕರ್ಕೊಂಡು ಹೋಗಿ ಅಂತ ಅನ್ನೋದೇ ನನ್ನ ಆಸೆ. ಈಗ ಎಷ್ಟೋ ಜನ ಹಳಬರ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ, ಅವ್ರು ಬೇಕಾಗಿಲ್ಲ ಅನ್ನೋ ತರ ಆಗ್ಬಿಟ್ಟಿದ್ದಾರೆ. ಅದು ಬೇಡ ಅಂತ ನನ್ಗೆ ಅನ್ಸುತ್ತೆ. ಅದಕ್ಕೆ ನಾನು ಆ ಪ್ರಶ್ನೆ ಕೊನೆಯದಕ್ಕೆ ಹೊಸಬರ ಜೊತೆಯಲ್ಲಿ ಹಳಬರು ಇದ್ದರೆ ಓಕೆ. ಈಗ ಹಂಗೆ ಹೇಳಕ್ ಹೋಯ್ತು ಅಂದ್ರೆ ಬದಲಾವಣೆ ಅಂತ ಅಂತೀವಲ್ವಾ. ಅಂದ್ರೆ ಈಗ ಅಷ್ಟೊಂದು ಅಪ್ಡೇಟು ಡಿಜಿಟಲ್ ಆಗ್ಬೇಕು. ಈಗ ಅಪ್ಪ ಅಮ್ಮ ಎಷ್ಟೇ ಹಳಬರಾದ್ರೂ ನಾವು ಅಪ್ಪ ಅಮ್ಮ ಅಂತಲೇ ಕರಿಬೇಕಲ್ವಾ ಅಲ್ವಾ, ಬೇರೆ ಅಪ್ಪ ಅಮ್ಮನ್ ತರಕ್ಕಾಗುತ್ತಾ? ಅದೇ ತರ ನಾನು ಹೇಳ್ತಾ ಇರೋದು ಏನಂತಂದ್ರೆ ಆರ್ಟಿಸ್ಟ್ಗಳಿಗೆ ಮತ್ತೆ ತಂತ್ರಜ್ಞರಿಗೆ ನಿಮ್ಗೆ ಹೊಸಬರು ಕೂಡ ಎಲ್ಲ ಸೇರಿಸ್ಕೊಂಡು ಹಳಬರ್ನು ಜೊತೆಗೆ ಸೇರಿಸ್ಕೊಂಡು ಹೋದ್ರೆ ಉತ್ತಮ ಅಂತ ನನ್ಗೆ ಅನ್ಸುತ್ತೆ. ಈಗ 2 ಟ್ರ್ಯಾಕ್ ಇರುತ್ತೆ ಟ್ರೈನ್ಗೆ ಅಲ್ವಾ, 2 ಕಂಬಿ. ಆ 2 ಕಂಬಿ ಹೊಸದು ಮತ್ತೆ ಹಳೆದು ಎರಡು ಜೊತೆಲಿ ಹೋದಾಗ ಟ್ರೈನು ಸರಾಗವಾಗಿ ಸಾಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ಸುಮಾರು ಜನ ಆರ್ಟಿಸ್ಟ್ಗಳ ಬಾಯಲ್ಲಿ ಕೇಳಿದ್ದೀನಿ ನಾನು, ಹಳಬರು ಏನು ಹೊಸಬ್ರೆಲ್ಲ ಬಂದ್ರು ನಮ್ನೆಲ್ಲ ಮರ್ತ ಬಿಟ್ರು ಅಂತ. ಆಮೇಲೆ ನಾವು ಅದು ಅಲ್ಲದೆ ನಾವು ದುಡ್ಡುಗಳಿಗೆ ಡಿಮ್ಯಾಂಡ್ ಮಾಡಲ್ಲ, ಕೆಲಸ ಕೊಡ್ರಪ್ಪ, ಊಟ ಕೊಡ್ರಪ್ಪ ಅಂತ ಕೇಳ್ತೀವಿ ಅಷ್ಟೇ. ಯಾಕೆ ನಮ್ಮನ್ನೆಲ್ಲ ಹಿಂಗ್ ಕಡೆಗಣಿಸ್ಬಿಡ್ತಾವ್ರೆ ಅಂತ ನೊಂದ್ಕೊಂಡು ಹೇಳ್ತಾ ಇದ್ರು. ನಾನಂದೆ, ಸಾರ್ ಅವ್ರು ಮಾಡ್ಕೊಂಡಿರೋ ಕತೆಗೆ ನಿಮ್ಮ ಫೇಸು ಮತ್ತೆ ನಿಮ್ಮ ಪಾತ್ರ ಅದಕ್ಕೆ ನೀವು ತಕ್ಕಾಗಿ ಇರ್ತೀರೋ ಇಲ್ವೋ ಅಂತ ಅನ್ನೋದಷ್ಟೇ ಇರುತ್ತೆ. ಯಾವಾಗ ಹಂಗ ಅನ್ಕೋಬೇಡಿ, ಹೊಸವ್ರು ಕೂಡ ಆಸೆ ಇರುತ್ತೆ ನಿಮ್ ಜೊತೆಲೆಲ್ಲ ಕೆಲಸ ಮಾಡ್ಬೇಕು ಅಂತ. ಇವ್ ರಮೇಶ್ ಭಟ್ ಅವ್ರು ಇವತ್ತು ಕೆಲಸ ಮಾಡ್ತಾವ್ರೆ. ಯಾಕೆ ಅಂದ್ರೆ ಎಲ್ಲಾ ಕಾಲಕ್ಕೂ ಅವರು ಸಾರ್ವಕಾಲಿಕವಾಗಿ ಇದ್ದಾರೆ. ಆ ತರ ಪ್ರತಿಯೊಂದು ಅವ್ರಿಗೆ ಅನಿಸ್ಬೇಕು ಆ ಟೀಮ್ಗೆ. ಏನು ಅಂತಂದ್ರೆ ಹಳಬರು ಅಂದ ತಕ್ಷಣ ಸುಮ್ಮನೆ ಕೆಲಸ ಕೊಡೋದಲ್ಲ, ಆ ಪಾತ್ರಕ್ಕೆ ಆ ಇದಕ್ಕೆ ಅವರೇ ಶೂಟ್ ಆಗ್ತಾರೆ, ಅವರೇ ಇರ್ಲಿ ಪರವಾಗಿಲ್ಲ, ಅವ್ರನ್ನೇ ಕರ್ಕೊಂಡ್ ಬನ್ನಿ ಅಂತ ಅನ್ನಿಸ್ಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಹೊಸ ಡೈರೆಕ್ಟರ್ಗಳಿಗೆ. ಆಮೇಲೆ ಈಗ ಬರ್ತಿರ್ತಕ್ಕಂಥ ಹೊಸ ಡೈರೆಕ್ಟರ್ಗಳಿಗೆ ಒಂದಿದೆ ಸರ್, ಅದು ತುಂಬಾ ತಪ್ಪು ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ಒಂದು ಸಿನಿಮಾನ ಹಿಟ್ ಮಾಡಿ, ದೊಡ್ಡದಾಗಿ ಹಿಟ್ ಮಾಡಿ, ಆ ಸಿನಿಮಾನ ನಾನು 1.5 ಕೋಟಿ 2 ಕೋಟಿ 3 ಕೋಟಿ ರೆಮ್ಯುನರೇಷನ್ ತಗೊಂಡು ಡೈರೆಕ್ಟರ್ ಆಗ್ಬೇಕು ಅಂತ ಇರ್ಬೇಕು ಹೊತ್ತು, ಆ ಬಂದ ದಿವಸ ಯಾರೋ ಹೊಸ ಪ್ರೊಡ್ಯೂಸರ್ ಬಂದ್ರು ಅಂತ ತಕ್ಷಣ ಅವ್ರ ಹತ್ರ ಆ ದಿನಕ್ಕೆ ಏನಾಗುತ್ತೆ ಗೆಬ್ರಕೊಂಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈಗ ಬರ್ತೀರ ಅಂದ್ರೆ ಎಲ್ಲಾ ನಿರ್ದೇಶಕರಲ್ಲ, ಎಲ್ಲ ಹೊಸ ನಿರ್ದೇಶಕರಲ್ಲ, ಕೆಲವೊಂದು ನಿರ್ದೇಶಕರು ಆವತ್ತಿನ ದಿನದಕ್ಕೆ ಆಗ್ಬಿಟ್ರೆ ಸಾಕು ಅನ್ನೋ ರೇಂಜಲ್ಲಿ ಅವ್ರೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಪ್ರೊಡ್ಯೂಸರ್ನು ಉಳಿಸಿ, ಪ್ರೊಡ್ಯೂಸರ್ನು ಬೆಳೆಸಿ, ಮತ್ತೆ ನೀವು ಬೆಳೀರಿ ಅಷ್ಟೇ, ಜೊತೆಗೆ ಸೇರ್ಕೊಂಡು ಬೆಳೀರಿ ಅಂತ ನನ್ನ ಅನಿಸಿಕೆ. ಇದೊಂದು ರೀತಿ ಹಳೆ ಬೇರು ಹೊಸ ಬೇರು ಹಳೇದು ಇರ್ಬೇಕು, ಜೊತೆಲೇ ಹೊಸದ್ ಬೆಳಿಬೇಕು ಅನ್ನೋದು ಆಕ್ಚುಲಿ ಅದು ಮೊದ್ಲಿಂದ ಹಂಗೆ ಇರೋದು, ಹಂಗೆ ನಡ್ಕೊಂಡು ಹೋಗಿ. ಸೊ ಕೊನೆಯದಾಗಿ ನೀವು ಇತ್ತೀಚೆಗೆ ಶಿವಣ್ಣ ಜೊತೆ ಯಾವಾಗ ಭೇಟಿ ಮಾಡಿದ್ದು, ಮಾತಾಡಿದ್ದು? ವಿಲನ್ ಲಾಸ್ಟ್ ಆಯ್ತು, ಅದಾದ್ಮೇಲೆ ಅಣ್ಣಂಗೆ ಹುಷಾರಿಲ್ಲ ಅಂತ ಇದಾಯ್ತಲ್ಲ, ಅವಾಗ ಮಾತಾಡ್ಸ್ಕೊಂಡ್ ಬಂದಿದ್ದ ಮನೆಗೆ ಹೋಗಿದ್ವಿ. ಯಾಕೆಂದ್ರೆ ಏನಂದ್ರೆ ಅವ್ರೊಂದು ಪ್ರೀತಿ ಉಳಿಸ್ಕೊಂಡಿದ್ದೀನಿ. ಅಣ್ಣ ನನ್ಗೊಂದು ಸಿನಿಮಾ ಮಾಡ್ಕೊಡಿ, ನನ್ಗೊಂದು ಸಿನಿಮಾ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಕೇಳಕ್ ಆಗ್ತಿಲ್ಲ ಮೀನ್ಸ್ ಅದು ಬೇಡ. ಅವ್ರ ಅಕಸ್ಮಾತ್ ಏನಾದ್ರು ನಾನು ಕೇಳಿದಾಗ ಅವ್ರು ಏನಾದ್ರು ನನ್ನ ಮೇಲೆ ಸ್ವಲ್ಪ ಕಮ್ಮಿ ಭಾವನೆ ಇಟ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಫೀಲ್ ಅಷ್ಟೇ, ಇನ್ನೇನಿಲ್ಲ. ಆದ್ರೆ ಆ ಪ್ರೀತಿ ನನ್ನ ಮೇಲೆ ಇದ್ದೇ ಇದೆ ಅವ್ರಿಗೆ, ಶಿವಣ್ಣರಿಗೆ. ಓಕೆ ಓಕೆ ಓಕೆ.
ಬಟ್ ನಿಮಗೆ ಇವತ್ತಿಗೂ ಶಿವಣ್ಣ ಜೊತೆ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ. ಇವತ್ತಿಗೆ ಇದೆ. ಹ್ಮ್. ಅವಕಾಶ ಸಿಕ್ಕರೆ ಹೌದು. ಯಾವುದೇ ಸಂದರ್ಭದಲ್ಲಿ ಸಿಕ್ಕರು ಬಿಡಲ್ಲ. ಹಾ, ಶಿವಣ್ಣ ಜೊತೆ. ಹೌದು ಆ ತರದ್ ಯಾವ್ದು ಇತ್ತೀಚೆಗೆ ಬರ್ಲಿಲ್ಲ. ದಿ ವಿಲನ್ ಆದ್ಮೇಲೆ. ನನ್ಗಂತೂ ಆಸೆ ಶಿವಣ್ಣನ ಜೊತೆ ಕೆಲಸ ಮಾಡದೆ ಒಂದು ಅದ್ಭುತ, ಅದೊಂದು ಬೇರೆ ತರನೇ, ಲೋಕ ಬೇರೆ ತರನೇ ಇರುತ್ತೆ. ಕರೆಕ್ಟ್. ಇವತ್ತು ಬರ್ತಾ ಇರೋ ಈ ಹೊಸ ತಲೆಮಾರಿನ ತಂತ್ರಜ್ಞರು, ನಿರ್ದೇಶಕರು, ಆ ತಂಡ ಏನಿದೆ ಅವ್ರು ಯೋಚನೆ ಮಾಡೋ ರೀತಿನೇ ಬೇರೆ ಬೇರೆ ತರ. ಹೌದು 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 ಹೌದು. ಅವ್ರೇನೋ ಅವ್ರಿಗೆ ಬೇಕಾದಾಗ ಬರ್ಕೊಳ್ಳೋದು, ಅವ್ರಿಗೆ ಏನು ಬದಲಾವಣೆಗಳು ಬೇಕು ಅಂದಾಗ ಅವ್ರಿಗೆ ತಕ್ಷಣಕ್ಕೆ ಮಾಡುವಂತದ್ದು, ಈ ತರದೆಲ್ಲ ಇವಾಗಿದೆ. ಕರೆಕ್ಟ್ ಕರೆಕ್ಟ್. ನೀವು ತಕ್ಷಣ ಮಾಡ್ಕೊಳ್ಳೋದು ಒಂದು ಒಳ್ಳೆ ವಿಷಯ ಅದು. ಇವಾಗ ಏನಾಗುತ್ತೆ, ಮೊದ್ಲಿನ ತರ ಒಂದ್ ಬರೆದು ಮುಗಿಸೋಂತದ್ದಲ್ಲ, ಈಗ ನಡೀತಾರೋ ಪ್ರೋಸೆಸ್. ಹೌದು ಹೌದು. ಈ ಕೂತಿರ್ತಾರೆ, ಅರ್ಧ ಗಂಟೆಗೆ ಏನು ಚೇಂಜ್ ಮಾಡ್ತಾರೆ ಅಂದ್ರೆ ಆತರ. ಹಂಗಾಗಿ ಅವ್ರ ಟೀಮ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಬಹುಶಃ. ಸಿನಿಮಾ ಫೇಲ್ಯೂರ್ಗಳಾಗಕ್ಕೂ ಅದು ಒಂದ್ ಕಾರಣ ಕಾಣಿಸುತ್ತೆ. ಗೆಲ್ಲೋಕ್ಕೂ ಒಂದ್ ಕಾರಣ ಇದೆ. ಯಾಕಂದ್ರೆ ಸ್ಕ್ರಿಪ್ಟ್ ವರ್ಕ್ ಅಲ್ಲೇ ಪಕ್ಕ ನನ್ಗೆ ಇನ್ನಿದೆ, ಇನ್ನೇನು ಚೇಂಜಸ್ ಇಲ್ಲ ಅಂತ ಅನ್ಕೊಂಡ್ಬಿಡ್ಬೇಕು. ಆಮೇಲೆ ಇನ್ನೂ ಒಂದು ಎಲ್ಲಾ ಡೈರೆಕ್ಟರ್ಗಳಿಗೂ ಹೇಳ್ತಾ ಇಲ್ಲ, ನಮ್ಮ ಕೆಲವೊಂದು ನಿರ್ದೇಶಕರುಗಳಿಗೆ ಅಷ್ಟೇ. ಈಗ ನೀವು ಲವ್ ಮಾಡಿರ್ತೀರಿ, ನಿಮ್ಮ ಅನುಭವನೇ ಬೇರೆ ತರ ಇರುತ್ತೆ. ಈಗ ನಾನ್ ಸಿನಿಮಾ ಬರ್ದಾಗ ಡೈಲಾಗ್ ಏನೋ ಬರ್ಸ್ತೀನಿ ನಿಮ್ಮ ಹತ್ರ, ಆದ್ರೆ ನಿಮ್ಮ ಅನುಭವನ ನಾನು ತಕೊಂಡು ಅದಕ್ಕೆ ಇಳಿಸಿದಾಗ ಮಾತ್ರ ವರ್ಕೌಟ್ ಆಗೋದು. ಈಗ ಡೈರೆಕ್ಟರ್ ಆಗ್ಬಿಟ್ರೆ ಅವರೇ ಡಿಸಿಷನ್ ಅಲ್ವಾ, ನನ್ಗೆ ಇಷ್ಟೇ ಸಾಕು, ಅದೇ ಚೆನ್ನಾಗಿರುತ್ತೆ, ಇದೇ ಚೆನ್ನಾಗಿರುತ್ತೆ ಅಂತ ಅವರೇ ಅನ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ನಾನು ಕೇಳ್ತಾ ಇರ್ತಾರೆ. ಎಲ್ಲರ ಅನುಭವಗಳನ್ನು ಸೇರಿ, ಕಲ್ಪನೆಗಳು ಸೇರಿ ಒಂದು ಸಿನಿಮಾ ಆಗ್ಬೇಕು ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಉಡಿಯರ್ ಮಾತಾಡ್ತಾ ಇದ್ದೀನಿ. ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು, ಗೆಳೆಯರು, ಚಿತ್ರರಂಗದ ಗೆಳೆಯರು. ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಈ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.